स्पोकन हिंदी क्लासेस के 15वें दिन में आप सबका स्वागत है। ಸ್ನೇಹಿತರೆ, ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ನಾಮಕರಣ ಮಾಡಿದ್ದೇನೆ। ಇದು ಇನ್ನು ಮುಂದೆ ಈ ಹೆಸರಿಂದ ಕರೆಯಲ್ಪಡುತ್ತದೆ। आज से इस यूट्यूब चैनल का नाम होगा हिंदी पाठशाला। ಯಾಕಂದ್ರೆ ನಾನು ಹಿಂದಿ ರಿಲೇಟೆಡ್ ಏನೆಲ್ಲ ವಿಷಯಗಳನ್ನ ಹೇಳಬೇಕು ಅಂತ ನನಗೆ ಅನಿಸುತ್ತೆ, ಇದರಿಂದ ವಿದ್ಯಾರ್ಥಿಗಳಿಗಿರಬಹುದು ಅಥವಾ ಮನೆಯಲ್ಲಿರೋರಿಗಿರ್ಬೋದು ಅಥವಾ ಕೆಲಸ ಮಾಡ್ತಾ ಇರೋರಿಗಿರಬಹುದು ಏನೇನು ಉಪಯೋಗಗಳು ಆಗಬಹುದು ಅಂತಹ ಎಲ್ಲ ರಿಲೇಟೆಡ್ ವಿಡಿಯೋಗಳನ್ನ ನಾನು ಮಾಡಿ ಹಾಕ್ತಾ ಇರ್ತೀನಿ। ನಿಮ್ಮ ಈ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ನಾನು ಕೇಳ್ಕೊಳ್ತಾ, और आपसे निवेदन है, ಒಂದು ನಿವೇದನೆ ಇದೆ। ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ। ಯಾವುದೇ ವಿಡಿಯೋ ನಾನು ಹಾಕಿದ ಕೂಡಲೇ ನಿಮಗೆ ಇಷ್ಟ ಆಯ್ತಾ ಒಂದು ಲೈಕ್ ಕೊಡಿ। ಇನ್ನು ಈ ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಇನ್ನು ಮೇಲೆ ಇದರ ಹೆಸರು ಹಿಂದಿ ಪಾಠಶಾಲಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ। ಅಲ್ಲಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತಲ್ಲ, ಅದನ್ನು ಜಸ್ಟ್ ಪ್ರೆಸ್ ಮಾಡಿದ್ರಾಯ್ತು। ಮತ್ತೆ ಅದಕ್ಕೆ ಯಾವುದು ಚಾರ್ಜ್ ಗಿರ್ಜು ಅಥವಾ ಏನಾದರೂ ಪೇಮೆಂಟು ಹಾಗೆಲ್ಲ ಏನೂ ಇರೋದಿಲ್ಲ, ಇದು ಫ್ರೀ। ಇಂತಹ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೋಡ ಬಯಸಿದರೆ ಅಥವಾ ಇನ್ನೂ ಹೆಚ್ಚು ಹೀಗೆ ವಿಡಿಯೋಸ್ ಬರ್ತಾ ಇರಲಿ ಅಥವಾ ಯಾವಾಗ ಅಪ್ಲೋಡ್ ಆಗುತ್ತೆ ನನಗೆ ಗೊತ್ತಾಗಬೇಕು, ಆವಾಗ ನಾನು ಫಾಲೋ ಮಾಡ್ತೀನಿ, ಹಿಂದಿ ನಾನು ಇನ್ನೂ ಹೆಚ್ಚು ಕಲ್ತ್ಕೊಳ್ತೀನಿ ತಿಳ್ಕೊಳ್ತೀನಿ ಅನ್ನೋ ಆಸೆ ಇದ್ದರೆ ಅಲ್ಲೇ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡಿದರೆ ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಈ ರೀತಿ ಇಂಥವರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ। ಆವಾಗ ನೀವು ಆ ವಿಡಿಯೋನ ನೋಡ್ಬೋದು, ನೋಡಿ ಹಿಂದಿನ ಹೆಚ್ಚು ಇನ್ನೂ ಕಲಿಬಹುದು। ಹಾಗೆ ಇನ್ನೂ ಹೆಚ್ಚು ಜನರಿಗೆ ವಿಡಿಯೋ ತಲುಪಬೇಕೆಂದು ಬಯಸಿದರೆ, ಹೌದು ಇದು ನನಗೆ ತುಂಬ ಉಪಯೋಗ ಆಗ್ತಾ ಇದೆ, ಹಾಗೆ ನಮ್ಮ ರಿಲೇಟಿವ್ಸ್ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅವರು ಹಿಂದಿ ಕಲೀಲಿ, ಅಥವಾ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಬೇಸಿಕ್ಸ್ ಇದು ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿರೋದ್ರಿಂದ ಬೇಸಿಕ್ಸ್ ಇದೆಲ್ಲ ಇದೆಲ್ಲ ತಿಳ್ಕೊಳ್ಳಿ। ಅದು ಹೈಸ್ಕೂಲ್ ಇರ್ಬೋದು, ಪ್ರೈಮರಿನಲ್ಲಿ ಇರ್ಬೋದು, ಕೆಲವರು ಹೇಳಿದ್ದಾರೆ ನನಗೆ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಂದ ಹಿಡಿದು ಕೆಲವರು ಇದ್ರ ಬಗ್ಗೆ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ। ಹಾಗೆ ನಿಮಗೆ ಏನಾದರೂ ಇಂಥವ್ರಿಗೆ ಉಪಯೋಗ ಆಗ್ಬೋದು ಅಂದರೆ ನೀವು ಇದಕ್ಕೆ ಯಾವುದೇ ಚಾರ್ಜ್ ಇರೋದಿಲ್ಲ, ಸೊ ಜಸ್ಟ್ ಅವರಿಗೆ ನೀವು ಶೇರ್ ಮಾಡಿ, ಆ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ಅವರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತು ಬೆಲ್ ಬಟನ್ ಒತ್ತೋದಕ್ಕೆ, ಆವಾಗ ಅವರು ಕಂಟಿನ್ಯೂಸ್ ಆಗಿ ಇದನ್ನು ನೋಡ್ಬೋದು। ಈಗ ಕೆಲವರು ಇನ್ನು ಹೊಸದಾಗಿ ಶುರು ಮಾಡೋರಿಗೆ, ಯಾಕಂದರೆ ಡೈಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಹಿಂದಿನ ಎಲ್ಲ ವಿಡಿಯೋಗಳನ್ನು ಮತ್ತೆ ಕೇಳಲು ಮತ್ತೆ ಕೇಳಬೇಕಾದ್ರೆ ಅಥವಾ ನೋಡಬೇಕಾದ್ರೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಏನಿದೆ, ನೀವು ಒಂದ್ಸಲ ಇದಾದ್ಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಒತ್ತಿರ್ತೀರಾ, ಕೆಳಗಡೆ ಸಬ್ಸ್ಕ್ರಿಪ್ಷನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಯಾವ ಚಾನಲ್ಸಿಗೆ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಲ್ಲ ಅದು ಲಿಸ್ಟ್ ಬರುತ್ತೆ, ಅದರಲ್ಲಿ ನನ್ನ ಫೋಟೋ ಏನಿದೆ ಅದ್ರ ಮೇಲೆ ಇನ್ಮೇಲೆ ಅದು ಹಿಂದಿ ಪಾಠಶಾಲಾ ಅಂತ ಮುಂದೆ ಹೆಸರು ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅಷ್ಟು ನನ್ನ ಲೆಸನ್ಸು ಡೇ 1 ನಿಮ್ಮ ಕೈಗೆ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು ಮತ್ತು ಬೇರೆಯವ್ರಿಗೂ ಶೇರ್ ಮಾಡ್ಬೋದು। ಧನ್ಯವಾದ। ಇವತ್ತು ನಾನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೀನಿ। ಸಹಾಯಕ ಕ್ರಿಯಾओं का प्रयोग। ಸಹಾಯಕ ಅಂದರೆ ಹೆಲ್ಪಿಂಗ್ ವರ್ಬ್ಸನ್ನು ನಾವು ಹೇಗೆ ಯೂಸ್ ಮಾಡಬೇಕು, ಸಹಾಯಕ ಕ್ರಿಯೆ ಅಂದರೆ ವರ್ಬ್ ಒಂದಿರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಅಂತ ಇರುತ್ತೆ, ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೀನಿ। ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನು ತುಂಬಾ ಯೂಸ್ ಮಾಡ್ತೇವೆ। ಅದರಲ್ಲಿ ಮೊದಲನೇದಿದೆ ಲಗ್, ಅದು ಲಗ್ ಸಕ್ ಚುಕ್, ಮೂರನ್ನು ಮಾತ್ರ ಇವತ್ತು ಹೇಳ್ತೀನಿ। ಲಗ್ ಸಕ್ ಚುಕ್, ಲಗ್ ಅಂದ್ರೆ ಲಗ, ಲಗೆ ಲಗಿ ಹಾಗೆ ಯೂಸ್ ಆಗುತ್ತೆ, ಸೆಂಟೆನ್ಸ್ ಅಲ್ಲಿ ಯೂಸೇಜ್ ಹೇಗಿರುತ್ತೆ, ಲಗ ಲಗೆ ಲಗಿ। ಪ್ರಾರಂಭಿಸೋದು ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ, ಶುರು ಮಾಡ್ಬೇಕು, ಏನೋ ಒಂದು ವರ್ಕ್ ಸ್ಟಾರ್ಟ್ ಮಾಡಬೇಕು, ನಾವು ಹೇಳ್ತೀವಿ ವಹ ಪಢನೆ ಲಗ ಅಂದ್ರೆ ಹಿ ಸ್ಟಾರ್ಟೆಡ್ ರೀಡಿಂಗ್, ಲಗ ಹುಡುಗ ಆದ್ರೆ ಲಗ, ಅದೇ ಪುಲ್ಲಿಂಗ ಬಹುವಚನ ಆದ್ರೆ ಲಗೆ, ಸೊ ಇದು ಗೊತ್ತೇ ಇದೆ ಮತ್ತೆ ಹೇಳೋದು ಬೇಕಿಲ್ಲ, ಆದ್ರೂ ನಾನು ಹೇಳ್ತಾನೆ ಇರ್ತೀನಿ। ಲಗಿ ಅಂದ್ರೆ ಅದು ಸ್ತ್ರೀಲಿಂಗ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ। ವಹ ದೇಖ್ನೆ ಲಗ ಅಂದ್ರೆ ನೋಡೋದಕ್ಕೆ ಶುರು ಮಾಡಿದ, ಸ್ಟಾರ್ಟೆಡ್ ಅನ್ನೋ ಅರ್ಥ ಬರುತ್ತೆ। ಈಗ ಇದನ್ನ ನಾವು ಹೇಗೆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ಬೇಕು ನೋಡೋಣ। ಲಡ್ಕ ಪಢನೆ ಲಗ ಅಂದ್ರೆ ಹುಡುಗ ಓದ ತೊಡಗಿದನು, ಅದಕ್ಕೆ ಶುರು ಮಾಡಿದ್ದು ಅಂದ್ರೆ ವರ್ಕ್ ಬಿಗಿನ್ ಆಯ್ತು ಅಂದ್ರೆ ಶುರು ಆಯ್ತು ಅಂತ। ಲಡ್ಕ ಪಢಾನೆ ಲಗ, ನೋಡಿ ಪಢನೆ ಲಗ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, ಪಢನ ಅಂದ್ರೆ ಓದುವುದು, ಪಢಾನ ಓದಿಸುವುದು ಅಂದ್ರೆ ಪ್ರೇರಣಾರ್ಥ ಕ್ರಿಯಾ ಅಂತ ಹೇಳ್ತೀವಿ, ನಾವು ಮಾಡೋದಿಲ್ಲ, ನಾವು ಹೇಳಿ ನಮ್ಮ ಪ್ರೇರಣೆಯಿಂದ ಇನ್ನೊಬ್ರು ಮಾಡ್ತಾರೆ, ಅದನ್ನ ನಾವು ಪ್ರೇರಣಾರ್ಥ ಕ್ರಿಯಾ ಅಂತ ಹೇಳ್ತೀವಿ। ಪಢನ ಲಡ್ಕ ಪಢಾನೆ ಲಗ, ಬೇರೆಯವರಿಗೆ ಓದಿಸಲು ಶುರು ಮಾಡ್ದ,
ಹಾಗೆ ಮೈ ಚಡ್ನೆ ಲಗಾ ಥಾ ನೋಡಿ, ಪಾಸ್ಟ್ ಟೆನ್ಸ್ ಹೇಳ್ಬೋದು, ಇದರಲ್ಲಿ ಯಾವ ಕಾಲದ್ದು ಹೇಳ್ಬೋದು. ಮೈ ಚಡ್ನೆ ಲಗಾ ಥಾ ಅಂದ್ರೆ ನಾನು ಹತ್ತೋದಕ್ಕೆ ಶುರು ಮಾಡಿದ್ದೆ ಅವಾಗ, ಅಂದ್ರೆ ಹಿಂದಿನ ಕಳೆದು ಹೋಗಿರೋ ಕಾಲದಲ್ಲಿ. ಮೈ ಚಢಾನೆ ಲಗಾ ಥಾ, ಚಢಾನ ಅಂದ್ರೆ ಹತ್ತಿಸೋದು. ನಾನು ಸೀಢಿಯಾ ಮೈ ಬಚ್ಚೆ ಕೋ ಸೀಢಿಯಾ ಚಢಾನೆ ಲಗಾ ಥಾ, ಆ ರೀತಿ ನಾವು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಮುಂದಿನ ಸ್ಲೈಡ್ ನೋಡಿ. ವೇ ಸುನ್ನೆ ಲಗೆ, ಅವರು ಕೇಳತೊಡಗಿದರು. ವೇ ಅಂದ್ರೆ ಅವರು, ಗೊತ್ತಿದೆ, ಡೌಟ್ ಇಲ್ಲ. ಸುನ್ನೆ ಲಗೆ ಅವರು ಕೇಳೋದಕ್ಕೆ ಶುರು ಮಾಡಿದ್ರು. ದೇ ಸ್ಟಾರ್ಟೆಡ್ ಲಿಸನಿಂಗ್. ವೇ ಸುನಾನೆ ಲಗೆ ಹೇ, ನೋಡಿ ಲಗೆ ಅಂದ್ರೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಯಾವಾಗ ಅಂತ. ಸುನಾನೆ ಲಗೆ ಹೇ ಅಂದ್ರೆ ಅವರು ಕೇಳಿಸತೊಡಗಿದ್ದಾರೆ ಅಂದ್ರೆ ಶುರು ಮಾಡಿದ್ದಾರೆ. ಜಸ್ಟ್ ನೌ ದೇ ಹ್ಯಾವ್ ಸ್ಟಾರ್ಟೆಡ್ ಅಂತ ಹೇಳ್ಬೋದು. ನೋಡಿ, ವೇ ಸುನಾನೆ, ಸುನಾನ ಕೇಳು, ಕೇಳಿಸು, ಲಗೆ ಹೇ. ನೀವು ಲಗ್ ಅನ್ನೋದನ್ನ ತಿಳ್ಕೊಳ್ಳಿ, ಅದರಲ್ಲಿ ಕಾಲಗಳು ಆಚೆ ಈಚೆ ಯೂಸ್ ಮಾಡ್ತಾ ಅದು ಬರುತ್ತೆ. ಮಂತ್ರಿ ಹಸ್ನೆ ಲಗೆ ಥೆ, ಮಂತ್ರಿ ಹಸ್ನೆ ಲಗೆ ಥೆ ಅಂದ್ರೆ ಏನಾಯ್ತು, ಹಿಂದೆ ಯಾವಾಗಲೂ ಒಂದು ಘಟನೆ ಬಗ್ಗೆ ಹೇಳ್ತಾ ಇರೋದು. ಮಂತ್ರಿ ತಬ್ ಹಸ್ನೆ ಲಗೆ ಥೆ, ನಗತೊಡಗಿದ್ದರು. ಈಗಲ್ಲ, ಈಗ ಹಸ್ನೆ ಲಗೆ ಹೇ ಅಂದ್ರೆ ಈಗ ನಗದಕ್ಕೆ ಶುರು ಮಾಡಿದ್ದಾರೆ ಅಂತ ಆಗುತ್ತೆ. ಮಂತ್ರಿ ಹಸಾನೆ ಲಗೆ ಥೆ, मंत्री ने कुछ कहा और कहकर सबको हसाया. ಅವಾಗ ನಗಿಸೋದಕ್ಕೆ ಶುರು ಮಾಡ್ತಾರಲ್ಲ, ಅದಕ್ಕೆ ಮಂತ್ರಿ ಸಬ್ಕೋ ಹಸಾನೆ ಲಗೆ ಥೆ. ಲಗೆ ಹೋಂಗೆ ಅಂತ ಮಾಡಿದ್ರೆ ಅವರು ಫ್ಯೂಚರ್ ಅಲ್ಲಿ ಏನ್ರೆ ಇವರು ಅಲ್ಲಿಗೆ ಹೋದ್ರೆ ಅವ್ರು ಹೀಗೆ ಹಸಾನೆ ಲಗೆ ಹೋಂಗೆ ನಗಿಸ್ತಾ ಇದ್ದಿರಬಹುದು. ಈ ರೀತಿ ಅಂದ್ರೆ ಸಂಭಾವನಾರ್ಥಕ ಅಂತ ಬರುತ್ತದು. ಸಂಭಾವನೆ ಗ್ಯಾರಂಟಿ ಇರೋದಿಲ್ಲ ಅದರಲ್ಲಿ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ಈಗ ನೋಡಿ, ಸಕ್ ಅಂದ್ರೇನು, ಮೈ ಕರ್ಸಕ ಅಂದ್ರೆ ಮಾಡಬಲ್ಲೆ. ಐ ಕ್ಯಾನ್ ಅಂತ ಹೇಳ್ತೀವಲ್ಲ, ಅಂದ್ರೆ ನನ್ನಿಂದ ಆಗುತ್ತೆ ಅಂತ ಹೇಳ್ತೀವಲ್ಲ. ನಿನ್ನಿಂದ ಇದಾಗಲ್ಲ ಅಲ್ಲ, ಇಲ್ಲ ನನ್ನಿಂದ ಆಗುತ್ತೆ. ಮೈ ಕರ್ ಸಕ್ತಾ ಹೂಂ, ವಹ ಕರ್ ಸಕ್ತಾ ಹೇ, ದೇಖ್ ಸಕ್ತಾ ಹೇ. ಹಾಗೆ ಐ ಕ್ಯಾನ್ ಅಂತ ಎಲ್ಲೆಲ್ಲಿ ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲ ನೀವು ಸಕ್ ಅನ್ನೋದನ್ನ ಸೇರಿಸ್ತಾ ಹೋಗ್ಬೇಕು. ಅಂದ್ರೆ ಒಂದು ವರ್ಬ್ ಇರುತ್ತೆ, ಆ ವರ್ಬ್ ಜೊತೆನಲ್ಲಿ ಇದನ್ನ ನಾವು ಸಹಾಯಕ ಕ್ರಿಯಾ ಅಂತ ಹೇಳ್ತೀವಿ. ಅದು ಸಹಾಯಕವಾಗಿ ಹೆಲ್ಪಿಗೆ ಬರುತ್ತೆ. ಮೈ ಭಾರ್ ಉಠಾ ಸಕ್ತಾ ಹೂಂ, ಮೈ ಭಾರ್ ಉಠಾತಾ ಹೂಂ ಅಂದ್ರೆ ನಾನು ಭಾರವನ್ನು ವಜನ್ ಎತ್ತೀನಿ ಅಂತ. ಮೈ ಭಾರ್ ಉಠಾ ಸಕ್ತಾ ಹೂಂ, ಐ ಕ್ಯಾನ್ ಲಿಫ್ಟ್ ದಟ್ ವೇಟ್. ಮೈ ಭಾರ್ ಉಠಾ ಸಕ್ತಾ ಹೂಂ, ನಾನು ಭಾರವನ್ನು ಎತ್ತಬಲ್ಲೆನು. ಹಾಗೆ ತುಮ್ ಬೋಲ್ ಸಕ್ತೆ ಥೇ ಅಂದ್ರೆ ನೀನ್ ನೋಡಿ, ಇಲ್ಲಿ ಯಾವುದೇ ಕಾಲ ಆದ್ರೂ ಓಕೆ. ಸಕ್ತೆ ಥೇ ನೀನು ಆ ಮಾತನಾಡಬಲ್ಲವನಾಗಿದ್ದೆ ಅಂದ್ರೆ ಹೇಳ್ಬಹುದಿತ್ತು, ಅಂದ್ರೆ ನಿನಗೆ ಆ ಕೆಪಾಸಿಟಿ ಇತ್ತು. ತುಮ್ ಬೋಲ್ ಸಕ್ತೆ ಥೇ ಲೇಕಿನ್ ನಹಿ ಬೋಲೆ ಸಕ್ತೆ ಥೇ. ತುಮ್ ಬೋಲ್ ಸಕ್ತೆ ಥೇ ಇಸ್ಲಿಯೇ ತುಮ್ ಬೋಲೆ, ನೀನು ಹೇಳ್ಬೋದಿತ್ತು, ನಿನ್ನಲ್ಲಿ ಆ ಸಾಮರ್ಥ್ಯ ಇತ್ತು. ಇಲ್ಲೊಂಥರ ಸಾಮರ್ಥ್ಯ ತೋರಿಸುತ್ತೆ, ಅಂದ್ರೆ ಕೆಪಾಸಿಟಿ ಇದೆ ನಮ್ಮದಲ್ಲಿ ಅದು ಅಂತ. ತುಮ್ ಬೋಲ್ ಸಕ್ತೆ ಥೇ. ಆ ಪಾ ಸಕೆಂಗೆ ಅಂದ್ರೆ ಪಾನ ಅಂದ್ರೆ ಪಡೆಯೋದು, ಸಿಗೋದು. ನೀವು ಪಡೆಯಬಲ್ಲಿರಿ. ಪಾ ಸಕೆಂಗೆ ನಿಮಗೆ ಸಿಗಬಲ್ಲದು. ಪಾ ಸಕೆಂಗೆ ನೋಡಿ ಫ್ಯೂಚರ್ ಅಲ್ಲಿ. अगर आप मेहनत करेंगे तो अच्छी नौकरी पा सकेंगे. अच्छी नौकरी, अच्छे ಕಾಲೇಜ್ ಮೇ ಸೀಟ್ ಪಾ ಸಕೆಂಗೆ. ನೋಡಿ ಹಾಗೆ ಸಿಗಬಹುದು, ಸಿಗಬಲ್ಲದು. ಸಕ್ ಅಂದ್ರೆ ಕ್ಯಾನ್. ವಹ ಅಪ್ನಿ ಮಂಜಿಲ್ ಪಾ ಸಕ, ಅವನು ತನ್ನ ಗುರಿಯನ್ನು ಮುಟ್ಟಬಲ್ಲವನಾದನು. ಯಾಕೆ? ಉಸ್ನೆ ಮೆಹನತ್ ಕೀ ಥಿ ಅಂದ್ರೆ ಪರಿಶ್ರಮ ಪಟ್ಟಿದ್ದ, ಅದಕ್ಕೆ ಅವನು ತನ್ನ ಗುರಿನ ಮುಟ್ಟೋದಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ನೋಡೋಣ. ಮುಂದಿನ ಸ್ಲೈಡ್ ಅಲ್ಲಿ ಚುಕ್ ಅಂತ ಇದೆ. ಚುಕ್ ಅಂದ್ರೇನು? ಕಂಪ್ಲೀಟ್ ಆಯ್ತು ಅಂತ. ಇಲ್ಲಿ ವರ್ಕ್ ಏನಾಗಿದೆ? ಕಂಪ್ಲೀಟ್ ಆಗಿದೆ. ಚುಕ್ ಮೈ ಕರ್ ಚುಕಾ ಅಂದ್ರೇನು? ನಾನು ಮುಗಿಸಿದೆ. ಐ ಹ್ಯಾವ್ ಕಂಪ್ಲೀಟೆಡ್ ಅನ್ನೋ ಅರ್ಥದಲ್ಲಿ. ದೇಖ್ ಅನ್ನೋದು ವರ್ಬ್, ಅದ್ರ ಜೊತೆ ಒಂದು ಸಹಾಯಕ ಕ್ರಿಯೆ ಚುಕ್. ಮೈ ದೇಖ್ ಚುಕಾ. ಚುಕ್ ಅಂದ್ರೆ ಚುಕಾ ಅಂದ್ರೆ ಪುಲ್ಲಿಂಗ್, ಚುಕೆ ಅಂದ್ರೆ ಪುಲ್ಲಿಂಗ್ ಬಹುವಚನ, ಚುಕಿ ಸ್ತ್ರೀಲಿಂಗ್. ಮೈ ದೇಖ್ ಚುಕಾ ನಾನು ನೋಡಿ ಬಿಟ್ಟೆನು. ಹಾಗೆ ಮರೀಜ್ ಆ ಚುಕಾ ಹೋಗ. ಮರೀಜ್ ಅಂದ್ರೆ ರೋಗಿ, ಬಂದು ಬಿಟ್ಟಿರಬಹುದು. ಚುಕಾ ಹೋಗ ನೋಡಿ ಬಂದಿರಬಹುದು. ಯಾವಾಗ ಇದು? ಫ್ಯೂಚರ್ ಅಲ್ಲಿ ಕಂಪ್ಲೀಟ್ ತೋರಿಸ್ತಾ ಇರೋದು. ಚುಕಾ ಹೋಗ. ಚೋರ್ ಕರ್ ಚುಕಾ ಹೋಗ. ಚೋರ್ ಚೋರಿ ಕರ್ ಚುಕಾ ಥಾ ಅಂದ್ರೆ ಮಾಡಿ ಬಿಟ್ಟಿದ್ದ ಅಂತ ಬರ್ಬೇಕಿಲ್ಲಿ. ಚುಕಾ ಥಾ ಬಿಟ್ಟಿರಬಹುದು ಅಲ್ಲ, ಅದು ಸರಿಯೇ ಮಾಡ್ಕೊಳ್ಳಿ. ಚೋರ್ 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 ಕರ್ ಚುಕಾ ಥಾ ಕಳ್ಳ ಮಾಡಿ ಬಿಟ್ಟಿದ್ದ. ಕರ್ ಚುಕಾ ಥಾ. ಥಾ ಅಂದ್ರೆ
ಪಾಸ್ಟ್ ಟೆನ್ಸ್, ಹಿಂದೆ ಆಗಿರೋದು ಅದು. ಮೇರಾ ಭಾಯಿ ಸೀಖ್ ಚುಕಾ ಹೇ, ನನ್ನ ಸಹೋದರ ಕಲಿತು ಬಿಟ್ಟಿದ್ದಾನೆ. ಸೀಖ್ ಚುಕಾ ಹೇ, ಹೇ ಬಂದ ಕೂಡಲೇ ಅದು ಪ್ರೆಸೆಂಟ್ ಟೆನ್ಸಿಗೆ ಹತ್ತಿರ ಆಗುತ್ತೆ. ನಾವು ಅದನ್ನ ಪ್ರೆಸೆಂಟ್ ಟೆನ್ಸ್ ಹತ್ತಿರ ಇರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೂ ಈಗಿನ್ನೂ ವರ್ಕ್ ಮುಗ್ದಿರುತ್ತೆ. ಅದಕ್ಕೆ ನಾವು ಅದನ್ನು ಆಸನ್ನ ಭೂತಕಾಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಸ್ಲೈಡ್ ನೋಡಿ. ಹಮ್ ಛೋಡ್ ಚುಕೆ, ನಾವು ಛೋಡ್ ಚುಕೆ, ನಾವು ಬಿಟ್ಟು ಬಿಟ್ಟೆವು. ಹಮ್ ಛೋಡ್ ಚುಕೆ, ಛೋಡ್ನ ಬಿಡುವುದು, ಛೋಡ್ ಚುಕೆ ಬಿಟ್ಟು ಬಿಟ್ಟೆವು. ಪಾಸ್ ಹಮ್ ಬಂತು, ಅದಕ್ಕೆ ಚುಕೆ ಬಂತು. ವೇ ಆ ಚುಕೆ ಥೇ, ಅವರು ಬಂದು ಬಿಟ್ಟಿದ್ದಿರಬಹುದು. ಆ ಚುಕೆ ಥೇ, ಬಂದು ಬಿಟ್ಟಿದ್ದರು. ಆ ಚುಕೆ ಥೇ. ಜಾನ್ವರ್ ಖಾ ಚುಕೆ ಹೋಂಗೆ, ಜಾನ್ವರ್ ಖಾ ಚುಕೆ ಹೋಂಗೆ ಅಂದ್ರೆ ತಿಂದಿರಬಹುದು ಪ್ರಾಣಿಗಳು. ಇದನ್ನು ಹಾಗೆ ಆ ಚುಕೆ ಥೇ ಅಂದ್ರೆ ಬಂದು ಬಿಟ್ಟಿದ್ದವು ಅಂತ ಮಾಡ್ಕೊಳ್ಳೋಣ. ಬಂದು ಬಿಟ್ಟಿದ್ದಿರಬಹುದು ಬೇಡ, ಅದು ಸ್ಮೆಲ್ ಟೈಪಿಂಗ್ ಎರರ್ ಆಗಿದೆ. ಜಾನ್ವರ್ ಖಾ ಚುಕೆ ಹೋಂಗೆ, ಪ್ರಾಣಿಗಳು ತಿಂದು ಬಿಟ್ಟಿರಬಹುದು. ಖಾ ಚುಕೆ ಹೋಂಗೆ ಅಂದ್ರೆ ಮುಂದೆ ಇದೆ, ಫ್ಯೂಚರ್ ಬಗ್ಗೆ. ಫ್ಯೂಚರಲ್ಲಿ ವರ್ಕ್ ಕಂಪ್ಲೀಟ್ ಆಗಿರುತ್ತೆ ಅನ್ನೋದು ಸಂಭಾವನೆ, ಅಂದ್ರೆ ನಾವು ಇದು ಆಗಬಹುದು ಅನ್ನೋದು ಯೋಚನೆ ಮಾಡ್ತಾ ಇರೋದು. ಲೋಗ್ ಭೂಲ್ ಚುಕೆ ಹೇ, ಜನರು ಮರೆತು ಬಿಟ್ಟಿದ್ದಾರೆ. ಭೂಲ್ ಚುಕೆ ಹೇ ಅಂದ್ರೆ ಮರೆತು ಬಿಟ್ಟಿದ್ದಾರೆ. ಒಟ್ಟಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು, ಲಗ್ ಅಂದ್ರೆ ಶುರು ಮಾಡೋದು, ಮೈ ಕರ್ನೆ ಲಗ. ಹಾಗೆ ಸಕ್ ಅಂದ್ರೆ ಐ ಕ್ಯಾನ್. ಹಾಗೆ ಚುಕ್ ಅಂದ್ರೆ ಕಂಪ್ಲೀಟ್ ಆಗಿರೋದು. ಮೈ ನಾಚು ಚುಕಿ ನೋಡಿ, ಸ್ತ್ರೀಲಿಂಗಲ್ಲಿ ಮೈ ನಾಚು ಚುಕಿ, ನಾನು ನರ್ತಿಸಿ ಬಿಟ್ಟೆ. ತುಮ್ ಸೋ ಚುಕಿ ಥಿ, ಜಬ್ ಮೈ ಆಯಾ ತಬ್ ತುಮ್ ಸೋ ಚುಕಿ ಥಿ ಅಂದ್ರೆ ನೀನು ಮಲಗಿ ಬಿಟ್ಟಿದ್ದೆ. ರಾಣಿಯ ಸಹಗಮನ್ ಕರ್ ಚುಕಿ, ಮಾಡಿದರು. ಯಾವಾಗ? ಇಲ್ಲ ಮಾಡಿ ಬಿಟ್ಟರು. ಕರ್ ಚುಕಿ. ಸ್ತ್ರೀಯ ಚಿತ್ರ ಬನಾ ಚುಕಿ ಹೋಂಗಿ ಅಂದ್ರೆ ನಾಳೆ ಇಷ್ಟೊತ್ತಿಗೆ ಕಾಂಪಿಟೇಷನ್ ಅಲ್ಲಿ ಬನಾ ಚುಕಿ ಹೋಂಗಿ, ಮಾಡಿ ಮುಗಿಸಿರಬಹುದು ಫ್ಯೂಚರಲ್ಲಿ. ಸೊ ಈ ರೀತಿಯಾಗಿ ಮೂರಿದೆ, ನೆನ್ಪಿಟ್ಕೊಳ್ಳಿ. ಸಕ್ ಲಗ್ ಅಂದ್ರೆ ಲಗ್ನ ಶುರು ಮಾಡೋದು. ಸಕ್ ಐ ಕ್ಯಾನ್. ಚುಕ್ ಅಂದ್ರೆ ಚುಕ್ನ ಅಂದ್ರೆ ಚುಕ್ ಮೈ ಖರ್ಚುಕ, ಖರ್ಚುಕಿ ಕಂಪ್ಲೀಟ್ ಮಾಡೋದು. ಈಗ ಇದಕ್ಕೆ ನೀವು ಸೆಂಟೆನ್ಸ್ ಅನ್ನ ಮಾಡಿ, ಇದು ಲಾಸ್ಟ್ ಅಲ್ಲಿ ಬರಬೇಕು. ಲಗ ಇದ್ರೆ ಮೈ ಚಲ್ನೆ ಲಗ ಅಥವಾ ಪಡ್ನೆ ಲಗ, ಲಿಖ್ನೆ ಲಗ. ಹಾಗೆ ಲಗೆ ಬಂದಾಗ ಮೈ ಜಾಗದಲ್ಲಿ ಏನ್ ಬರಬೇಕು ಅದನ್ನ ಹಾಕಿ. ಲಗಿ ಬಂದ್ರೆ ಏನ್ ಬರಬೇಕು? ಲಗ್ತಾ ಹೇ. ವಹ ಏನಾದ್ರೂ ಒಂದು ವರ್ಬನ್ನ ಇದನ್ನ ಹಾಕ್ಬಿಟ್ಟು ನೌನ್ ಹಾಕಿ, ಅಥವಾ ಪ್ರನೌನ್ ಇದೆಯಲ್ಲ ಮೈ, ಹಮ್, ತು, ತುಮ್, ಆಪ್, ಯಹ, ಯೇ, ವಹ್, ವೇ, ಅದನ್ನ ಯಾವ್ದಾದ್ರು ಹಾಕಿ ಸೆಂಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ. ನಾಳೆ ನಾನು ಇದಕ್ಕೆ ಆನ್ಸರ್ ಹೇಳ್ತೀನಿ. ಲಗ್ತಾ ಹೇ, ಲಗ್ತಿ ಹೇ. ಹಾಗೆ ನೆಕ್ಸ್ಟ್ ಇದರಲ್ಲಿ ಸಕ್ತಾ ಹೂँ, ಸಕ್ತಾ ಹೂँ ಅನ್ಕೊಳ್ಳೆ ಏನು ಬರಬೇಕು? ಸಕ್ತೆ ಹೋ ಅಂದರೆ ಏನು ಬರಬೇಕು? ಹಾಗೆ ಸಕೂಂಗ, ಸಕ ಅದಕ್ಕೆ ಏನು ಬರಬೇಕು ನೋಡಿ? ಚುಕ್ಕೆ, ಚುಕ್ಕಿ ಅಂದರೆ ಕಂಪ್ಲೀಟ್ ಆಗಿರೋದು. ಸಕ್ ಅಂದರೆ ಕ್ಯಾನ್ ಗೊತ್ತಾಗಿದೆ. ಚುಕಾ ಹೂँ, ಚುಕ್ಕೆ ಥೆ ಎಲ್ಲ ಕಾಲದಲ್ಲೂ ಬರುತ್ತೆ. ಅಟ್ಲೀಸ್ಟ್ ನೀವು ಮಿನಿಮಮ್ ಇದು ತಿಳ್ಕೊಳ್ಳಿ. ಸಕ್ ಅಂದರೆ ಐ, ಕರ್ ಸಕ್ತಾ ಹೂँ ಅಂದರೆ ಐ ಕ್ಯಾನ್. ಕರ್ ಚುಕ ಅಂದರೆ ನಾನು ಮುಗಿಸಿದ್ದೀನಿ. ಕರ್ನೆ ಲಗ ಅಂದರೆ ನಾನು ಶುರು ಮಾಡಿ. ಈ ಮೂರನ್ನ ನೆನ್ಪಿಟ್ಕೊಳ್ಳಿ. ಆವಾಗ ನೆಕ್ಸ್ಟ್ ಇನ್ನೊಂದು ಮತ್ತೆ ಕೇಳ್ತಾ ಇದ್ರ ಬಗ್ಗೆ ನಿಮ್ಮದು ಏನೇ ಡೌಟ್ಸ್ ಇದ್ದು ಅದು ಕ್ಲಿಯರ್ ಆಗುತ್ತೆ. ನೋಡಿ, ಹೀಗೆ ನಾವು ಪ್ರತಿದಿನ ನಾವು ಹೆಚ್ಚು ಕಲಿತಾ ಇರೋದ್ರಿಂದ ನಮಗೆ ಏನಾಗ್ತಾ ಇದೆ, ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗ್ತಾ ಇದೆ. ಎಸ್ ಐ ಕ್ಯಾನ್ ಲರ್ನ್, ಮೈ ಹಿಂದಿ ಜರೂರ್ ಸೀಖ್ ಸಕ್ತಾ ಹೂँ, ಅದು ಸೀಖ್ ಸಕ್ತಿ ಹೂँ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ನಮ್ಮಲ್ಲಿ ಕಾನ್ಫಿಡೆನ್ಸ್ ಬಂದರೆ ಖಂಡಿತವಾಗ್ಲೂ ನಾವು ಕಲಿತೀವಿ. ನಮಗೆ ಹಿಂದಿ ಬರಲ್ಲ ಅಂತ ಅನ್ಕೊಳ್ಳೋದು ಬೇಡ. आप ऐसा मत सोचिए कि मुझे हिंदी नहीं आती. हिंदी आपको आती है, अब आने लगी है, तो कुछ ही दिनों में आप और भी अच्छी हिंदी बोल सकते हैं. आप हिंदी के कार्यक्रम देखिए तो उससे आपको ज़रूर फ़ायदा होगा. तो कल फिर अगली वीडियो के साथ मैं आपसे मिलूँगा. तब तक के लिए मुझे आज्ञा दीजिए. धन्यवाद. स्पोकन हिंदी क्लासेस के 16वें दिन में आप सबका स्वागत है. आज हम क्रियाओं का प्रयोग कैसे करते हैं, जैसे देखना, देखने, देखकर आदि का प्रयोग कैसे किया जाता है, उनका प्रयोग कहाँ कहाँ करना उचित है, उसके बारे में मैं आपको बताऊंगा. पहले देखना. देखना ಅಂದರೆ ನೋಡುವುದು ಅಥವಾ ನೋಡಲು. ಇದು ಕ್ರಿಯೆ ಇದೆ ನೋಡಿ, ಆದರೂ ಅದು ದೇಖ್ನಾ ಅಂತ ಬಂದರೆ ಮೈ ಸಾಗರ್ ದೇಖ್ನಾ ಚಾಹತಾ ಹೂँ.
ಮೈ ಸಾಗರ್ ದೇಖ್ನಾ ನೋಡಲು ಬಯಸುತ್ತೇನೆ. ಹಾಗೆ ಬರುತ್ತಲ್ಲ, ನಾನು ಸಮುದ್ರವನ್ನು ನೋಡಲು ಬಯಸುತ್ತೇನೆ. ಅದನ್ನು ನಾವು ಹೇಳಬೇಕಾದ್ರೆ ಹೇಗೆ? ನೋಡ ಬಯಸುತ್ತೇನೆ. ದೇಖ್ನಾ, ಸುನನಾ, ಪಢನಾ, ಲಿಖ್ನಾ, ಖಾನಾ, ಪೀನಾ ಇದು ವರ್ಬ್ ಆದ್ರೂ ಇಲ್ಲಿ ನಮಗೆ ನೌನ್ ರೀತಿ ವರ್ಕ್ ಆಗುತ್ತೆ. ದೇಖ್ನಾ ಚಾಹತಾ ಹೂँ, ಕ್ಯಾ ಕರ್ನಾ ಚಾಹತಾ ಹೂँ? ದೇಖ್ನಾ ಚಾಹತಾ ಹೂँ. ಇದು ವರ್ಬ್ ಇದ್ರೂ ಸಹ ಅಲ್ಲಿ ನೌನ್ ರೀತಿನಲ್ಲಿ ವರ್ಕ್ ಆಗುತ್ತೆ. ಅದು ಕ್ರಿಯಾರ್ಥಕ ಸಂಜ್ಞಾ ಅಂತ ನಾವು ಗ್ರಾಮರಲ್ಲಿ ಹೇಳ್ತೀವಿ. ಹಮ್ ಮಹಾಭಾರತ್ ಪಢನಾ ಚಾಹತೆ ಹೇ. ಮಹಾಭಾರತ್ ಪಢನಾ ಚಾಹತೆ ಹೇ. ನೋಡಿ, ನಾವು ಮಹಾಭಾರತವನ್ನು ಓದ ಬಯಸುತ್ತೇವೆ. ಓದಲು ಅಂತ ಹೇಳ್ಬೋದು, ಆದರೆ ನಾವು ಮಾತಾಡ್ಬೇಕಾದ್ರೆ ಯೂಶಲಿ ಓದ ಬಯಸುತ್ತೇವೆ. ತುಮ್ ಕ್ಯಾ ಖರೀದನಾ ಚಾಹತೆ ಹೋ. ಖರೀದನಾ, ನೀನು ಏನನ್ನು ಖರೀದಿಸಲು ಬಯಸುತ್ತೀಯಾ? ಕ್ಯಾ ಖರೀದನಾ. ಬೇಚನಾ ಚಾಹತೆ ಹೋ, ಕ್ಯಾ ಸುನನಾ ಚಾಹತೆ ಹೋ. ಹಾಗೆ ಬರುತ್ತೆ. ಮುझे ಪಾಠ ಸುನನಾ ಅಚ್ಚಾ ಲಗ್ತಾ ಹೈ. ನನಗೆ ಪಾಠ ಕೇಳುವುದು, ಸುನನಾ ಅಂದರೆ ಕೇಳುವುದು ಇಷ್ಟವಾಗುತ್ತದೆ. ನೋಡಿ, ಸುನನಾ ಕೇಳುವುದು, ಈ ರೀತಿ ಬರುತ್ತೆ. ನೆಕ್ಸ್ಟ್ देखने ಬಂದಾಗ ನೋಡಿ, देखना ಅಂದ್ರೆ सुनना, देखना, पढ़ना, लिखना. मुझे खेलना अच्छा लगता है, जाना अच्छा लगता है, पढ़ना अच्छा लगता है, बात करना अच्छा लगता है. ಹೀಗೆಲ್ಲ ಬರ್ತಾ ಹೋಗುತ್ತೆ. देखना ಅಂದ್ರೆ ಈಗ देखने ಅಂದ್ರೆ ನೋಡೋದಕ್ಕೋಸ್ಕರ, ನೋಡಲಿಕ್ಕಾಗಿ, ನೋಡುವುದಕ್ಕಾಗಿ ಹಾಗೆಲ್ಲ ಬರುತ್ತೆ. मैं ಮೇಲಾ देखने जाता हूँ. ಮೇ ಅಂದ್ರೆ ಗೊತ್ತಿದೆ, ನಾನು. ಮೇಲೆ ಅಂದ್ರೆ ಜಾತ್ರೆಯನ್ನು ನೋಡಲು, देखने ನೋಡಲು ಹೋಗುತ್ತೇನೆ ಅಂದ್ರೆ ನೋಡುವುದಕ್ಕಾಗಿ ಹೋಗ್ತಿದ್ದೀನಿ ಅಂತ, ನೋಡುವುದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ. ಅದನ್ನು ನಾವು ಮಾತಾಡ್ಬೇಕಾದ್ರೆ ನೋಡಲು ಹೋಗ್ತಾ ಇದ್ದೀನಿ, ಜಾತ್ರೆಯನ್ನು ನೋಡಲು ಹೋಗ್ತಿದ್ದೀನಿ ಅಂತ ಹೇಳ್ತೀವಲ್ಲ, ಹಾಗೆ ಜಾತಾ ಹೂँ. हम बाजार देखने आए हैं. हम क्यों आए हैं? हम बाजार देखने ಅಂದ್ರೆ देखने के लिए, ಅದಕ್ಕೋಸ್ಕರ ಇಲ್ಲಿ देखने ಅಂತ ಬರ್ತದೆ, ನೋಡೋದಕ್ಕಾಗಿ. देखने के लिए, ಅದು के लिए ನಾವು ಯೂಸ್ ಮಾಡೋದಿಲ್ಲ. देखने आए हैं. तुम क्या पढ़ने जा रहे हो. ನೀನು ಏನನ್ನು ಓದಲು, ಕ್ಯಾ ಪढ़ने जा रहे हो. ಪढ़ने ಅಲ್ಲಿ ಪढ़ना जा रहे हो ಬರ ಹಾಗಿಲ್ಲ, पढ़ने जा रहे हो. ನೀನು ಏನನ್ನು ಓದಲು ಹೋಗುತ್ತಿರುವೆ. आप संगीत सीखने गए हैं. आप ಸಂಗೀತ सीखने गए हैं. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಬೇಡ, ಫುಲ್ ಸ್ಟಾಪ್. ನೀವು ಸಂಗೀತವನ್ನು ಕಲಿಯಲು ಹೋಗಿದ್ದೀರಿ. ಗಯೇ ಹೇ ನೋಡಿ, ಜಾನಾ ಪ್ರೆಸೆಂಟ್ ಟೆನ್ಸ್, ಜಾತಾ ಹೇ ಪ್ರೆಸೆಂಟ್ ಟೆನ್ಸ್, ಜಾಯೇಗಾ ಭವಿಷ್ಯತ್ ಕಾಲ್, ಮತ್ತೆ ಗಯಾ ವಹ ಗಯಾ, ಮೈ ಗಯಾ, ವೇ ಗಯೇ ಅದು ಭೂತಕಾಲ್, ಹೋಗಿದ್ದೀರಿ. ನೆಕ್ಸ್ಟ್ ದೇಖ್ ಕರ್ ನೋಡಿ, ದೇಖ್ನಾ ಬೇರೆ ಯೂಸೇಜ್ ಇದೆ, ದೇಖ್ನೆ ಬೇರೆ. ಹಾಗೆ ಬರೀ ದೇಖ್ನಾ ಒಂದು ಎಕ್ಸಾಂಪಲ್. ಹಾಗೆ ದೇಖ್ನಾ, ಸುನನಾ, ಗಾನಾ, ಆನಾ, ಜಾನಾ ಎಲ್ಲದೂ ಬರುತ್ತೆ. ಹಾಗೂ ದೇಖ್ನೆ, ಸುನನೆ, ಖಾನೆ, ಬೈಠನೆ, ಉಠನೆ ಹಾಗೆ ಬರುತ್ತೆ. ದೇಖ್ ಕರ್ ಅಂದ್ರೆ ಇಲ್ಲಿ ಒಂದು ವರ್ಕ್ ಮುಗಿಸಿ ಇನ್ನೊಂದು ಕೆಲಸಕ್ಕೆ ಹೋಗೋದು. ಇದು ಸಾಮಾನ್ಯವಾಗಿ 2 ಸೆಂಟೆನ್ಸ್ನ ಜಾಯಿನ್ ಮಾಡಬೇಕಾದ್ರೂ ಹೀಗೆ ನಾವು ಮಾಡ್ತೀವಿ. ಮೈ ಆಯಾ, ಮೈ ಗಯಾ, ಮೈ ಆಕರ್ ಗಯಾ. ಆ ರೀತಿ ನಾನು ಬಂದೆ, ನಾನು ಹೋದೆ, ನಾನು ಬಂದು ಹೋದೆ. ಹಾಗೆ ಬಂದ್ಬಿಟ್ಟು ಹೋಗೋದಕ್ಕೆ ನಾವು ದೇಖ್ ಕರ್ ಅಂತ ಹೇಳ್ತೀವಿ. ಇಲ್ಲಿ 2 ವಾಕ್ಯಗಳು ಜಾಯಿನ್ ಆಗಿರುತ್ತೆ. ಮೈ ಸಿನಿಮಾ ದೇಖ್ ಕರ್ ಘರ್ ಆಯಾ. ನಾನು ಸಿನಿಮಾವನ್ನು ನೋಡಿ ಮನೆಗೆ ಬಂದೆ. ಅಂದ್ರೆ ಒಂದು ಕೆಲಸ ಮುಗಿಸಿದ್ವಿ, ಮತ್ತೆ ಇನ್ನೊಂದು ಕೆಲಸ ಶುರು ಮಾಡ್ತಿದ್ದೀವಿ. ಮೈ ಸಿನಿಮಾ ದೇಖ್ ಕರ್ ಘರ್ ಆಯಾ. ನೋಡಿ, ಘರ್ ಕೋ ಆಯಾ ಮಾಡಿ ಬರಿಬೇಡಿ, ಹೇಳ್ಬೇಡಿ, ಘರ್ ಆಯಾ. ಹಮ್ ರಾತ್ ಕೋ ಪಢ್ಕರ್ ಸೋತೆ ಹೇ. ನಾವು ರಾತ್ರಿ ಓದಿ ಮಲಗುತ್ತೇವೆ. ಪಢ್ಕರ್ ಓದಿ ಅಂದ್ರೆ ಓದಿ ಅದನ್ನು ಮುಗಿಸಿ ಮತ್ತೆ ಮಲಗೋದು ಅಂತ. ಪಢ್ಕರ್ ಸೋತೆ ಹೇ. ಹಮ್ ಬಹುವಚನ್, ಅದಕ್ಕೆ ಸೋತೆ ಹೇ. ವಹ ಅಂದ್ರೆ ಅವನು. ಸುನ್ಕರ್ ಲಿಖ್ತಾ ಹೇ. ಸುನ್ಕರ್ ಕೇಳಿ. ವಹ ಸುನ್ತಾ ಹೇ ಒಂದು ವಾಕ್ಯ, ವಹ ಲಿಖ್ತಾ ಹೇ ಇನ್ನೊಂದು ವಾಕ್ಯ. 2 ವಾಕ್ಯನ 2 ಸೆಂಟೆನ್ಸ್ನ ಹೇಗೆ ನೀವು ಸೇರಿಸಬೇಕು? ವಹ ಸುನ್ಕರ್ ಲಿಖ್ತಾ ಹೇ, ಅವನು ಕೇಳಿ ಬರೆಯುತ್ತಾನೆ. ವೇ ಬಾಹರ್ ಘೂಮ್ಕರ್ ಆಯೆಂಗೆ. ಅವರು ಹೊರಗಡೆ ಸುತ್ತಾಡಿ ಬರುವರು. ಆಯೆಂಗೆ ಫ್ಯೂಚರ್ ಟೆನ್ಸ್, ಆತೆ ಹೇ ಪ್ರೆಸೆಂಟ್ ಟೆನ್ಸ್. ಅವರು ಹೊರಗಡೆ ಸುತ್ತಾಡಿ ಬಂದರು, ಆಯೆ. ವೇ ಬಾಹರ್ ಘೂಮ್ಕರ್ ಆಯೆ. ಸೊ ಈಗ ನಿಮಗೆ 3 ಗೊತ್ತಾಗಿದೆ. ದೇಖ್ನಾ, ದೇಖ್ನೆ, ಹಾಗೆ ದೇಖ್ನಾ ಅಂದ್ರೆ ಒಂದು ಕ್ರಿಯೆಗೆ ಎಕ್ಸಾಂಪಲ್. ಹಾಗೆ ಯಾವ ಕ್ರಿಯೆಗೆ ಸುನ್ನ, ಸುನನೆ, ಸುನ್ಕರ್. ಹಾಗೆ ಯಾವುದಕ್ಕೆ ಬೇಕಾದ್ರೂ ತಗೊಳ್ಳಿ. ಪಢನಾ, ಪಢ್ಕರ್, ಪಢನಾ, ಪಢನೆ, ಪಢ್ಕರ್, ಏನ್ ಬೇಕಾದ್ರೂ ಆಗ್ಬೋದು. ಈಗ ನಾ, ನಹಿ, ಮತ್.
ನಾ ಇಲ್ಲೆಲ್ಲ ನಿಷೇಧಾರ್ಥಕ ನೆಗೆಟಿವ್ ಇದು, ಅಂದ್ರೆ ಆಗಲ್ಲ ಬೇಡ ಅನ್ನೋ ಅರ್ಥದಲ್ಲಿ ಬರುತ್ತೆ. ಹಿಂದಿನಲ್ಲಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಾ ಸ್ವಲ್ಪ ಲೈಟ್ ಅಂದ್ರೆ ನಹಿ ಅಂದ್ರೆ ಬೇಡ ಅಂತ, ಮತ್ ಅಂದ್ರೆ ಬೇಡವೇ ಬೇಡ ಅಂತ. ಇಲ್ಲಿ ಒಂದು ರೀತಿ ಆದೇಶ ಬರುತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಎಲ್ಲವೂ ನಿಷೇಧನೇನೆ, ನೋ ಅನ್ನೋ ಅರ್ಥನೇ ಬರುತ್ತೆ ನೋಡಿ. ನಾ ಅಂದ್ರೆ ಬೇಡ. ಮುझे ನಾ ರೋಟಿ ಅಚ್ಚಿ ಲಗ್ತಿ ಹೈ ನಾ ಚಾವಲ್, ನನಗೆ ರೊಟ್ಟಿಯೂ ಇಷ್ಟವಾಗೋದಿಲ್ಲ ಅನ್ನವೂ ಇಷ್ಟವಾಗೋದಿಲ್ಲ. ಇಲ್ಲಿ ನಾ ಇಷ್ಟ ಆಗೋದಿಲ್ಲ ಅಂದ್ರೆ ನನಗೆ ಬೇಡವೇ ಬೇಡ ಅಂತಲ್ಲ, ನನಗೆ ಇಷ್ಟ ಆಗಲ್ಲ ಅಂದ್ರೆ ಅಷ್ಟು ಇಷ್ಟಪಡೋಲ್ಲ ಅಂತ ಅರ್ಥ. ಮುझे ನಾ ಚಾಹಿಯೆ, ಮುझे ನಾ, ಈಗ ಕೆಲವರಿಗೆ ಕೊಡ್ಬೇಕಾದ್ರೆ ಏನಾದ್ರು ಸ್ವೀಟ್ ಅದು ಹಾಕ್ಬೇಕಾದ್ರೆ ಮುझे ನಾ ಚಾಹಿಯೆ ಅಂತ ಹೇಳ್ತಾರೆ. ಆದ್ರೆ ನೀವು ಹಾಕಿದ್ರೆ ಅವರು ಅದು ಬೇಡ ಅಂತ ಏನು ಅರ್ಥ ಅಲ್ಲ, ತಿನ್ಬಹುದು. ಹಾಗೆ ಮುझे ನಹಿ ಚಾಹಿಯೆ ಅಂದ್ರೆ ನನಗೆ ಬೇಡ ಬೇಡ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಒತ್ತು ಹಾಕಿ ಹೇಳೋದು. ಮುझे ಮತ್ ಡಾಲಿ ಅಂದ್ರೆ ಹಾಕ್ಲೇಬೇಡಿ ಅಂತ ಹೇಳೋದು. ಮುझे ನಾ ಚಾಹಿಯೆ. ವಹ ನಾನಾ ಕರ್ತೆ ಚಲಾ ಗಯ, ಅವನು ಬೇಡ ಬೇಡ ಅಂದ್ಕೊಂಡು ಹೋಗೇ ಬಿಟ್ಟ. ತುಮ್ ನ ಜಾನೆ ಕಹಾ ಜಾತೆ ಹೋ ನ ಜಾನೆ, ನೀನು ಎಲ್ಲಿಗೆ ಹೋಗ್ತೀಯಾ ಗೊತ್ತಾಗಲ್ಲ. ನ ಜಾನೆ ಅಂದ್ರೆ ನನಗೆ ಗೊತ್ತೇ ಆಗೋಲ್ಲ ಎಲ್ಲಿ ನೀನು ಹೋಗ್ತೀಯಾ ಅಂತ. ನಾ ನೆಗೆಟಿವ್ ಬರುತ್ತೆ, ಅದ್ರ ಪೂರ್ತಿ ಇದರಲ್ಲಿ ಬರೋದಿಲ್ಲ. ನಹಿ ಅಂದ್ರೆ ಬೇಡ. ಮುझे ನಹಿ ಚಾಹಿಯೆ, ಐ ಡೋಂಟ್ ವಾಂಟ್, ನನಗೆ ಬೇಡ. ಮೈ ವಿದೇಶ್ ನಹಿ ಜಾವುಂಗಾ, ನಾನು ವಿದೇಶಕ್ಕೆ ಹೋಗುವುದಿಲ್ಲ. ನೋಡಿ ಇಲ್ಲಿ ಖಂಡಿತವಾಗಿ ಹೇಳ್ತಾ ಇರೋದು ನನಗೆ ನಾನು ಮಾಡೋದಿಲ್ಲ, ನನಗೆ ಬೇಡ. ಆಪ್ ಕ್ಯೂ ನಹಿ ದೇತೆ, ಕ್ಯೂ ಅಂದ್ರೆ ಏನು, ಯಾಕೆ. ಆಪ್ ಕ್ಯೂ ನಹಿ ದೇತೆ, ನೀವು ಯಾಕೆ ಕೊಡುವುದಿಲ್ಲ. ನೋಡಿ ಪ್ರಶ್ನೆ ಮಾಡ್ತಾ ಇರೋದು, ಕ್ವೆಶ್ಚನ್ ಮಾಡೋದು. ಆಪ್ ಕ್ಯೂ ನಹಿ ದೇತೆ. ವೇ ಕಭಿ ನಹಿ ಆಯೆಂಗೆ, ವೇ ಅಂದ್ರೆ ಗೊತ್ತಿದೆ ನಿಮ್ಗೆ, ಅವರು. ಕಭಿ ನಹಿ ಆಯೆಂಗೆ, ಯಾವಾಗಲೂ ಬರುವುದಿಲ್ಲ ಅಂದ್ರೆ ಇದು ಫ್ಯೂಚರ್. ಆಯೆಂಗೆ, ವೇ ಕಭಿ ನಹಿ ಆತೆ ಹೇ, ಅದು ಪ್ರೆಸೆಂಟ್ ಟೆನ್ಸ್. ಅದೇ ವೇ ಕಭಿ ನಹಿ ಆಯೆ, ಯಾವಾಗಲೂ ಬರಲೇ ಇಲ್ಲ. ಈಗ ನಹಿ ಮತ್ತಂದ್ರೆ ಇಲ್ಲಿ ಬೇರೆಯವರಿಗೆ ಹೇಳ್ತೀವಿ, ಆರ್ಡರ್ ಕೊಡೋ ರೀತಿನಲ್ಲಿ ಇರುತ್ತಿದ್ದು ಸ್ವಲ್ಪ. ಮುझे ಮತ್ ಮಾರೋ ಅಂದ್ರೆ ನನ್ನನ್ನು ಹೊಡೆಯಬೇಡ, ನನ್ನನ್ನು ಹೊಡೆಯಬೇಡ. ಮುझे ನನ್ನನ್ನು, ಮೈ ನಾನು, ಮೈ ಪ್ಲಸ್ ಕೋ ಮುझको ಅದನ್ನ ಮುझे ಅಂತ ಹೇಳ್ತೀವಿ. ಮುझको ಮತ್ ಮಾರೋ ಅನ್ನೋ ಕೆಲವು ಯೂಸೇಜ್ ಅಲ್ಲಿ ಇದೆ, ಹೇಳ್ಬಹುದು. ಉಸೆ ಮತ್ ಬುಲಾವೋ, ಅವನನ್ನು ಕರೆಯಬೇಡ. ಉಸೆ ಅವನನ್ನು, ಉಸ್ಕೋ ಮತ್ ಬುಲಾವೋ ಕರಿಬಾರ್ದು ಅಂದ್ರೆ ಒಂದು ರೀತಿ ಆರ್ಡರ್ ಇಲ್ಲಿ, ಕರೀಲೇಬಾರ್ದು ಅಂತ. ಕಿಸಾನ್ ಕೋ ಮತ್ ಸತಾವೋ, ರೈತನನ್ನು ಸತಾಯಿಸಬೇಡ. ನೋಡಿ ಎಲ್ಲ ಆದೇಶದ ರೀತಿ ಕಾಣಿಸ್ತಾ ಇದೆ. ದೇಶವಾಸಿಯೋ ಲಾಕ್ಡೌನ್ ಕಿ ಅವಧಿ ಮೇ ಬಾಹರ್ ಮತ್ ಆಯಿಯೇ, ದೇಶವಾಸಿಗಳೇ ಲಾಕ್ಡೌನ್ ಸಮಯದಲ್ಲಿ ಯಾರು ಹೊರಗಡೆ ಬರಬೇಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು ಒಂದು ರೀತಿ ಆದೇಶನೇ, ಆದ್ರೆ ಒಳ್ಳೆ ರೀತಿನಲ್ಲಿ ರಿಕ್ವೆಸ್ಟ್ ಮಾಡೋ ರೀತಿನಲ್ಲಿ ಅನ್ಸುತ್ತಷ್ಟೆ. ಸೊ ಈ ರೀತಿ ನಹಿ ಮತ್ ಅಂದ್ರೆ ಎಲ್ಲವೂ ನಿಷೇಧವಾಗಿ ನೀವು ಯೂಸ್ ಮಾಡಬೇಕಾದ್ರೆ ಪರಿಸ್ಥಿತಿ ನೋಡಿಕೊಂಡು ಅದನ್ನ ಯೂಸ್ ಮಾಡಿ. ಈಗ ಚಾಹಿ ಇದು ತುಂಬಾ ಯೂಸ್ ಆಗುತ್ತೆ, ನಮಗೆ ತುಂಬಾ ಬೇಕೇ ಬೇಕು. ಯಾಕಂದ್ರೆ ಡೈಲಿ ಯೂಸೇಜ್ ಅಲ್ಲಿ ಇದು ಬೇಕಾಗುತ್ತೆ, ತುಂಬಾ ಸಲ ಹೇಳ್ತಿರ್ತೀವಿ ನನಗೆ ಅದು ಬೇಕು ಇದು ಬೇಕು ಅದೆಲ್ಲ. ನನಗೆ ಅದು ಬೇಡ ಅನ್ಬೇಕಾದ್ರೂ ಇದೇ ಬೇಕು. ಹೇಗೆ, ಮುझे ಪೈಸಾ ಚಾಹಿಯೆ, ಮುझे ಪೈಸಾ ನಹಿ ಚಾಹಿಯೆ. ನೋಡಿ ನಹಿ ಸೇರಿಸಿದ್ರೆ ನನಗೆ ಬೇಡ, ಬೇಕು ಬೇಡ. ಚಾಹಿಯೆ ಬೇಕು, ನಹಿ ಚಾಹಿಯೆ ಬೇಡ. ಮುझे ಕಿತಾಬ್ ಚಾಹಿಯೆ, ನನಗೆ ಪುಸ್ತಕ ಬೇಕು. ನೋಡಿ ಮುझे, ನೀವು ಅದಕ್ಕೆ ಯಾವ್ದು ಬೇಕಾದ್ರೂ ಸೆಂಟೆನ್ಸ್ಗಳು ಮುझे ಉಸೆ ಇಸೆ ಮೈ ಬರೋದಿಲ್ಲ, ಇದೆಲ್ಲದಕ್ಕೂ ಕೋ ಆಡ್ ಆಗಿ ಬರುತ್ತೆ. ಮೈ ಮುझे ಹಮೆ ಉಸೆ ಆಪ್ಕೋ ಇಸೆ ಉನ್ಕೋ ಅದನ್ನ ಉನ್ಹೆ ಹಾಗೆಲ್ಲ ಬರುತ್ತೆ. ಮುझे ಕಿತಾಬ್ ಚಾಹಿಯೆ. ಹಮೆ ಅಂದ್ರೆ ನಮಗೆ, ಹಮೆ ನೋಡಿ ಹಮ್ ನಾವು, ಹಮೆ ನಮಗೆ. ಖಾನಾ ಚಾಹಿಯೆ, ನಮಗೆ ಬೇಡ ಅಂದ್ರೆ ಹಮೆ ಖಾನಾ ನಹಿ ಚಾಹಿಯೆ, ನಮಗೆ ಊಟ ಬೇಡ. ತುझे ಕ್ಯಾ ಚಾಹಿಯೆ, ವಾಟ್ ಡು ಯು ವಾಂಟ್. ತುझे ನಿನಗೆ ಏನು ಬೇಕು. ತುझे ತುಮ್ಹೆ ನಿನಗೆ, ಸೇಮ್ ಸ್ವಲ್ಪ ರೆಸ್ಪೆಕ್ಟ್ ಈಕ್ವಲ್ ಏಜ್ ಅವ್ರಿಗೆ. ಕ್ಯೂ ಚಾಹಿಯೆ ನೋಡಿ, ಕ್ಯಾ ಚಾಹಿಯೆ ಏನು ಬೇಕು, ಕ್ಯೂ ಯಾಕೆ ಬೇಕು. ವೈ ಡು ಯು ವಾಂಟ್, ತುಮ್ಹೆ ಕ್ಯೂ ಚಾಹಿಯೆ ನಿನಗೆ ಯಾಕೆ ಬೇಕು. ಬೇಕು ಅನ್ನೋದಕ್ಕೆ ತುಮ್ಹೆ ಕ್ಯೂ ನಹಿ ಚಾಹಿಯೆ, ನಿನಗೆ ಯಾಕೆ ಬೇಡ. ನೋಡಿ ಚಾಹಿಯೆ ಅನ್ನೋದು ಎಷ್ಟು ಯೂಸ್ ಆಗುತ್ತೆ, ಎಷ್ಟು ಮ್ಯಾಕ್ಸಿಮಮ್ ಸೆಂಟೆನ್ಸಸ್ ಅನ್ನು ನೀವು ಇದರಲ್ಲಿ ಮಾಡ್ತಾ ಹೋಗ್ಬೋದು. ಆಪ್ಕೋ ಕಬ್ ಚಾಹಿಯೆ, ಏನಾದರೂ ನಿಮ್ಮನ್ನ ಕೇಳ್ಬೋದು, ಅವಾಗ ನೀವು ಅವ್ರನ್ನ ಪ್ರಶ್ನೆ ಮಾಡೋ. ಆಪ್ಕೋ ಕಬ್ ಚಾಹಿಯೆ, ಕಲ್ ಸುಬಹ ಚಾಹಿಯೆ ಯಾ ಭಿ ಚಾಹಿಯೆ
हाँ अभी चाहिए, अभी चाहिए तो रुकिए मैं देता हूँ ಹಾಗೆ ನೀವು ಹೇಳ್ಬೋದು. ಯಾ ನಹಿ ಮೇರೆ ಪಾಸ್ ನಹಿ ಹೇ ಮೈ ನಹಿ ದೇ ಸಕ್ತಾ. ನೋಡಿ ಸಕ್ ಅವತ್ತು ಯೂಸ್ ಮಾಡಿದ್ದೆ ನಿನ್ನೆ, ಅಂದರೆ ನನಗೆ ಕೊಡೋಕ್ಕಾಗೋದಿಲ್ಲ. ಹಾಂ ಅಭಿ ದೇ ಸಕ್ತಾ ಹೂँ ಆಪ್ ರುಕಿಯೇ. ಹಾಗೆ ನಿಮಗೆ ಯಾವಾಗ ಬೇಕು, आपको कब चाहिए. ನೆಕ್ಸ್ಟ್ ಇಸ್ಕೋ ಅಂದರೆ ಇಸೆ, ಸೀಟ್ ಕಹಾ ಚಾಹಿಯೇ, ಇವನಿಗೆ ಅಥವಾ ಇವಳಿಗೆ ಸೀಟ್ ಎಲ್ಲಿ ಬೇಕು. ಕಹಾ ಚಾಹಿಯೇ ನೋಡಿ, ಕಹಾ ವೇರ್ ಪ್ಲೇಸ್ ಇಂಡಿಕೇಟ್ ಮಾಡಿ, ಕಹಾ ಚಾಹಿಯೇ ಎಲ್ಲಿ ಬೇಕು. ಇನ್ಹೆ ದೂದ್ ಚಾಹಿಯೇ ನೋಡಿ, ಇಸೆ ಅಂದರೆ ಇವನಿಗೆ ಅಥವಾ ಇವಳಿಗೆ, ಇನ್ಹೆ ಅಂದರೆ ಇವರಿಗೆ ರೆಸ್ಪೆಕ್ಟ್ ಅಥವಾ ಪ್ಲೂರಲ್. ಇವರಿಗೆ ಹಾಲು ಬೇಕು, ದೂದ್ ಇವರಿಗೆ ಹಾಲು ಬೇಡ. ಇನ್ಹೆ ದೂದ್ ನಹಿ ಚಾಹಿಯೇ. ಕಾಮ್ ವಾಲಿ ಔರತ್ ಕೋ ಪೈಸಾ ಚಾಹಿಯೇ, ಕೆಲಸದ ಹೆಂಗಸಿಗೆ ಹಣ ಬೇಕು. ಕಿಸ್ಕೋ ಚಾಹಿಯೇ, ಕಾಮ್ ವಾಲಿ ಔರತ್ ಕೋ. ಎಲ್ಲದಕ್ಕೂ ಹಾಗೆ ಬರ್ತವೆ, ಕಿಸ್ಕೋ ಆಪ್ಕೋ ಅಂದರೆ ಯಾರಿಗೆ. ಗೆ ಅಂದರೆ ಇಲ್ಲಿ ಕೋನ ನಾವು ಆ್ಯಡ್ ಮಾಡಿ ಹೇಳ್ತಾ ಹೋಗ್ತೀವಿ, ಚಾಹಿಯೇ ಅನ್ನೋದು. ಈಗ ಟೆಸ್ಟ್ ನಿನ್ನೆ ಏನು ಕೊಟ್ಟಿದೆ ಅದರದ್ದು ಎಂಡ್ ಆಗಬೇಕಿತ್ತು ಇದರಲ್ಲಿ ಸೆಂಟೆನ್ಸಸ್. ಲಗಾ ಅಂದರೆ ಶುರು ನೀವು ಆ ಮೂರನ್ನ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಬೇರೆ ಬೇರೆ ವಾಕ್ಯಗಳಿದೆ, ಸ್ವಲ್ಪ ಕನ್ಫ್ಯೂಷನ್ಸ್ ಆದರೆ ಅಷ್ಟು ನೀವು ವರಿ ಮಾಡ್ಕೊಳ್ಳೋದು ಬೇಡ. ಲಗಾ ಅಂದರೆ ಶುರು ಮಾಡಿದ್ದು, ಅದು ನೆನ್ಪಿಟ್ಕೊಳ್ಳಿ. ಹಾಗೆ ಕರ್ ಸಕ್ಕ ಅಂದರೆ ಐ ಕ್ಯಾನ್ ನಾನು ಮಾಡಬಲ್ಲೆ. ಚುಕ್ಕ ಅಂದರೆ ನಾನು ಮಾಡಿ ಮುಗಿಸಿದೆ. ಈ ಮೂರನ್ನ ನೆನ್ಪಿಟ್ಕೊಳ್ಳಿ, ಅದರಲ್ಲಿ ಬೇರೆ ಬೇರೆ ಸೆಂಟೆನ್ಸಸ್ ಯೂಸ್ ಮಾಡ್ತಾ ಅದು ಗೊತ್ತಾಗುತ್ತೆ. ಲಗಾ ಮೈ ದೇಖ್ನೆ ಲಗಾ ನಾನು ನೋಡಲು ಪ್ರಾರಂಭಿಸಿದೆ, ನೋಡತೊಡಗಿದೆ. ಲಗೆ ಹಮ್ ಪಡ್ನೆ ಲಗೆ ನೋಡಿ, ಮೈ ಪಡ್ನೆ ಲಗಾ ಹಮ್ ಪಡ್ನೆ ಲಗೆ. ಲಗಿ ಅಂದರೆ ಇಲ್ಲಿ ಸ್ತ್ರೀಲಿಂಗ್ ಇದೆ, ಲಡ್ಕಿ ಗಾನೆ ಲಗಿ ಹುಡುಗಿ ಹಾಡಲು ಪ್ರಾರಂಭಿಸಿದಳು, ಹಾಡತೊಡಗಿದಳು. ಲಗ್ತಾ ಹೇ ದಿನೇಶ್ ಖೇಲ್ನೆ ಲಗ್ತಾ ಹೇ ಎಂದು ಶುರು ಮಾಡುತ್ತಾನೆ, ಲಗ್ತಾ ಹೇ. ಲಗ್ತಿ ಹೇ ಅಂದ್ರೆ ಸ್ತ್ರೀಲಿಂಗ್, ಲಕ್ಷ್ಮಿ ನಾಚ್ನೆ ಲಗ್ತಿ ಹೇ ನೋಡಿ, ಲಡ್ಕ ಲಗ್ತಾ ಹೇ ದಿನೇಶ್. ಇಲ್ಲಿ ಲಕ್ಷ್ಮಿ ಸ್ತ್ರೀಲಿಂಗ್, ಅದಕ್ಕೆ ಲಗ್ತಿ ಹೇ. ಗಾನೆ ಲಗ್ ಅಂದ್ರೇನು ಸ್ಟಾರ್ಟೆಡ್. ಲಗಾಥಾ ಅಂದ್ರೆ ಮಾಡಿದ್ದ. ಮೈ ದೇಖ್ನೆ ಲಗಾಥಾ. ಲಗಿ ಥಿ ಲತಾ ದೌಡ್ನೆ ಲಗಿ ಥಿ ನೋಡಿ ಶುರು ಮಾಡಿದ್ದಳು. ಲಗೆ ಹೋಂಗೆ ಅಂದ್ರೆ ಮುಂದಕ್ಕೆ, ಲೋಗ್ ಆಪ್ ಆನೆ ಲಗೆ ಹೋಂಗೆ ಇನ್ನು ಅದು ಸಂಭಾವ್ಯದಲ್ಲಿದೆ. ಲಗಿ ಹೋಗಿ ಮಷೀನ್ ಚಲನೆ ಲಗಿ ಹೋಗಿ ಅದು ಗ್ಯಾರಂಟಿ ಇಲ್ಲ, ಸಂಭಾವ್ಯ. ಲಗಿ ಹೇ ಬಾರಿಶ್ ಹೋನೆ ಲಗಿ ಹೇ ಅಂದರೆ ಈಗ ನಡೀತಾ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿದೆ. ಬಾರಿಶ್ ಹೋನೆ ಲಗಿ ಹೇ ಅಂದರೆ ಮಳೆ ಬರೋದಕ್ಕೆ ಶುರುವಾಗಿದೆ ಅಂತ. ನೆಕ್ಸ್ಟ್ ಸಕ್ತಾ ಹೂ ಅಂದರೆ ಐ ಕ್ಯಾನ್ ನನ್ನಿಂದ ಸಾಧ್ಯ. ಮೈ ಬೋಲ್ ಸಕ್ತಾ ಹೂ, ಮೈ ನಹಿ ಬೋಲ್ ಸಕ್ತಾ ನೋಡಿ, ನಹಿ ಸೇರಿಸಿದಾಯ್ತು. सकते हो ಬಂದ್ಕೊಳ್ಳೇನೋ ತುಮ್ ಯಹ ಕಾಮ್ ಕರ್ ಸಕ್ತೆ ಹೋ. सकूंगा मैं जरूर कर सकूंगा ಖಂಡಿತವಾಗಿ ಮಾಡಬಲ್ಲೆ. ಸಕಾ ಬಾಲಕನೆ ಉಸೆ ಉಠಾ ಸಕಾ ಭೂತಕಾಲ, सकूंगा ಭವಿಷ್ಯತ್. ಚುಕೆ ಹಮ್ ಪೂರಾ ಕರ್ ಚುಕೆ ಮುಗಿಸಿದೆವು. ನರ್ತಕಿ ನಾಚ್ ಚುಕಿ ನರ್ತನೆ ಮಾಡಿ ಡ್ಯಾನ್ಸ್ ಮಾಡಿ ಮುಗಿಸಿದಳು. ಹಾಗೆ ಚುಕಾ ಹೂ ಮೈ ಸುನ್ ಚುಕಾ ಹೂ, ಇಲ್ಲಿ ಯಾವುದ್ರಲ್ಲೂ ನೇ ಬರಲ್ಲ. ಲಗ್ ಸಕ್ ಚುಕ್ಕಲ್ಲೂ ನೇ ಯೂಸ್ ಮಾಡೋ ಹಾಗಿಲ್ಲ. ಮೈ ಸುನ್ ಚುಕಾ ಹೂ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೂ ನೇ ಬರಲ್ಲ. ಚುಕೇತೆ ವೇ ಮರ್ ಚುಕೇತೆ ಸತ್ತು ಹೋಗಿದ್ದರು. ಇವತ್ತಿನ ಟೆಸ್ಟ್ ನೋಡಿ, ದರ್ಜಿ ಕಪಡೆ ಡ್ಯಾಶ್ ಚಾಹತಾ ಹೇ, ಇಲ್ಲಿ देखना देखने देखकर. ಹಾಗೆ हम छुट्टियों में मुंबई डैश चलेंगे, देखना या देखने अथवा देखकर. तुम हमेशा डैश पढ़ो, देखना देखने देखकर. कभी दूसरों को धोखा ಅಂದ್ರೆ ಮೋಸ, ಡ್ಯಾಶ್ ದೋ ನಾ ನಹಿ ಮತ್ತನ್ನ ಸೇರಿಸಿ ಹಾಕಿ. ಮತ್ತೆ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿ ಚಾಹಿಯೇನ ಸೇರಿಸಿ ಸೆಂಟೆನ್ಸ್ ಅನ್ನ ಹೇಳ್ಕೊಳ್ಳಿ. ಮುझे कपड़े चाहिए, आपको जाना चाहिए, सीता को मुक्त करना चाहिए, उसे फल चाहिए. ಬೇಕು 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 ಅಂತ ಹಮೆ ಹಿಂದಿ ಹೀಗೆ ನೀವು ಇನ್ನೂ ಒಂದು 20 ಸೆಂಟೆನ್ಸ್ಗಳನ್ನು ಮಾಡಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಈ ಏನೆಲ್ಲ ಪಾಠಗಳು ಆಗಿದೆ ಅದನ್ನು ರಿವಿಷನ್ ಮಾಡ್ತಾ ಇರಿ. ಸೊ ಮತ್ತೆ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಆಪ್ ಸಬ್ಕೋ ಮೇರಾ ಧನ್ಯವಾದ. स्पोकन हिंदी क्लासेस के 17वें दिन में आप सबका स्वागत है. आज हम विशेषण और क्रिया विशेषण, विशेषण ಅಂದರೆ ಅಡ್ಜೆಕ್ಟಿವ್, ಕ್ರಿಯಾ ವಿಶೇಷಣ ಅಂದರೆ ಮತ್ತು ಅಡ್ವರ್ಬ್ ಬಗ್ಗೆ ತಿಳ್ಕೊಳ್ಳೋಣ. ಹೇಗೆ ಈ ರೀತಿ ನಾವು ಸೆಂಟೆನ್ಸಲ್ಲಿ ವಾಕ್ಯ ಮೇ ಇನ್ಕಾ ಪ್ರಯೋಗ ಕೈಸೆ ಕರ್ತೆ ಹೇ ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ನೋಡಿ, ಈಗ ಲಡ್ಕ ಪಡ್ ರಹಾ ಹೇ, ಕೈಸಾ ಲಡ್ಕ ಅಂತ ಪ್ರಶ್ನೆ ಬಂದರೆ ಅವನ ಕ್ವಾಲಿಟಿ ಏನು, ಗುಣ ಏನು, ಒಳ್ಳೆಯವನು ಕೆಟ್ಟವನು ಚಿಕ್ಕವನು ದೊಡ್ಡವನು ಅದನ್ನೆಲ್ಲ ಹೇಳ್ತೀವಲ್ಲ, ಅದೇ ವಿಶೇಷಣ ಅಂದರೆ ಅವನ ಕ್ವಾಲಿಟಿ, ಅದನ್ನು ಹೇಳ್ತೀವಿ. ಇಲ್ಲಿ ನೋಡೋಣ, ಅಚ್ಛಾ
एक विशेषण शब्द है। राजेश अच्छा लड़का है। राजेश कैसा लड़का है? राजेश अच्छा लड़का है। ನೋಡಿ, अच्छी लड़की है, लड़की ಇದ್ದಿದ್ರೆ अच्छी लड़की है. ಹಾಗೆ ನಾವು ರಿವಿಷನ್ ಮಾಡ್ತಾ ಹೋಗೋಣ. ರಾಜೇಶ್ अच्छा लड़का है. ಈಮಾನ್ದಾರ್ ಪ್ರಾಮಾಣಿಕ. ಅಪ್ರಾಮಾಣಿಕ ಅಂದ್ರೆ ವೇ ಅವರು. ಈಮಾನ್ದಾರ್ ಬಚ್ಚೆ ಹೇ, ಪ್ರಾಮಾಣಿಕ ಮಕ್ಕಳು. ನೋಡಿ, ಅವರು ವೇ ಬಂತು, ಅದಕ್ಕೆ ಬಚ್ಚೆ ಹೇ. ವ ಬಂದಿದ್ರೆ ವ ಪ್ರಾಮಾಣಿಕ ಬಚ್ಚಾ ಹೇ. ಏಕವಚನ ಇರ್ತಿತ್ತು, ಸಿಂಗ್ಯುಲರ್ ಇರ್ತಿತ್ತು. ಹಾಗೆ ಆಲ್ಸಿ. ಆಲ್ಸಿ ಅಂದ್ರೆ ಸೋಮಾರಿ. ಏಕ್ ಆಲಸಿ ಛಾತ್ರ ನಹಿ ಆಯಾ. ಒಬ್ಬ ಸೋಮಾರಿ ವಿದ್ಯಾರ್ಥಿ ಬಂದಿಲ್ಲ. ನಹಿ ಆಯಾ. ನೋಡಿ, ನಹಿ ಆಯಾ, ಆಯಾ ಬಂದಿದ್ದಾನೆ, ನಹಿ ಆಯಾ ಬರ್ಲಿಲ್ಲ. ಅಂದ್ರೆ ಕೈಸಾ ಛಾತ್ರ ನಹಿ ಆಯಾ? ಆಲಸಿ ಛಾತ್ರ, ಅವನ ಗುಣವನ್ನು ಹೇಳ್ತಾ ಇದೆ. ಸಮಜ್ದಾರ್ ಬುದ್ಧಿವಂತ. ಸಮಜ್ದಾರ್ ವಿದ್ಯಾರ್ಥಿ ಜಲ್ದಿ ಸೀಖ್ತೆ ಹೇ. ಕೈಸೆ ವಿದ್ಯಾರ್ಥಿ? ಕೈಸೆ ನೀವು ಪ್ರಶ್ನೆ ಮಾಡಿದ್ರೆ ಏನು ಆನ್ಸರ್ ಸಿಗುತ್ತಲ್ಲ, ಅದೇ ಅದರದ ವಿಶೇಷಣ ಆಗಿರುತ್ತೆ. ಅಂದ್ರೆ ನೌನ್ ಏನಿರುತ್ತೆ ಅದ್ರ ಮೇಲೆ ಕ್ವೆಶ್ಚನ್ ಮಾಡ್ಕೊಳ್ತೀರಾ. ಕೈಸಾ ಆದ್ಮಿ? ಸಮಜ್ದಾರ್ ಆದ್ಮಿ. ಕೈಸೆ ವಿದ್ಯಾರ್ಥಿ? ಸಮಜ್ದಾರ್ ವಿದ್ಯಾರ್ಥಿ. ಜಲ್ದಿ ಸೀಖ್ತೆ ಹೇ, ಇದು ನೋಡಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಕೈಸಾ, ಕೈಸೆ, ಕೈಸಿ. ಮತ್ತೆ ನೋಡಿ, ಲಂಬಾ ಉದ್ದ. कुतुब मीनार कितना ऊंचा है? तो कैसा है? लंबा है. लंबी कैसी इमारत है? लंबी इमारत है. एक लंबी, लंबी ಅಂದ್ರೆ ಉದ್ದವಾದ, ಲಂಬಿ इमारत ಅಂದ್ರೆ ಒಂದು ಮಾನ್ಯುಮೆಂಟ್. छोटा चिक्का. मैदान के सामने एक छोटा घर है. कैसा घर है? छोटा घर है. ಹಾಗೆ ಮೋಟಾ ಅಂದ್ರೆ ದಪ್ಪ. ಮೋಟಾ ಆದ್ಮಿ ದೌಡ್ ಲಗಾ ರಹಾ ಹೈ. ಯಾರೋ ರನ್ನಿಂಗ್ ರೇಸ್ ಮಾಡ್ತಾ ಇದ್ರೆ ಮೋಟಾ ಆದ್ಮಿ. ಕೈಸಾ ಆದ್ಮಿ? ಮೋಟಾ ಆದ್ಮಿ. ಆದ್ಮಿ ಅನ್ನೋದು ಒಂದು ನೌನ್, ಕೆಲಸ ಮಾಡ್ತಾ ಇದ್ದ. ಅವನ ವಿಶೇಷತೆ ಏನ್ ಹೇಳುತ್ತಲ್ಲ ಅದು ವಿಶೇಷಣ. विशेषण ಅಂದ್ರೆ एडजेक्टिव. मोटा आदमी. आदमी कैसा है? मोटा है. मोटा आदमी दौड़ लगा रहा है. दौड़ लगाना ಅಂದ್ರೆ ಸುತ್ತೋದು, ಓಡೋದು. पतला तेलु. पतला लड़का जल्दी जल्दी चलता है. पतला लड़का जल्दी जल्दी चलता है. कैसा लड़का? पतला लड़का. ಹಾಗೆ ಗೋರ ಅಂದ್ರೆ ಬಿಳಿ. ಇಲ್ಲಿ ಬಣ್ಣದ ಬಗ್ಗೆನು. ಕೈಸಾ, ಕೈಸಾ ಹೇ ಲಡ್ಕಾ, ಲಡ್ಕಿ ಕೈಸಿ ಹೇ ಕೇಳ್ತಾರಲ್ಲ ಹಾಗೆ. ರಾಧಾ ಗೋರಿ ಹೇ. ಕೈಸಿ ಹೇ ನೋಡಿ, ಇಲ್ಲಿ ಸ್ತ್ರೀಲಿಂಗ ಅಂದ್ರೆ ಕೈಸಿ. ನಿಮ್ಗೆ ಗೊತ್ತಿದೆ, ಪುಲ್ಲಿಂಗಲ್ಲಿ ಕೈಸಾ, ಬಹುವಚನ ಪುಲ್ಲಿಂಗ ಕೈಸೆ, ಸ್ತ್ರೀಲಿಂಗಲ್ಲಿ ಕೈಸಿ. ಇದು ಎಲ್ಲೇ ಹೋದ್ರು ಇದೇ ನೆನ್ಪಿಟ್ಕೊಳ್ಳಿ. ಕೈಸಾ, ಕೈಸೆ, ಕೈಸಿ, ಕಾ ಕೇಕಿ, ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ಆಯ್ತು. ಕಾ ಕೇಕಿ. मनोहर मनोहरवाद, सुंदरवाद. कृष्ण का रूप मनोहर है. कृष्ण का रूप कैसा है? मनोहर है. मनोहरवाಗಿದೆ. ಪ್ರೆಸೆಂಟ್ ಟೆನ್ಸ್ ನೋಡಿ, ಹೇ ಬಂದ್ರೆ ಪ್ರೆಸೆಂಟ್ ಟೆನ್ಸ್ ಇದೆ. ಲಡ್ಕಿ ಇಲ್ಲಿ ಗುಲಾಬಿ. ಗುಲಾಬಿ ಒಂದು ಬಣ್ಣ. ಗುಲಾಬ್ ಹೂವು, ಗುಲಾಬಿ ಒಂದು ಬಣ್ಣ, ಗುಲಾಬಿ ಬಣ್ಣ. ಲಡ್ಕಿ ಗುಲಾಬಿ ರಂಗಕ್ಕೆ ಕಪಡೆ ಪೆಹನ್ಕರ್ ಆಯಿ ಹೇ. ಆಯಿ ಹೇ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ. ಆತಿ ಹೇ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಬಂದಿದ್ದಾಳಾಗ್ಲೇ. ಇದು ಪಾಸ್ಟ್ ಟೆನ್ಸ್ ಅಲ್ಲಿರೋ ಒಂದು ವಾಕ್ಯ. ಚಮಕೀಲ ಅಂದ್ರೆ ಹೊಳೆಯುವ. ಸೋನಾ ಏಕ್ ಚಮಕೀಲ ಧಾತು ಹೇ. ಚಮಕೀಲ ಅಂದ್ರೆ ಹೊಳೆಯುವಂತಹ ಒಂದು ಧಾತು. ನೆಕ್ಸ್ಟ್ ನೋಡಿ, ಅಮೀರ್ ಅಂದ್ರೆ ಶ್ರೀಮಂತ. ಉಸ್ ಮೊಹಲ್ಲೆ ಮೇ ಅಮೀರ್ ಲೋಗ್ ರಹತೆ ಹೇ. ಕೈಸೆ ಲೋಗ್ ರಹತೆ ಹೇ? ಎಂತಹ ಜನ ಇರ್ತಾರೆ? ಅಮೀರ್ ಲೋಗ್. ಕೈಸೆ ಲೋಗ್? ಗರೀಬ್ ಲೋಗ್. ನೋಡಿ, ಲೋಗ್ ಇಲ್ಲದೆ ನೌನ. ಕೈಸೆ? ಅಮೀರ್ ಅಂದ್ರೆ ಅದನ್ನ ಡಿಸ್ಕ್ರೈಬ್ ಮಾಡೋ ವರ್ಡ್ ಯಾವ್ದಿಲ್ಲಿ? ಅಮೀರ್. ಗರೀಬ್ ಅಂದ್ರೆ ಬಡವ. ಗರೀಬ್ ಕಿಸಾನ್ ಖೇತ್ ಮೇ, ಹೊಲದಲ್ಲಿ. ಮೇ ಅಂದ್ರೆ ಇನ್, ಹೊಲದಲ್ಲಿ. ಕಾಮ್ ಕರ್ ರಹಾ ಹೈ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್, ಕೆಲಸ ಮಾಡ್ತಾ ಇದ್ದಾನೆ. ಕೈಸಾ ಕಿಸಾನ್ ಖೇತ್ ಮೇ ಕಾಮ್ ಕರ್ ರಹಾ ಹೈ? ಗರೀಬ್ ಕಿಸಾನ್ ಖೇತ್ ಮೇ ಕಾಮ್ ಕರ್ ರಹಾ ಹೈ. ಹಾಗೆ ಕಮ್ಜೋರ್ ಅಂದ್ರೆ ಅಶಕ್ತ, ವೀಕ್. ಕಮ್ಜೋರ್ ಬಾಲಕ್ ರೋ ರಹಾ ಹೈ. ಕೈಸಾ ಬಾಲಕ್ ರೋ ರಹಾ ಹೈ? ಕಮ್ಜೋರ್ ಬಾಲಕ್ ಕಿ ಸ್ಥಿತಿ, ಅವನ ಸ್ಥಿತಿನ ಹೇಳ್ತಾ ಇದೆ. ಕಮ್ಜೋರ್ ಬಾಲಕ್ ರೋ ರಹಾ ಹೇ. ಕಮ್ಜೋರ್ ಬಾಲಿಕಾ ಅಂದ್ರೆ ಸ್ತ್ರೀಲಿಂಗ ಆಗ್ತಿತ್ತು. ದರಿದ್ರ ಅಂದ್ರೆ ಬಡವ. ದರಿದ್ರ ವ್ಯಕ್ತಿ ಭೀಕ್ ಮಾಂಗ್ ರಹಾ ಹೇ. ಕೈಸಾ ವ್ಯಕ್ತಿ? ದರಿದ್ರ ವ್ಯಕ್ತಿ. ಭೀಕ್ ಮಾಂಗ್ ನೋಡಿ, ಮಾಂಗ್ ರಹಾ ಹೇ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ವರ್ಕ್ ಇನ್ನು ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಟೇಸ್ಟ್ಗೆ ರಿಲೇಟೆಡ್ ಆಗಿ ಖಟ್ಟ ಅಂದ್ರೆ ಹುಳಿ, ಮೀಠಾ ಅಂದ್ರೆ ಸಿಹಿ, ಕಡುವಾ ಬಹುತ್ ಕಡವಾ ಹೈ ಅಂದ್ರೆ ಬಹಳ ಕಹಿ, ಸುಗಂಧಿತ ಅಂದ್ರೆ ಪರಿಮಳ, ಸುವಾಸನೆಯಿಂದ ಕೂಡಿರೋದು. ಲಡ್ಕ ಖಟ್ಟ ಆಮ್ ಖಾಯೇಗ. ಇಲ್ಲಿ ನೋಡಿ, ಖಾಯೇಗ ಫ್ಯೂಚರ್ ಟೆನ್ಸ್, ಅದನ್ನು ನೋಡ್ತಾ ಹೋಗೋಣ ಜೊತೆ ಜೊತೆ. ಲಡ್ಕ ಖಟ್ಟ ಆಮ್ ಖಾಯೇಗ ಅಂದ್ರೆ ಹುಳಿಯಾದ ಮಾವಿನ ತಿಂತಾ ಇದ್ದಾನೆ.
ತಿನ್ನುವನು ಅಂತ ಆಗುತ್ತಿಲ್ಲಿ. ಯಾಕೆ ಖಾಯೇಗ. ಸಬ್ಕೋ, ಸಬ್ಕೋ ಎಲ್ಲರಿಗೂ, ಸಬ್ ಅಂದ್ರೆ ಎಲ್ಲರೂ, ಸಬ್ಕೋ ಎಲ್ಲರಿಗೂ ಮೀಠಾ ಫಲ್ ಪಸಂದ್ ಹೇ, ಸಿಹಿಯಾದ ಹಣ್ಣು, ಪಸಂದ್ ಇಷ್ಟ, ನ ಪಸಂದ್ ಹೇ ಇಷ್ಟ ಇಲ್ಲ. ನೋಡಿ ನಾ ನಹಿ ಮತ್ತು ನಾ ಪಸಂದ್, ಇಲ್ಲಿ ನಾ ಪಸಂದ್ ಅಂತ ಬರಿತೀವಿ. ಕಡವಾ ಅಂದ್ರೆ ಕಹಿ. ಕಡವಿ ದವಾಯಿ ಪೀನಾ ಆಸಾನ್ ನಹಿ ಹೇ, ಕೈಸಿ ದವಾಯಿ ಪೀನಾ ಆಸಾನ್ ನಹಿ ಹೇ. ಕಡವಿ ದವಾಯಿ, ಕಡವಿ ಅಂದ್ರೆ ಕಹಿಯಾದ, ದವಾಯಿ ಅಂದ್ರೆ ಮೆಡಿಸಿನ್, ಪೀನಾ ಕುಡಿಯೋದು ಅಷ್ಟು ಸುಲಭ ಅಲ್ಲ. ಆಸಾನ್ ನಹಿ ಹೇ, ಆಸಾನ್ಗೆ ಆಪೋಸಿಟ್ ವರ್ಡ್ ಇದೆ ಮುಷ್ಕಿಲ್ ಹೇ. यह काम मुश्किल है, मुश्किल ಅಂದ್ರೆ ಕಷ್ಟ. ಸುಗಂಧಿತ್, ಘರ್ ಮೇ ಸುಗಂಧಿತ್ ವಸ್ತುಯೇ, ಸುಗಂಧಿತ ಅಂದ್ರೆ ಸೆಂಟೆಡ್, ವಸ್ತುಗಳು, ವಸ್ತು ಥಿಂಗ್ಸ್, ವಸ್ತು ಥಿಂಗ್, ವಸ್ತುಗಳು ಅನ್ಬೇಕಾದ್ರೆ ಥಿಂಗ್ಸ್, ರೆಹತಿ ಹೇ, ಅಲ್ಲಿ ವಸ್ತು ಸ್ತ್ರೀಲಿಂಗ, ಅದಕ್ಕೆ ರೆಹತಿ ಹೇ ಬರ್ದಿದ್ದೀನಿ. ವಿಶೇಷಣ ನೋಡಿ ಮುಂದಕ್ಕೆ, ಶಹರಿ, ಅದರಲ್ಲೂ ನೋಡಿ ಕೈಸಾ ಆದ್ಮಿ, ಕಹಾಂ ಕಾ ಆದ್ಮಿ, ಶಹರಿ ಆದ್ಮಿ. ಶಹರಿ ಅಂದ್ರೆ ನಗರದ ಮನುಷ್ಯ. ಭಾರತೀಯ ಲೋಕ ಮೆಹನತಿ ಹೋತೆ ಹೇ, ಭಾರತೀಯರು ಪರಿಶ್ರಮಿಗಳು. ಮೆಹನತಿ ಅಂದ್ರೆ ಪರಿಶ್ರಮಿ ಅಂತ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಮೆಹನತಿ, ಪರಿಶ್ರಮಿ ಅಂತ ಹೇಳ್ತಾರೆ. ಆಜ್ಕಲ್ ಲೋಗೋಂಕೋ ವಿದೇಶಿ ವಸ್ತು ಅಚ್ಚಿ ಲಗ್ನೆ ಲಗಿ ಹೇ. ನೋಡಿ ಆಜ್ಕಲ್ ಇತ್ತೀಚೆಗೆ, ಲೋಗೋಂಕೋ ಜನರಿಗೆ, ಕೋ ಅಂದ್ರೆ ಗೆ ಗೊತ್ತಿದೆ, ಸೇ ಅಂದ್ರೆ ಇಂದ, ಲೋಗೋಂಕೋ ಜನರಿಗೆ, ವಸ್ತುಯೇ ಅಚ್ಚಿ ಲಗ್ನೆ ಲಗಿ, ವಸ್ತುಗಳು ಇಷ್ಟ ಆಗಕ್ ಶುರುವಾಗಿದೆ. ಕೈಸಿ ವಸ್ತುಯೇ, ಆ ವಸ್ತುನ ಡಿಸ್ಕ್ರೈಬ್ ಮಾಡ್ಬೇಕಲ್ಲ, ಅದರ ಕ್ವಾಲಿಟಿ ಹೇಳ್ಬೇಕಲ್ಲ, ಅವಾಗ ವಿದೇಶಿ ವಸ್ತುಯೇ ಅಚ್ಚಿ ಲಗ್ನೆ ಲಗಿ ಹೇ ಶುರುವಾಗಿದೆ. ಲಗ್ನ, ಲಗ್, ಸಕ್, ಚುಕ್ ನೆನ್ಪಿಟ್ಕೋಬೇಕು, 3 ವರ್ಡು, ಲಗ್, ಸಕ್, ಚುಕ್. ನೆಕ್ಸ್ಟ್ ಐತಿಹಾಸಿಕ್. ಬೇಲೂರ್ ಏಕ್ ಐತಿಹಾಸಿಕ್ ಸ್ಥಳ ಹೇ. ಇತಿಹಾಸ್ ಅದು ಒಂದು ನೌನ್ ಆಗುತ್ತೆ, ಐತಿಹಾಸಿಕ್ ಹಿಸ್ಟಾರಿಕಲ್ ಆಗುತ್ತೆ, ಹಿಸ್ಟಾರಿಕಲ್ ಪ್ಲೇಸ್. ಹಾಗೆ ಬೇಲೂರು ಒಂದು ಐತಿಹಾಸಿಕ ಸ್ಥಳ. ಕೈಸಾ ಸ್ಥಳ, ಐತಿಹಾಸಿಕ ಸ್ಥಳ ಹೇ. ಈಗ ಇದರಲ್ಲಿ ನೋಡಿ ಬಿಸಿ, ಭಾರ, ಗರಂ ಅಂದ್ರೆ ಬಿಸಿ, ಕೈಸಾ ಹೇ ದೂದ್ ಗರಂ ಹೇ. ಭಾರಿ ಅಂದ್ರೆ ಭಾರ, ಹಲ್ಕ ಅಂದ್ರೆ ಲೈಟ್ ಅಂತ, ಭಾರ ಇಲ್ಲದೆ ಇರೋದು, ಹಗುರ ಅಂತ. ಕಠೋರ್ ಅಂದ್ರೆ ಕಠೋರವಾದ್ದು, ಹಾಗೆ ಮುಲಾಯಂ ಅಂದ್ರೆ ಮೆದುವಾದ್ದು, ಹಾರ್ಡ್, ಕಠೋರ್. बच्चा दूध नहीं पी सकता. कैसा दूध नहीं पी सकता? गरम दूध. गरम ಅಂತ ಯಾಕೆ ಬಂತಿಲ್ಲಿ? गरम दूध कैसा है? गरम है. बच्चा गरम दूध नहीं पी सकता. पी सकता, he can drink. नहीं पी सकता, he can't. कुली भारी चीज उठा सकता है. भारी चीज, कैसी चीज? ಭಾರಿ ಅಂದ್ರೆ ಭಾರವಾದ ವಸ್ತುಗಳನ್ನ, ಉಠಾ ಸಕ್ತಾ ಹೇ. ನೋಡಿ ಇಲ್ಲಿ ಹಿ ಕ್ಯಾನ್, ಅಲ್ಲಿ ಹಿ ಕಾಂಟ್. ಉಠಾ ಅವನು ಭಾರವಾದ ವಸ್ತುಗಳನ್ನ ಎತ್ತಬಲ್ಲನು. ಹಮೇ ಕಠೋರ್ ವಚನ ನಹಿ ಬೋಲ್ನಾ ಚಾಹಿಯೆ. ಕೈಸೆ ವಚನ ನಹಿ ಬೋಲ್ನಾ ಚಾಹಿಯೆ? ಕಠೋರವಾದ ಮಾತುಗಳನ್ನ ಆಡಬಾರದು. ಉಸೆ ಮುಲಾಯಂ ಕಪಡೆ, ಮೆದುವಾದ ಕಪಡೆ ಅಚ್ಚೆ ಲಗ್ತೆ ಹೇ, ಇಷ್ಟ ಆಗುತ್ತೆ. ಈಗ ವೆಲ್ವೆಟ್ ಬಟ್ಟೆಗಳು ಹಾಗೆ, ಮುಲಾಯಂ ಮೆದುವಾದ್ದು. ಈಗ ನೋಡಿ ಇಲ್ಲಿ ಕ್ವಾಂಟಿಟಿ ತೋರಿಸುತ್ತೆ, ಇಲ್ಲಿ ಪರಿಮಾಣ ಅಂದ್ರೆ ಕ್ವಾಂಟಿಟಿ ತೋರಿಸುತ್ತೆ. ಮುझे 4 ಮೀಟರ್ ಕಪಡೆ ಚಾಹಿಯೆ. ಕಿತನೆ ಕಪಡೆ ಚಾಹಿಯೆ? ಇಲ್ಲಿ ಕಿತನಾ, ಕಿತನೆ ಎಷ್ಟು ಅಂತ. 4 ಮೀಟರ್, 2 ಮೀಟರ್ ಕಪಡೆ ಚಾಹಿಯೆ. ಚಾಹಿಯೆ ಅಂದ್ರೆ ನೆನೆ ಹೇಳಿದ್ದೀನಿ, ಬೇಕು, ಐ ವಾಂಟ್. ಚಾಹಿಯೆ. ತುಮ್ ಪೆಹಲಿ ದುಕಾನ್ ಜಾಕರ್, ಮೊದಲನೇ ಅಂಗಡಿಗೆ ಹೋಗಿ. ಪಹಲಿ ದುಕಾನ್ ಕೋ ಜಾಕರ್ ಅಂತ ಬೇಡ, ಪೆಹಲಿ ದುಕಾನ್ ಮೊದಲನೇ ಅಂಗಡಿ, ದುಕಾನ್ ಅಂದ್ರೆ ಅಂಗಡಿ, ಜಾಕರ್ ಹೋಗಿ. ನೋಡಿ ಜಾಕರ್, ಪಡ್ಕರ್ ಹೇಳಿದ್ನಲ್ಲ, ಹಾಗೆ ಜಾಕರ್ 1 ಕಿಲೋ ಚಾವಲ್ ಲಾವೋ. ತುಮ್ ಲಾವೋ, ಓ ತುಮ್ ಲಾವೋ. ಆಜ್ಕಲ್ ವೈದ್ಯ, ಬಹುತ್ ಅಂದ್ರೆ ಹೆಚ್ಚು, ಕಾಮ್ ಕರ್ ರಹೆ ಹೇ ಹೆಚ್ಚು ಕೆಲಸ, ಕಾಮ್. ಕಿತನಾ ಕಾಮ್? ಬಹುತ್ ಕಾಮ್ ಕರ್ ರಹೆ ಹೇ, ರಹೆ ಹೇ. ಸಬ್ ಧರ್ಮ ಅಚ್ಚೆ ಹೇ. ಸಬ್ ಅಂದ್ರೆ ಎಲ್ಲ, ಎಲ್ಲ ಧರ್ಮಗಳು ಒಳ್ಳೆದೇನೆ. ಇದೆಲ್ಲ ಈಗ ವಿಶೇಷಣ ಆಯ್ತು. ಅಂದ್ರೆ ಯಾವುದು ನೌನ್ ಇರುತ್ತೆ ಅದರದ್ದು ಕ್ವಾಲಿಟಿ ಹೇಳೋದೆಲ್ಲ ವಿಶೇಷಣ. ಈಗ ವರ್ಬ್ಸ್ ಇದೆಯಲ್ಲ, ಅಂದ್ರೆ ಖಾನಾ, ಜಾನಾ, ಪಡ್ನಾ, ಲಿಖನಾ, ಸೋನಾ, ಇದೆಲ್ಲ ವರ್ಬ್ಸ್ ಇದೆಯಲ್ಲ, ಅದ್ರ ಕ್ವಾಲಿಟೀಸ್ ಏನಿರುತ್ತೆ ಹೇಳ್ದ, ಹೇಗಾಗ್ತಾ ಇದೆ ವರ್ಬ್ ಕೆಲಸ, ಕೆಲಸ ಹೇಗಾಗುತ್ತೆ ಅನ್ನೋದನ್ನ ಹೇಳ್ಬೇಕಲ್ವಾ. ಅದನ್ನ ನಾವು ಕ್ರಿಯಾ ವಿಶೇಷಣದಲ್ಲಿ ಹೇಳ್ತೀವಿ. ಈಗ ಜಲ್ದಿ ಚಲ್ತಾ ಹೇ, ಹಾಗೆ ಧೀರೆ ಧೀರೆ ಚಲ್ತಾ ಹೇ, ಅದೆಲ್ಲ ಕ್ರಿಯಾ ವಿಶೇಷ. ಅಂದ್ರೆ ವರ್ಬ್ ಇರುತ್ತೆ, ವರ್ಬ್ ಹಿಂದೆ ಇದು ಬರುತ್ತೆ ಯೂಶುವಲಿ. ಕ್ರಿಯಾ ವಿಶೇಷಣ್. ಧ್ಯಾನ ಪೂರ್ವಕ್ ಅಂದ್ರೆ ಗಮನವಿಟ್ಟು. ತುಮ್ ಧ್ಯಾನ ಪೂರ್ವಕ್ ಪಡೋ. ಕೈಸೆ ಪಡೋ?
ನೋಡಿ ಇಲ್ಲಿ ಪಢೋ ವರ್ಬ್ ಮೇಲೆ ನಮ್ಗೆ ಬರ್ತಾ ಇದೆ ಕೈಸೆ ಪಢೋ, ಧ್ಯಾನ ಪೂರ್ವಕ್ ಪಢೋ. ಹಾಗೆ ಧೀರೆ ಧೀರೆ ಅಂದ್ರೆ ನಿಧಾನವಾಗಿ. ಗಾಯ್, ಗಾಯ್ ಅಂದ್ರೆ ಹಸು, ಅದು ಸ್ತ್ರೀಲಿಂಗ್ ಶಬ್ದ ಇದೆ. ಧೀರೆ ಧೀರೆ ಚಲ್ ರಹಿ ಹೇ, ಇಲ್ಲಿ ನೋಡಿ ಇದು ಯಾವ್ದು ಕ್ರಿಯೆ ಇದೆಯಲ್ಲ ವರ್ಡ್ಸ್, ಇದು ಯಾವ್ದಕ್ಕೆ ಪುಲ್ಲಿಂಗ್ ಸ್ತ್ರೀಲಿಂಗ್ ಯಾವುದೇ ಭೇದ ಭಾವ ಇಲ್ಲ, ಇದು ಯಾವಾಗ್ಲೂ ಹಾಗೆ ಇರುತ್ತೆ. ತುಮ್ ಧ್ಯಾನ ಪೂರ್ವಕ್ ಪಢೋ ಅಂತ ಹುಡುಗಿಗೂ ಹೇಳ್ಬಹುದು, ಹುಡುಗನಿಗೂ ಹೇಳ್ಬಹುದು. ಗಾಯ್ ಧೀರೆ ಧೀರೆ ಚಲ್ ರಹಿ ಹೇ. ಹಾಗೆ ಬೈಲ್ ಎತ್ತು ಧೀರೆ ಧೀರೆ ಚಲ್ ರಹಾ ಹೈ, ಸೇಮ್, ಅದು ಚೇಂಜ್ ಆಗೋದಿಲ್ಲ. ಶಿಷ್ಯ ಶೀಘ್ರ ಆಯೇಗಾ, ಶೀಘ್ರ ಅಂದ್ರೆ ಬೇಗ ಬರುತ್ತಾನೆ. ಕೆಬ್ಬ ಆಯೇಗಾ, ಶೀಘ್ರ ಆಯೇಗಾ. ತುಮ್ ನಿಸ್ಸಂದೇಹ ರಹೋ, ಕೈಸೆ ರಹೋ, ನಿಸ್ಸಂದೇಹ ರಹೋ. ನೋಡಿ ಕ್ರಿಯೆ ಮೇಲೆ ಇದರದ ಪ್ರಭಾವ ಬೀಳ್ತಾ ಇದೆ. ವೀರ್ ಅಕ್ಸರ್ ಅಂದ್ರೆ ಆಲ್ವೇಸ್, ಯಾವಾಗಲೂ. ಸಬ್ ಕಿ ಮದದ್ ಕರ್ತೆ ಹೇ, ವೀರರು ಯಾವಾಗಲೂ ಬೇರೆಯವರಿಗೆ ಎಲ್ಲರಿಗೆ ಸಹಾಯ ಮಾಡುತ್ತಾರೆ. ನಾನು ಈ ಮತ್ತೇನೇನೇ ಡಿಸ್ಕಸ್ ಮಾಡಿದ್ದೀನಿ ಅದು ಎಲ್ಲದು ಕ್ರಿಯಾ ವಿಶೇಷಣ ಅಂದೇ ಬರುತ್ತೆ. विद्यार्थियों को छुट्टी नहीं चाहिए, मुझे फल नहीं चाहिए, मुझे खाना नहीं चाहिए, उसे ना दो, ಅದೆಲ್ಲ ಕ್ರಿಯಾ ವಿಶೇಷಣ ಆಗುತ್ತೆ. वह हमेशा ना कहता है, ना ಅಂದ್ರೆ ಇಲ್ಲ ಅಂತ. ಕೈಸೆ ಕ್ವೆಶ್ಚನ್ ಮಾಡ್ತೀವಲ್ಲ ಅದು ಕ್ರಿಯಾ ವಿಶೇಷಣ. ಕೈಸೆ ಜಾತೆ ಹೋ, ಆಪ್ ಕೈಸೆ ಆಯೆ, ಹೇಗ್ ಬಂದ್ರಿ, ಅದು ಕ್ರಿಯಾ ವಿಶೇಷಣ. ಕ್ರಿಯೆದ ವಿಶೇಷತೆ ಏನೇ ಆದ್ರೂ ಕ್ರಿಯಾ ವಿಶೇಷ. ಅದನ್ನ ಕ್ವೆಶ್ಚನ್ ತರ ಇದ್ರು ಅಷ್ಟೇ ಅಥವಾ ಡಿಸ್ಕ್ರೈಬ್ ಮಾಡಿದ್ರು ಅಷ್ಟೇ. ತೂ ಕ್ಯೂ ಬೋಲ್ತಾ ಹೇ, ನೀನು ಯಾಕೆ. ತೂ ಕ್ಯೂ ಬೋಲ್ತಾ ಹೇ, ಕ್ಯೂ ಅಂದ್ರೆ ಯಾಕೆ, ವೈ ಬೋಲ್ತಾ ಹೇ. ಈಗ ನಿನ್ನೆ ಮಾಡಿದ ಟೆಸ್ಟ್ ಏನಿತ್ತು ಅದ್ರ ಬಗ್ಗೆ ನೋಡೋಣ. ದರ್ಜಿ ಕಪಡೆ देखना चाहता है ನೋಡಲು ಬಯಸ್ತಾನೆ. ಹಾಗೆ ಹಮ್ छुट्टियों में ಮುಂಬೈ देखने ನೋಡೋದಕ್ಕಾಗಿ, देखने के लिए ಅಂತ ಬರುತ್ತಲ್ಲ ಅದಕ್ಕೆ देखने के लिए ಅಂದ್ರೆ ಬದಲು देखने चलेंगे. तुम हमेशा देख कर पढ़ो, देखो और पढ़ो ಅಂದ್ರೆ देख कर पढ़ो, पढ़ो ನೋಡಿ ಓದು. ಕಭಿ दूसरों को धोखा मत दो, ಇಲ್ಲಿ ಆದೇಶ ಒಂದ್ ರೀತಿ, ಅದರಿಂದಾಗಿ ಧೋಕಾ ಮತ್ ದೋ ಅಂತ ಹೇಳ್ಬೇಕು. ಮತ್ತೆ ಇವತ್ತಿಂದ ಟೆಸ್ಟ್ ನೋಡಿ, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್, ಈ 4 ಆನ್ಸರ್ಗಳನ್ನ ನಾನು ರೈಟ್ ಸೈಡ್ ಕೊಟ್ಟಿದ್ದೀನಿ. 4ರಲ್ಲಿ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ. ಡ್ಯಾಶ್ ಪುಸ್ತಕ ಮೇಜ್ ಪರ್ ಪಡಿ ಹೇ, ಹಾಗೇನೆ 4 ಯುದ್ಧ ಮೇ ಡ್ಯಾಶ್ ಲೋಗ್ ಘಾಯಲ್ ಹೋ ಗಯೆ, ಡ್ಯಾಶ್ पानी में नहाना मुश्किल है, डैश सांप अपने बिल की ओर जा रहा है. ಹಾಗೆ ಇನ್ನೂ ಒಂದಿದೆ 4 ಕ್ವೆಶ್ಚನ್ಸ್. ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿ, ನೀವು ಅದನ್ನ ಮ್ಯಾಚ್ ಮಾಡಿರಿ. ನೆಕ್ಸ್ಟ್ ಈ ಟೆಸ್ಟ್ ಇದಾದ್ಮೇಲೆ ಇವತ್ತಿಗೆ ಆಲ್ಮೋಸ್ಟ್ ಹಿಂದಿನಲ್ಲಿ ನೀವು ಮಾತಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸೇಮ್ ಟೈಪ್ ಆಫ್ ಇದೇ ವರ್ಡ್ಸ್ ಯೂಸ್ ಮಾಡಿಕೊಂಡು ನೀವೇನ್ ಮಾಡ್ಬೋದು, ಹೆಚ್ಚು ವಾಕ್ಯಗಳನ್ನ ನೀವು ಮಾಡಬೇಕು. ಹಾಗೆ ಮಾತಾಡ್ತಾ ಇದು ಪ್ರಾಕ್ಟೀಸ್ ಆಗುತ್ತೆ. ಹಾಗೆ ಟಿವಿನಲ್ಲಿ ಕಾರ್ಟೂನ್ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ನೋಡ್ತಾ ಇರಿ. ಮತ್ತೆ ಇನ್ನು 4 ದಿನದ ಕ್ಲಾಸ್ ಇದೆ. ಈ 4 ದಿನದಲ್ಲಿ ನಾವೇನು ಮಾಡಬೇಕು ಅಂದ್ರೆ ಸ್ವಲ್ಪ ಮಾತಾಡೋದಕ್ಕೆ, ಅಂದ್ರೆ ನಾನು ಯಾವ್ದಾದ್ರು ಒಂದು ಸ್ಟೋರಿ ಕೊಟ್ಟು ಸ್ಟೋರಿನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗೆ ಆ ಡೈಲಾಗ್ಸ್ಗಳನ್ನೆಲ್ಲ ಕೇಳ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಮತ್ತೆ ಈ 21 ಡೇಸ್, ಈ 4 ಡೇಸ್ ಅಲ್ಲಿ ನಿಮ್ಗೆ ಯಾವ್ದ್ರ ಬಗ್ಗೆ ಏನಾದ್ರು ಬೇಕಾದ್ರೆ, ಇದು ಸರ್ ಇದಾಗ್ಲಿಲ್ಲ, ಇದ್ರ ಬಗ್ಗೆ ಇನ್ನೊಂದ್ಸಲ ನಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿದೆ, ಅಥವಾ ಡೇಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕು, ಅಥವಾ ಈ ವಿಷಯದ ಬಗ್ಗೆ ಇನ್ನೊಂದ್ಸಲ ಹೇಳಿ ಅಂತ ಏನಾದ್ರೂ ನಿಮ್ಮದು ಏನಾದ್ರೂ ಇದ್ರೆ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕಿ. ನಾನು ಅದಕ್ಕೆ ಯಾವ ರೀತಿ ಮಾಡ್ಬೋದು ಯೋಚನೆ ಮಾಡಿ ನಾನು ನಿಮ್ಗೆ ಎಷ್ಟು ಸಾಧ್ಯವಾದಷ್ಟು ರೀಚ್ ಆಗೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲಿಗೆ ಈ ದಿನದ ಪಾಠ ಮುಗೀತಾ ಇದೆ. ಮತ್ತೆ ನಾಳೆ ಒಂದು ಹೊಸ ರೀತಿನಲ್ಲಿ ಇನ್ಮೇಲೆ ನಾವು ಸೆಂಟೆನ್ಸ್ ಫಾರ್ಮೇಶನ್ಗೆ ಹೆಚ್ಚು ಗಮನ ಕೊಡೋಣ. ಸೆಂಟೆನ್ಸ್ ಕಡೆಗೆ ಗಮನ ಕೊಟ್ಟು ನಾವು ಹಿಂದಿ में बात करने की कोशिश करेंगे, तब आपकी हिंदी जरूर अच्छी होगी, आप जल्दी हिंदी में बात कर सकते हैं, आपका मनोबल भी बढ़ेगा, जरूर बढ़ेगा. तो आज के लिए मैं आपसे विदा लेता हूँ. धन्यवाद. स्पोकन हिंदी क्लासेस के 18वें दिन में आप सबका स्वागत है. आज से हम रिवीजन शुरू करने जा रहे हैं. ಇವತ್ತಿನಿಂದ ನಾವು ರಿವಿಷನ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಈಗ ನೋಡಿ, ಕಾಲದ ಬಗ್ಗೆ ನಿಮಗೆ ಗೊತ್ತಾಗಿದೆ. ಕಾಲ ಅಂದ್ರೆ ಏನು, ಈಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ ಈಗ ನಡೆಯೋದು ಏನು ನಡೀತಾ ಇದೆ, ಉಸ್ಕೆ ಬಾರೆ ಮೇ ಬತಾನಾ ಜಾನ್ತೆ ಹೇ. ಭವಿಷ್ಯತ್ ಕಾಲ ಮೇ ಅಂದ್ರೆ ಮುಂದೆ ಆಗೋದು, ಭವಿಷ್ಯತ್ ಅಂದ್ರೆ ಮುಂದೆ ಆಗೋದ್ರ ಬಗ್ಗೆ ಹೇಳೋದು. ಹಾಗೆ ಭೂತ ಕಾಲ ಮೇ ಅಂದ್ರೆ ಹಿಂದೆ ಆಗಿರೋದನ್ನ ಹೇಳೋದು. ಈಗ ನೋಡಿ, ಅದಕ್ಕೆ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದೀನಿ, ಒಂದು ರಿವಿಷನ್ ಆಗಲಿ ಅಂತ ಈ ಕಾಲದ್ದು. ಯಾಕಂದ್ರೆ ಇದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮಾತಾಡಬೇಕಾದ್ರೆ ಕೆಲವು ಸಲ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ, ಕೆಲವು ಮುಗಿದೋಗಿರೋದನ್ನ ಹೇಳಬೇಕು, ಮತ್ತೆ ನಾಳೆ ಮಾಡೋದನ್ನ ಹೇಳಬೇಕು. तो काल में कैसे हम वाक्यों का प्रयोग करते हैं भिन्न भिन्न कालों में. जैसे वर्तमान काल, मैं देखता हूँ,
ನಾನು ನೋಡುತ್ತೇನೆ. ಪ್ರೆಸೆಂಟ್ ಟೆನ್ಸ್ ಕ್ಲಿಯರ್ ಆಗಿದೆ, ಏನು ಡೌಟ್ ಇಲ್ಲ. ಮೈ ಹೂ ಎಲ್ಲ ಗೊತ್ತಿದೆ. ಭವಿಷ್ಯತ್ ಕಾಲ್ ಮೇ ಮೈ ದೇಖೂಂಗಾ ಅಂದರೆ ನಾನು ನೋಡುತ್ತೇನೆ ಅನ್ನೋದು ನೋಡುವೆನೂ ಆಗುತ್ತೆ. ನೋಡುತ್ತೇನೆ, ನೋಡುವೆನು ಅಂದರೆ ಫ್ಯೂಚರಲ್ಲಿ. ಸರಿ, ನಾನು ನಾಳೆ ನೋಡುವೆನು. ಅದೇ ಭೂತಕಾಲದಲ್ಲಿ ಮೈನೆ ದೇಖಾ ನಾನು ನೋಡಿದೆ. ನೋಡಿ, ಮೈನೆ ನೇ ಬರುತ್ತೆ ಭೂತಕಾಲದಲ್ಲಿ, ಪಾಸ್ಟ್ ಟೆನ್ಸಲ್ಲಿ ಮೈನೆ ದೇಖಾ. ಹಾಗೆ ಹಮ್ ದೇಖ್ತೆ ಹೇ ನಾವು ನೋಡುತ್ತೇವೆ. ಹಮ್ ದೇಖೇಂಗೆ ನಾವು ನೋಡುವೆವು. ಹಮ್ನೆ ದೇಖಾ ಅಂದರೆ ನಾವು ನೋಡಿದೆವು. ಹಮ್ನೆ ದೇಖಾ, ಕ್ಯಾ ದೇಖಾ? ಹಮ್ನೆ ಸಿನಿಮಾ ದೇಖಾ, ಹಮ್ನೆ ಉಸ್ಕೋ ದೇಖಾ, ಏನಾದರೂ ಹೇಳ್ಬೋದು. ತುಮ್ ದೇಖ್ತೆ ಹೋ, ನೋಡಿ ತುಮ್ ಬಂದರೆ ಹೋ. ತುಮ್ ದೇಖ್ತೆ ಹೋ, तुम देखोगे, कल तुम देखोगे, अगले वर्ष तुम देखोगे. तुमने देखा, कल तुमने देखा ಅಂದರೆ ಕಲ್ ಅಂದ್ರೆ ಇಲ್ಲಿ ಎರಡು ಅರ್ಥ ಇದೆ, ನಿನ್ನೆ ಮತ್ತೆ ನಾಳೆ. ಕಲ್ ತುಮ್ನೆ ದೇಖಾ ಅಂದ್ರೆ ನಿನ್ನೆ ನೀನು ನೋಡಿದೆ. ಆಪ್ ದೇಖ್ತೆ ಹೇ ನೀವು ನೋಡ್ತೀರಾ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆಪ್ ದೇಖೇಂಗೆ ಅಗಲೆ ಹಫ್ತೆ ಆಪ್ ದೇಖೇಂಗೆ. ಕಲ್ ಆಪ್ ಮೇರಿ ವಿಡಿಯೋ ದೇಖೇಂಗೆ, ನೋಡಿ ಫ್ಯೂಚರ್ ಟೆನ್ಸ್. ಕಲ್ आपने देखा, कल आपने मेरी वीडियो देखी थी और कल आप मेरी वीडियो देखेंगे ಅಂದ್ರೆ ನಿನ್ನೆ ನೋಡಿದ್ರೆ ಮತ್ತೆ और आज देख रहे हैं. देख रहे हैं ಅಂದ್ರೆ ನೋಡುತ್ತಾ ಇದ್ದೀರಾ. ये देखते हैं ये ಇವರು, देखते हैं ನೋಡುತ್ತಾರೆ. ये देखेंगे अगले महीने देखेंगे नेक्स्ट मंथ ನೋಡುತ್ತಾರೆ, ನೋಡುವರು. इन्होंने ಅಂದ್ರೆ ಇವರು ನೋಡಿದರು. ಈಗ ನೋಡಿ, ಒಂದು ಸಂವಾದ ಸಂವಾದ ಅಂದ್ರೇನು? ಸಂಭಾಷಣೆ ಮಾಡೋದು, ಒಂದು ಇಬ್ಬರು ಮಾತಾಡೋದು. ಇಲ್ಲಿ ಟೀಚರ್ ಮತ್ತೆ ಸ್ಟೂಡೆಂಟ್ ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡ್ತಾರೆ ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್. ನಮಸ್ತೆ ಗುರೂಜಿ. ನಮಸ್ತೆ ಬಚ್ಚೆ. ಗುರೂಜಿ आज आप क्या पढ़ाने वाले हैं? ನೋಡಿ, ಪಢಾನೆ ವಾಲೆ ಹೇ, ನೀವು ಏನನ್ನು ಓದಿಸ್ಲಿಕ್ಕಿದ್ದೀರಾ ಇವತ್ತು? ಪಢಾನೆ ವಾಲೆ ಹೇ ಅಂದರೆ ಯಾವುದನ್ನ ಓದಿಸೋದಕ್ಕೆ ನೀವು ಓದಿಸ್ತೀರಾ ಇವತ್ತು? ಆಜ್ ಮೈ आपको हिंदी कहानी पढ़ाना चाहता हूँ. आज ಅಂದ್ರೆ ಇವತ್ತು. ನೋಡಿ ಗೊತ್ತಿದೆ, ಮೈ ನಾನು, आपको ನಿಮಗೆ, आप ಅಂದ್ರೆ ನೀವು, आपको ನಿಮಗೆ, ಹಿಂದಿ ಕಹಾನಿ कौन सी? ಹಿಂದಿ ಕಹಾನಿ ಪಢಾನಾ. ಪಢನಾ ಅಂದ್ರೆ ಓದುವುದು, ಪಢಾನಾ ಓದಿಸುವುದು. ಪಢಾನಾ ಚಾಹತಾ ಹೂಂ. ನೋಡಿ, ಚಾಹನಾ ಇಷ್ಟಪಡುವುದು. ನಾನು ಇವತ್ತು ನಿಮಗೆ ಹಿಂದಿ ಕಥೆನ ಓದಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. आप किसकी कहानी पढ़ाना चाहते हैं? ನೋಡಿ, ಕಿಸ್ಕಿ ಕಹಾನಿ ಅಂತ ಬಂತು. ಯಾಕೆ ಕಿಸ್ಕಿ ಬಂತು ಇಲ್ಲಿ? ಕಹಾನಿ ಶಬ್ದ ಏನಿದೆ ಅದು ಸ್ತ್ರೀಲಿಂಗಲ್ಲಿದೆ. ಕಿಸ್ಕಿ ಕಹಾನಿ, ಪಾಠ ಅಂದಿದೆ ಕಿಸ್ಕಾ ಪಾಠ ಅಂತ ಬರಬೇಕಿತ್ತು. ಇಲ್ಲಿ ಕಹಾನಿ ಇರೋದ್ರಿಂದ ಅದು ಲಡ್ಕಿ ಲಡ್ಕಿಯ, ಹಾಗೆ ಕಹಾನಿ ಕಹಾನಿಯ. ಹಾಗೆ ಲಿಂಗದ ಬಗ್ಗೆ ನಾನು ಮುಂದೊಂದು ದಿನ ನಿಮಗೆ ಕ್ಲಾಸ್ ಹೇಳ್ತೀನಿ. ಆಪ್ ಕಿಸ್ಕಿ ಕಹಾನಿ ಪಢಾನಾ ಚಾಹತೆ ಹೇ, ಯಾರ ಕಥೆ? ಕಿಸ್ಕಿ ಯಾರ ಕಥೆಯನ್ನು ಓದಿಸ್ತಿದ್ದೀರಾ? ಮೈ ನೋಡಿ, ನಾನು ಯಾವಾಗಲೂ ಹಾಗೆ ವಾಕ್ಯ ಶುರು. ಮೈ ಹಿಂದಿಕೆ, ಹಿಂದಿಕೆ ಅಂದ್ರೆ ಹಿಂದಿಯ. ಕಾ ಕೆ ಕಿ ಹೇಳಿದೀನಿ ನೋಡಿ, ಸಂಬಂಧಕಾರಕ. ಹಿಂದಿಯ ಪ್ರಸಿದ್ಧ ಉಪನ್ಯಾಸಕಾರ. ಉಪನ್ಯಾಸಕಾರ ಅಂದ್ರೇನು? ನಾವೆಲ್ ಬರೆದಿಯವರು. ಯಾರು? ಕಾದಂಬರಿಕಾರರು. प्रेमचंद की एक कहानी, कहानी स्त्रीलिंग, ಅದಕ್ಕೆ प्रेमचंद की कहानी, एक कहानी पढ़ाने वाला हूँ. गुरुजी उस कहानी की क्या विशेषता है? ಏನು ವಿಶೇಷತೆ? उस कहानी की विशेषता, विशेषता क्या विशेषता है? वह कहानी प्रेमचंद की प्रसिद्ध कहानी है. ನೋಡಿ, ಅದು ಯಾವುದು? ಪ್ರೇಮಚಂದ್ ಬರೆದಿರೋ ಪ್ರಸಿದ್ಧ ಕಥೆ. ಧನ್ಯವಾದ ಗುರುಜಿ, ಸ್ವಾಗತ ಹೇ, ಥ್ಯಾಂಕ್ ಯು, ವೆಲ್ಕಮ್. ಈಗ ಬಾಪ್ ಮತ್ತೆ ಬೇಟೆ ಕೆ ಬೀಚ್ ಮೇ ಸಂವಾದ. ಈಗ ಅಪ್ಪ ಮಗ ಮಾತಾಡ್ತಾ ಇದ್ದಾರೆ. ಈಗ ಮೊದಲು ಅಪ್ಪ ಕೇಳ್ತಾರೆ, ಅದಕ್ಕೆ ಮಗ ಉತ್ತರ ಕೊಡ್ತಾನೆ. ಬೇಟಾ ತುಮ್ ಕ್ಯಾ ಕರ್ ರಹೆ ಹೋ? ನೋಡಿ, ಬೇಟಾ ಮಗನೇ ನೀನೇನ್ ಮಾಡ್ತಾ ಇದೀಯಾ? ಏನು ಮಾಡುತ್ತಿರುವೆ? ಕ್ಯಾ ಕರ್ ರಹೆ ಹೋ? ನೋಡಿ, ಕ್ಯಾ ಕರ್ ರಹೆ ಹೋ ಅಂದ್ರೆ ಕಂಟಿನ್ಯೂಸ್. ಪಾಪ ಅದು ಪಾಪ ಇರ್ಬೋದು, ಪಿತಾಚಿ ಇರ್ಬೋದು, ಹೇಗೆ ಬೇಕಾದ್ರೂ ಹೇಳ್ಬೋದು, ನಿಮ್ಗೆ ಇಷ್ಟ ಹೇಗೆ ಕರಿತೀರ ಹಾಗೆ. ಪಾಪ ಮೈ ಪತ್ರ ಲಿಖ್ ರಹಾ ಹೂ ಅಂದ್ರೆ ಕಂಟಿನ್ಯೂಸ್, ಅಂದ್ರೆ ಐ ಆಮ್ ರೈಟಿಂಗ್ ಎ ಲೆಟರ್. ಮೈ ಪತ್ರ ಲಿಖ್ ರಹಾ ಹೂ, ಅಪ್ಪ ನಾನು ಪತ್ರವನ್ನು ಬರೆಯುತ್ತಿದ್ದೇನೆ. ಅಚ್ಚಾ ತುಮ್ ಕ್ಯಾ ಬನ್ನ ಚಾಹತೆ ಹೋ? ಕ್ಯಾ ಬನ್ನ, ಬನ್ನನ ಅಂದ್ರೆ ಆಗುವುದು. ಏನಾಗೋದಕ್ಕೆ ನಿನಗೆ ಇಷ್ಟ? ಸರಿ ಸರಿ, ಅಚ್ಚಾ ಅಂತ ಸರಿ, ಓಕೆ ಅಂತೀವಲ್ಲ ಹಾಗೆ. ನೀನು ಏನಾಗಲು ಬಯಸುತ್ತೀಯಾ? ಮೈ ಅಧ್ಯಾಪಕ ಬನ್ನನಾ ಚಾಹತಾ ಹೂ, ನಾನು ಅಧ್ಯಾಪಕನಾಗಿರೋ ಟೀಚರ್ ಆಗೋದಕ್ಕೆ ನನಗೆ ಇಷ್ಟ ಅಂತ ಹೇಳ್ತಾನೆ. ಮೈ ಅಧ್ಯಾಪಕ, ನಾನು ಅಧ್ಯಾಪಕನಾಗಲು ಬಯಸುತ್ತೇನೆ. ಚಾಹನಾ, ಚಾಹನಾ ಅಂದ್ರೇನು? ಇಷ್ಟಪಡುವುದು, ಬಯಸುವುದು. ತುಮ್ಹಾರಿ ಬಹನ್ ಕಹಾ ಹೈ?
ಬೆಹನ್ ಅಂದ್ರೇನು ಗೊತ್ತಿದೆ. ತುಮ್ಹಾರಿ ಬೆಹನ್ ಯಾಕೆ ಬಂತು? ಬೆಹನ್ ಸ್ತ್ರೀಲಿಂಗ್. ತುಮ್ಹಾರಿ ಬೆಹನ್ ಕಹಾ ಹೈ? ಭಾಯಿ ಬಂದಿದ್ರೆ ತುಮ್ಹಾರ ಅಂದ್ರೆ ನಿನ್ನ, ನೀನು ತುಮ್, ತುಮ್ಹಾರ ತುಮ್ಹಾರ ಭಾಯಿ ಅಲ್ಲ. ಇಲ್ಲಿ ತುಮ್ಹಾರಿ ಬೆಹನ್ ಕಹಾ ಹೈ, ಕಹಾ ಪ್ಲೇಸ್, ಎಲ್ಲಿ, ವೇರ್, ಕಹಾ ಹೈ ನಿನ್ನ ಸಹೋದರಿ ಎಲ್ಲಿದ್ದಾಳೆ? ವಹ ಅವಳು. ನೋಡಿ ಹತ್ರ ಇದ್ದಿದ್ರೆ ಹೇಳ್ತಾ ಇದ್ರು, ಅವಳು ಹತ್ರದಲ್ಲಿ ಇಲ್ಲ. ಅಂದ್ರೆ ಅವಳು ರಸೋಯಿ ಘರ್ ಮೇ ಹೈ. ಘರ್ ಮೇ, ರಸೋಯಿ ಘರ್ ಅಂದ್ರೆ ಕಿಚನ್ ಅಂತ. ರಸೋಯಿ ಘರ್ ಮೇ ಹೈ, ಪರ್ ಅಂತ ಹೇಳ್ಬಾರ್ದು. ಪರ್ ರಸೋಯಿ ಘರ್ ಪರ್ ಅಲ್ಲ, ರಸೋಯಿ ಘರ್ ಮೇ ಹೈ. ಅವಳು ಅಡಿಗೆ ಮನೆಯಲ್ಲಿ ಇದ್ದಾಳೆ. ಪರ್ ಅಂದ್ರೆ ಮೇಲೆ, ಮೇ ಅಂದ್ರೆ ಇನ್, ಒಳಗೆ. ರಸೋಯಿ ಘರ್ ಮೇ ಕ್ಯಾ ಕರ್ ರಹಿ ಹೈ? ಅಡಿಗೆ ಮನೆಯಲ್ಲಿ ಏನು ಮಾಡುತ್ತಿದ್ದಾಳೆ? ಕರ್ ರಹಿ ಹೈ ಪ್ರೆಸೆಂಟ್ ಕಂಟಿನ್ಯೂಸ್. ವಹ್ ಅವಳು. ನೋಡಿ ವಹಾ, ವಹಾ ಅಂದ್ರೆ ಅಲ್ಲಿ, ಯಹ ಅಂದ್ರೆ ಇವಳು, ಯಹ ಅಂದ್ರೆ ಇಲ್ಲಿ. ವಹಾ ಮಾಕಿ ಮದದ್ ಕರ್ ರಹಿ ಹೈ, ತಾಯಿಗೆ ಸಹಾಯವನ್ನ ಮಾಡ್ತಾ ಇದ್ದಾಳೆ. ಮಾಕಿ ಮದದ್, ಮದದ್ ಸ್ತ್ರೀಲಿಂಗ್, ಅದಕ್ಕೆ ಮೇರಿ ಮದದ್ ಕರೋ, ಆಪ್ ಮೇರಿ ಮದದ್ ಕೀಜಿಯೇ ಅಂತ ಹೇಳ್ತಾರೆ. ಮದದ್ ಸ್ತ್ರೀಲಿಂಗ್. ಮಾಕಿ ಮದದ್ ಕರ್ ರಹಿ ಹೈ ಪ್ರೆಸೆಂಟ್ ಕಂಟಿನ್ಯೂಸ್. ಅವಳು ಅಲ್ಲಿ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದಾಳೆ. ಕಲ್ ತುಮ್ಹಾರೆ ದೋಸ್ತ್ ಕಹಾ ಗಯೇ ಥೆ? ಅಪ್ಪ ಕೇಳಿದ್ರು ಮಗನ್ನ. ಕಲ್ ನೋಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ. ಆ ಕಲ್ ಮೀನಿಂಗ್ ಏನೋ? ನಿನ್ನೆ. ಕಲ್ ತುಮ್ಹಾರೆ ದೋಸ್ತ್ ಕಹಾ ಗಯೇ ಥೆ? ಕಹಾ ಎಲ್ಲಿಗೆ? ಹೋಗಿದ್ದರು. ಗಯೇ ಹೋಗಿದ್ದರು. ಜಾತಾ ಹೂ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಜಾಯೆಂಗೆ ಫ್ಯೂಚರ್. ಗಯಾ ಗಯೇ, ಗೈ ಅಂದ್ರೆ ಪಾಸ್ಟ್ ಟೆನ್ಸ್. ಗಯೇ ಥೆ ಹೋಗಿದ್ದರು. ನಿನ್ನೆ ನಿನ್ನ ಸ್ನೇಹಿತರು ಎಲ್ಲಿಗೆ ಹೋಗಿದ್ದರು? ಕಲ್ ಮೇರೆ ದೋಸ್ತ್, ನಿನ್ನೆ ಮೇರೆ ದೋಸ್ತ್ ನನ್ನ ಸ್ನೇಹಿತರು. ಮೇರಾ ದೋಸ್ತ್ ಅಂದ್ರೆ ಒಬ್ಬ ಆಗ್ತಿದ್ದ, ಇಲ್ಲಿ ಮೇರೆ ದೋಸ್ತ್ ಸರ್ಕಸ್ ದೇಖ್ನೆ ಗಯೇ ಥೆ. ಸರ್ಕಸ್ ನಿನ್ನೆ ನನ್ನ ಸ್ನೇಹಿತರು ಸರ್ಕಸ್ ನೋಡಲು ಹೋಗಿದ್ದರು. ನೋಡಿ ಗಯೇ ಥೆ. ಮೈ ಗಯಾ ಥಾ ಹೋಗಿದ್ದೆನು. ವೇ ಆಜ್ ಕಬ್ ಘರ್ ಜಾ ರಹೆ ಹೈ? ನೋಡಿ ಅಲ್ಲಿ ಕಹಾ, ಇಲ್ಲಿ ಕಬ್. ಕಬ್ ಅಂದ್ರೆ ವೆನ್, ಯಾವಾಗ. ವೇ ಅವರು ಆಜ್ ಕಬ್ ಘರ್ ಜಾ ರಹೆ ಹೈ ಇವತ್ತು ಅವರು ಯಾವಾಗ ಮನೆಗೆ ಹೋಗುತ್ತಿದ್ದಾರೆ. ಅವರು ಇವತ್ತು ಯಾವಾಗ ಮನೆಗೆ ಹೋಗುತ್ತಿದ್ದಾರೆ? ವೇ ಆಜ್ ಶಾಮ್ ಕೋ ಘರ್ ಜಾ ರಹೆ ಹೈ. ಶಾಮ್ ಕೋ ಅಂದ್ರೆ ಸಂಜೆಗೆ, ಇವತ್ತು ಸಂಜೆ ಸಾಯಂಕಾಲ ಮನೆಗೆ ಹೋಗುತ್ತಿದ್ದಾರೆ. ಫ್ರೆಂಡ್ ಬಗ್ಗೆ ಹೇಳ್ತಾ ಇರೋದು. ಅಚ್ಚಾ ಕಲ್ ಕಿತನೆ ಬಜೆ ವಾಪಸ್ ಆಯೆಂಗೆ? ನೋಡಿ ಆಯೆಂಗೆ ಬಂತು. ಅಲ್ಲಿ ಗಯೇ ಥೆ ಪಾಸ್ಟ್ ಟೆನ್ಸ್, ಇಲ್ಲಿ ಆಯೆಂಗೆ ಫ್ಯೂಚರ್ ಟೆನ್ಸ್, ಬರುವರು. ಸರಿ, ನಾಳೆ ಎಷ್ಟು ಗಂಟೆಗೆ ಹಿಂದಿರುಗುವರು? ಅಲ್ಲಿ ಕ್ವೆಶ್ಚನ್ ಮಾರ್ಕ್. ಕಲ್ ದೋಪಹರ್ ಕೋ ವಾಪಸ್ ಆಯೆಂಗೆ. ಕಲ್ ನಾಳೆ, ದೋಪಹರ್ ಅಂದ್ರೆ ಆಫ್ಟರ್ನೂನ್ ಮಧ್ಯಾಹ್ನ. ದೋಪಹರ್ ಸುಬಹ ಅಂದ್ರೆ ಬೆಳಿಗ್ಗೆ, ದೋಪಹರ್ ಅಂದ್ರೆ ಆಫ್ಟರ್ನೂನ್ ಮಧ್ಯಾಹ್ನ, ಶಾಮ್ ಅಂದ್ರೆ ಸಾಯಂಕಾಲ, ರಾತ್ ಅಂದ್ರೆ ರಾತ್ರಿ. ಕಲ್ ದೋಪಹರ್ ಕೋ ಅಂದ್ರೆ ನಾಳೆ ಮಧ್ಯಾಹ್ನ ವಾಪಸ್ ಬರುವರು ಅಥವಾ ಹಿಂತಿರುಗುವರು ಅಂತ ನೀವು ಸ್ಪಷ್ಟವಾದ ಕನ್ನಡದಲ್ಲಿ ಹೇಳ್ಬಹುದು. ಅಚ್ಚಿ ಬಾತ್ ಹೈ, ಇಟ್ಸ್ ಓಕೆ, ಗುಡ್. ಚಲೋ ಅಪ್ನಾ ಕಾಮ್ ಕರ್ಲೋ, ಚಲೋ ನಡಿ ನಿನ್ನ ಕೆಲಸ ಮಾಡ್ಕೋ, ನಿನ್ನ ಕೆಲಸವನ್ನು ಮಾಡಿಕೋ. ಮೈ ಭೀ ಅಂದ್ರೆ ಭೀ ಅಂತ ಎಲ್ಲಿ ಸೇರಿಸುತ್ತೆ ಅಂದ್ರೆ ಸಹ, ಐ ಆಲ್ಸೋ ಅಂತೀವಲ್ಲ ಹಾಗೆ. ಮೈ ಭೀ ಕಲ್ ಏಕ್ ಬಾರ್ ಉನ್ಸೆ ಮಿಲುಂಗಾ. ಮೈ ಭೀ ನಾನು ಸಹ, ಕಲ್ ಅಂದ್ರೆ ನಾಳೆ, ಏಕ್ ಬಾರ್ ಒಮ್ಮೆ, ಉನ್ಸೆ ಅವರನ್ನು, ಮಿಲುಂಗಾ ಅವರನ್ನು ಭೇಟಿ ಆಗುವೆನು ಅಂತ ತಂದೆ ಹೇಳ್ತಾರೆ. ಇದು ಒಂದು ಸಂವಾದ. ಇಲ್ಲಿ ಒಂದು ಸ್ಟೋರಿನ ಕೊಟ್ಟಿದ್ದೀನಿ ನೋಡಿ. ಈ ಸ್ಟೋರಿನಲ್ಲಿ ಏನು ಹೇಗೆ ಅಂತ ನೋಡ್ತಾ ಹೋಗೋಣ. ಕಹಾನಿ ಅಂದ್ರೆ ಸ್ಟೋರಿ ಅಂದ್ರೆ ಕಥೆ. ಮುರ್ಗೆ ಕಾ ಘಮಂಡ್ ಚೂರ್ ಚೂರ್. ಮುರ್ಗ ಅಂದ್ರೆ ಏನು? ಇದು ಕಾಕ್ ಅಂದ್ರೆ ಕೋಳಿ ಅಂದ್ರೆ ಗಂಡು, ಇದು ಹುಂಜ ಅಂತ ಹೇಳ್ತಾರೆ. ಮುರ್ಗೆ ಕಾ ಘಮಂಡ್ ಅಂದ್ರೆ ಅಹಂಕಾರ, ಚೂರು ಚೂರಾಗಿ ಹೋಗೋದು. ಒಂದು ಕತೆ, ಚಿಕ್ಕ ಕತೆ. ಏಕ್ ಸಮಯ ಕಿ ಬಾತ್ ಹೇ. ಏಕ್ ಸಮಯ ಕಿ ಒಂದು ಸಮಯದ ವಿಷಯ ಅಂದ್ರೆ ಒಂದು ಸಮಯದ ಬಗ್ಗೆ ಹೇಳ್ತಾ ಇದೆ, ಅಂದ್ರೆ ಆ ಸಮಯದಲ್ಲಿ ನಡೆದ ಘಟನೆ. ಬಾತ್ ಅಂದ್ರೆ ಇಲ್ಲಿ ಒಂದು ಘಟನೆ, ಸಮಯ ಅಂದ್ರೆ ವಿಷಯ ಅಂತ ಅರ್ಥ. ಏಕ್ ಗಾಂವ್ ಮೇ ಒಂದು ಹಳ್ಳಿಯಲ್ಲಿ. ನೋಡಿ ಏಕ್ ಗಾಂವ್ ಮೇ, ನೋಡಿ ಸೆಂಟೆನ್ಸ್ ಫಾರ್ಮೇಶನ್ ಕಲಿತಾ ಹೋಗಿ. ಏಕ್ ಗಾಂವ್ ಮೇ ಢೇರ್ ಸಾರೆ ಅಂದ್ರೇನು? ರಾಶಿಗಟ್ಟಲೆ, ತುಂಬಾ ಅಂತ. ಮುರ್ಗೆ ರಹತೇತೆ, ಈ ಹುಂಜಗಳು ತುಂಬಾ ಇರ್ತವೆ. ಈ ಹಳ್ಳಿಗಡೆ ಹೇಳ್ತಾರೆ ಅಲ್ಲಿ ಹುಂಜ ಕೂಗುತ್ತೆ ಬೆಳಿಗ್ಗೆ, ಕೋಳಿ ಎಲ್ಲ ಕೂಗೋದು ಹುಂಜ ಅಂತ ಹೇಳ್ತಾರೆ. ಮುರ್ಗೆ ರಹತೇತೆ ಅಂತ ಹುಂಜಗಳು ತುಂಬಾ ಒಂದು ಹಳ್ಳಿನಲ್ಲಿ ಇತ್ತಂತೆ. ರಹತೇತೆ ಅಂದ್ರೆ ಏನಾಯ್ತು? ಅದು ಪಾಸ್ಟ್ ಟೆನ್ಸ್. ರಹತೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಗಾಂವ್ ಕೆ ಬಚ್ಚೆ,
ಗಾಂವ್ಗೆ ಅಂದ್ರೆ ಹಳ್ಳಿಯ, ಬಚ್ಚೇನೆ ಅಂದ್ರೆ ಒಬ್ಬನೇ ಆಗ್ತಾನೆ, ಆಕ್ಚುಲಿ ಅದು ತಪ್ಪಿದೆ ನೋಡಿ, ಬಚ್ಚೋನೆ ಬರಬೇಕು. ಬಚ್ಚೋನೆ ಕಿಸಿ ಏಕ್ ಮುರ್ಗೆಕೋ ತಂಗ್ ಕರ್ ದಿಯಾ ಥಾ. ಅಲ್ಲಿ ಒಬ್ಬ ಮಕ್ಕಳು ಏನ್ ಮಾಡ್ತಾರೆ, ಒಂದು ಮುರ್ಗೆಕೋ, ಏಕ್ ಮುರ್ಗೆಕೋ, ಒಂದು ಅಥವಾ ಒಬ್ಬ ಹುಡುಗ ಇರ್ಬೋದು, ಏಕ್ ಬಚ್ಚೇನೆ, ಗಾಂವ್ಗೆ ಬಚ್ಚೇನೆ, ಒಬ್ಬ ಹುಡುಗ ಏನ್ ಮಾಡಿದಾನೆ, ಏಕ್ ಮುರ್ಗೆಕೋ ಒಂದು ಹುಂಜವನ್ನ ಏನ್ ಮಾಡಿದಾನೆ, ಅದಕ್ಕೆ ತೊಂದರೆ ಮಾಡಿ, ತಂಗ್ ಕರ್ನ ಅಂದ್ರೇನೋ ಅದಕ್ಕೆ ಪೀಡಿಸಿ ಕಷ್ಟ ಕೊಟ್ಟಿರೋದು. ಮುರ್ಗಾ ಪರೇಶಾನ್ ಹೋ ಗಯಾ ತಾ, ಅದಕ್ಕೆ ಬಹಳ ಬೇಸರ ಆಗ್ಬಿಟ್ಟಿದೆ, ಪರೇಶಾನ್ ಹೋ ಗಯಾ ಬಹಳ ಬೇಸರ ಆಯ್ತು. ಉಸ್ನೆ ಸೋಚಾ, ಉಸ್ನೆ ಅಂದ್ರೆ ಅವನು ಅಂತ, ಇಲ್ಲಿ ಅದು ಯೋಚನೆ ಮಾಡಿತು. ಸೋಚಾ ನೋಡಿ, ಸೋಚಾ ಭೂತಕಾಲ. ಅಗಲೇ ದಿನ್, ಅಗಲ ಅಂದ್ರೆ ನೆಕ್ಸ್ಟ್ ಅಂತ, ಪಿछला ಅಂದ್ರೆ ಹಿಂದಿನ ಅಂತ, ಅಗಲ ಅಂದ್ರೆ ಮುಂದಿನ, ನಾಳೆ. ಅಗಲೇ ದಿನ್ ಸುಬಹ ಮೈ ಆವಾಜ್ ನಹಿ ಕರುಂಗಾ, ನಾಳೆ ನಾನು ಕೂಗೋದೇ ಇಲ್ಲ, ಬೆಳಿಗ್ಗೆ ಆದ ಕೂಡಲೇ ಕೋಳಿ ಕೂಗುತ್ತು ಅಂತ ಹೇಳ್ತಾರಲ್ಲ ಹಾಗೆ. ಸಬ್ ಸೋತೆ ರಹೆಂಗೆ, ಅವಾಗೆಲ್ಲ ಮಲಗೆ ಇರ್ತಾರೆ. ಸಬ್ ಸೋತೆ ರಹೆಂಗೆ ಫ್ಯೂಚರ್ ಟೆನ್ಸ್. ತಬ್, ತಬ್ ಅಂದ್ರೆ ಆಗ, ದೆನ್. ಮೇರಿ ಅಹಮಿಯತ್ ಸಬ್ಕೋ ಸಮಜ್ ಮೇ ಆಯೇಗಿ, ನನ್ನ ಇಂಪಾರ್ಟೆನ್ಸ್, ಅಹಮಿಯತ್ ಅಂದ್ರೇನು ಪ್ರಾಮುಖ್ಯತೆ, ನನ್ನ ಇಂಪಾರ್ಟೆನ್ಸ್, ಸಬ್ಕೋ ಎಲ್ಲರಿಗೂ, ಸಮಜ್ ಮೇ ಆಯೇಗಿ ಅರ್ಥ ಆಗುವುದು, ಆಯೇಗಿ ಆಗುವುದು. ಔರ್ ಮತ್ತು ಮುझे ತಂಗ್ ನಹಿ ಕರೆಂಗೆ, ಅವಾಗ ನನಗೆ ಕಷ್ಟ ಕೊಡೋದೇ ಇಲ್ಲ, ಕರೆಂಗೆ ಫ್ಯೂಚರ್ ಟೆನ್ಸ್. ಮುರ್ಗಾ ಅಗಲಿ ಸುಬಹ ಕುಚ್ ನಹಿ ಬೋಲಾ, ಅದಕ್ಕೆ ಮಾರನೇ ದಿನ ಹುಂಜ ಏನು ಕೂಗ್ಲೇ ಇಲ್ಲ, ಬೆಳಿಗ್ಗೆ ಆದ ಕೂಡಲೇ ಕೂಗ್ಬೇಕಿತ್ತಲ್ಲ 5 ಗಂಟೆ ಟೈಮ್ಗೆಲ್ಲ. ಆಗ ಏನಾಗುತ್ತೆ, ಅಗಲೇ ದಿನ್ सभी लोग समय पर उठकर अपने सभी लोग ಎಲ್ಲ ಜನರು समय पर उठकर ಸಮಯಕ್ಕೆ ಸರಿಯಾಗಿ ಎದ್ದಿದ್ದಾರೆಲ್ಲ, अपने अपने काम में लग गए, ತಮ್ಮ ತಮ್ಮ, अपने अपने ಅಂದ್ರೆ ತಮ್ಮ ತಮ್ಮ ಅಂತ, ಕಾಮ್ ಮೇ ಕೆಲಸದಲ್ಲಿ, ಲಗ್ ಗಯೆ ಲಗ್ನ ಅಂದ್ರೆ ಶುರು ಮಾಡೋದು, ತಮ್ಮ ತಮ್ಮ ಎದ್ದು ತಮ್ಮ ತಮ್ಮ ಕೆಲಸಗಳನ್ನ ಶುರು ಮಾಡಿದರು. ಇಸ್ ಪರ್ ಮುರ್ಗೆ ಕೋ ಸಮಜ್ ಮೇ ಆಗಯ, ಇದನ್ನ ನೋಡಿ ಮುರ್ಗೆ ಕೋ ಆ ಹುಂಜಕ್ಕೆ ಅರ್ಥ ಆಯ್ತು, ಸಮಜ್ ಮೇ ಆಗಯ ಸಮಜ್ ಅರ್ಥ ಆಯ್ತು, ಆಗಯ ಕಿ. ಕಿ ಅಂದ್ರೆ ನೋಡಿ ಸೆಂಟೆನ್ಸ್ ಜಾಯಿನ್ ಮಾಡ್ತಾ ಇರೋದು. ಕಿ ಏನೆಂದರೆ, ಈ ಛೋಟಿ ಕಿ ಮಾತ್ರ ಅಂತ ಏನೇ ಹೇಳ್ತೀವಿ, ಕಿ ಅಂದ್ರೆ ಏನೆಂದರೆ किसी के बिना कोई काम नहीं रुकता, किसी के बिना ಯಾರಿಲ್ಲದೆಯೂ, ಕೆ ಬಿನ ಅಂದ್ರೆ ಇಲ್ಲದೆ, ಕಿಸಿ ಕೆ ಬಿನ ಯಾರು ಇಲ್ಲದೆಯೂ, ಕೋಯಿ ಕಾಮ್ ಯಾವುದೇ ಕೆಲಸ, ನಹಿ ಇಲ್ಲ, ರುಕ್ತಾ ಅಂದ್ರೆ ನಿಲ್ಲುವುದಿಲ್ಲ, ರುಕ್ನ ಅಂದ್ರೆ ನಿಲ್ಲೋದು, ನಹಿ ರುಕ್ತಾ. ಸಬ್ಕಾ ಕಾಮ್ ಚಲ್ತಾ ರಹತಾ ಹೈ, ಎಲ್ಲರ ಕೆಲಸವು ನಡೆಯುತ್ತಾ ಇರುತ್ತದೆ, ಚಲ್ತಾ ರಹತಾ ಹೈ ನೋಡಿ, ಲಡ್ಕಾ ಚಲ್ತಾ ರಹತಾ ಹೈ, ಹಾಗೆ ಸಬ್ಕಾ ಕಾಮ್ ಚಲ್ತಾ ರಹತಾ ಹೈ. ನೈತಿಕ ಶಿಕ್ಷಾ ಅಂದ್ರೇನು, ಇದರಲ್ಲಿ ನೀತಿ ಶಿಕ್ಷೆ ಏನೋ, ಶಿಕ್ಷಣ ಏನ್ ಸಿಗುತ್ತೆ ಇದರಿಂದ ನಮಗೆ, ನೀತಿ ಪಾಠ. ಘಮಂಡ್ ನಹಿ ಕರ್ನಾ ಚಾಹಿಯೇ, ನಾವು ಘಮಂಡ್ ಅಹಂಕಾರವನ್ನ ಪಡಬಾರದು. ಆಪ್ಕಿ ಅಹಮಿಯತ್ ಅಂದ್ರೆ ನಿಮ್ಮ ಇಂಪಾರ್ಟೆನ್ಸ್ ಏನಿರುತ್ತೆ ಅದು ಒಂದು ಲೋಗೋಂಕೋ ಬಿನಾ ಬತಾಯೆ ಪತಾ ಚಲ್ತಾ ಹೈ, ಜನರಿಗೆ ಬಿನಾ ಬತಾಯೆ ಹೇಳದಲೇನೆ ಅವರಿಗೆ ಅರ್ಥ ಆಗುತ್ತೆ. ಈಗ ನೋಡಿ ನಿನ್ನೆ ಪ್ರಶ್ನೆ ಏನು ಕೊಟ್ಟಿದೆ ಟೆಸ್ಟ್, ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೀರಿ, ಜೋಡ್ ಕರ್ ಲಿಖಿಯೇ. डैश पुस्तक मेज पर पड़ी है, मेरी पुस्तक ಅಂದ್ರೆ ನನ್ನ ಪುಸ್ತಕ, ಮೇರಿ ಪುಸ್ತಕ, ಪುಸ್ತಕ ಸ್ತ್ರೀಲಿಂಗ. ಇಲ್ಲಿ ಯುದ್ಧ में डैश लोग घायल हो गए, ಎಷ್ಟು ಜನ घायलाದ್ರು, 40,000 लोग, ಇದೆಲ್ಲ ವಿಶೇಷಣಗಳು. डैश पानी में नहाना मुश्किल है, ठंडे पानी में ಅಂದ್ರೆ ತಣ್ಣೀರಲ್ಲಿ. डैश सांप अपने बिल की ओर जा रहा है, लंबा सांप ಅಂದ್ರೆ ಉದ್ದವಾದ ಹಾವು. ಹಾಗೆ ನೋಡಿ ಇಲ್ಲಿ ಕ್ರಿಯಾ ವಿಶೇಷಣ ಅಡ್ವರ್ಬ್ಸ್ ಇದೆ ನೋಡಿ, ಹಾಥಿ ಧೀರೆ ಧೀರೆ ಚಲ್ತಾ ಹೈ, ಕೈಸೆ ಚಲ್ತಾ ಹೈ ವರ್ಬ್ ಕ್ರಿಯೆ ಮೇಲಿದೆ ನೋಡಿ, ಕೈಸೆ ಚಲ್ತಾ ಹೈ ಧೀರೆ ಧೀರೆ. ಹಾಗೆ छोटे बच्चों को मत मारो, ಹೊಡಿಬೇಡಿ. तुम नदी के पास कैसे गए, पास ಅದು ಕೈಸೆ ಗಯೆ ಹೇಗೆ ಹೋದೆ, ಕೈಸೆ. ಹಾಗೆ ಮೈ ಸುಬಹ ಉಠ್ತಾ ಹೂಂ, ಇದು ಉತ್ತರ. ಇವತ್ತು ಯಾವುದೇ ಟೆಸ್ಟ್ ಇರೋದಿಲ್ಲ ನಿಮಗೆ, 51 ಇಂದ 100 ವರ್ಗು ಅಂದ್ರೆ 51 से 100 तक यहाँ गिनती मैंने दी है ಅಂದ್ರೆ ನಂಬರ್ಸ್ ಕೊಟ್ಟಿದ್ದೀನಿ, ಇದನ್ನ ಓದ್ಕೊಳ್ಳಿ, ಅದನ್ನ ಪ್ರಾಕ್ಟೀಸ್ ಮಾಡಿ, ಅಗತ್ಯ ಇರೋರು ಇದನ್ನ ಕಲ್ತ್ಕೊಳ್ಳಿ, ನಿಮಗೆ ಮುಂದೆ ಇದದ್ದು ಹೆಲ್ಪ್ ಆಗುತ್ತೆ. कल मैं और कुछ ऐसे ही अलग तरीके से मैं आपके सामने आऊँगा और कुछ ऐसे ही संवाद आपके लिए लाऊंगा और एक कहानी भी आपके लिए कल रहेगी. तब तक के लिए आप सबको मेरा प्रणाम.
स्पोकन हिंदी क्लासेस के 20वें दिन में आप सबका स्वागत है। ಇವತ್ತು ನಾವು ಕೆಲವು ವಾಕ್ಯಗಳ ಬಗ್ಗೆ ನೋಡೋಣ। ಅಂದರೆ ವರ್ಬ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ಈಗ ಗೊತ್ತಾಗಿದೆ, ಇನ್ನು ನೀವು ಮಾತಾಡೋದಕ್ಕೆ ಶುರು ಮಾಡಬೇಕು। ಮಾತಾಡೋದಕ್ಕೆ ಶುರು ಮಾಡಬೇಕು ಅಂದರೆ ಏನು ಬೇಕು ನಿಮಗೆ? ಸೆಂಟೆನ್ಸಸ್ ಬೇಕು। ಅಂದರೆ ಒಂದು ಸೆಂಟೆನ್ಸನ್ನು ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು, ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು, ಫ್ಯೂಚರ್ ಟೆನ್ಸಲ್ಲಿ ಹೇಳಬೇಕಾಗುತ್ತೆ। एक ही वाक्य का प्रयोग, एक ही शब्द या एक ही क्रिया का प्रयोग भिन्न भिन्न कालों में कैसे करते हैं, उसके बारे में मैं आपको आज बताने वाला हूँ। कहना, कहना ಅಂದರೆ ಹೇಳೋದು, कहना, कहो, वह कहता है। ಹೇಳುವುದು ಅನ್ನೋ ಈ ಕ್ರಿಯೆನ ಹೇಗೆ ಯೂಸ್ ಮಾಡಬೇಕು? मैं कहता हूँ, मैं कहता हूँ, ಇದು ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ। कहना ಅಂತ ಗೊತ್ತಾಗಿದೆ। मैं कह रहा हूँ, ನಾನು ಹೇಳುತ್ತಾ ಇರುವೆ ಎನ್ಬೇಕಾದ್ರೆ मैं कह रहा हूँ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್। मैं कहूँगा, मैं कल कहूँगा, ನಾನು ನಾಳೆ ಹೇಳುವೆ, ಇವತ್ತಲ್ಲ ನಾಳೆ ಹೇಳುವೆ ಅಥವಾ ಸಂಜೆ ಹೇಳುವೆ ಅನ್ನೋದಕ್ಕೆ मैं कहूँगा। ಅದೇ ಕೆಲಸ ಮುಗಿದು ಹೋಗ್ಬಿಟ್ಟಿದೆ, ಈಗಿಲ್ಲ ಅಂದರೆ ಆಗ ಹಿಂದೆ ಅಂದರೆ ಭೂತಕಾಲದಲ್ಲಿ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ, ಅದನ್ನು ಹೇಗೆ ಹೇಳಬೇಕು? मैं कह रहा था, ನಿನ್ನೆ ನೀವು ಭೇಟಿಯಾದಾಗ ಆಗ ನಾನು मैं यह कह रहा था ಅಂದರೆ ನಾನು ಹೇಳುತ್ತಾ ಇದ್ದೆ। ಹಾಗೆ ಭೂತಕಾಲ ಪಾಸ್ಟ್ ಟೆನ್ಸಲ್ಲಿ ಹೇಳಬೇಕು ಅಂದರೆ मैंने कहा, ನೇ ಬರೋದು ನೋಡಿ ಭೂತಕಾಲದಲ್ಲಿ ಅದು ಮಾತ್ರ ಬರುತ್ತೆ, ಅದು ಕಂಟಿನ್ಯೂಯಸ್ ಅಲ್ಲಿ ನೇ ಬರೋದಿಲ್ಲ। ನೆಕ್ಸ್ಟ್ ಮೇ ಯೂಸೇಜ್ ಹೇಗೆ ಗೊತ್ತಾಯಿತು, ಈಗ ಹಮ್ ಅನ್ನೋದನ್ನು ಹೇಗೆ ಯೂಸ್ ಮಾಡಬೇಕು? ಹಮ್ ಕಾಟ್ತೆ ಹೇ, ಕಾಟನ ಅಂದರೆ ಕತ್ತರಿಸುವುದು, ನಾವು ಕತ್ತರಿಸುತ್ತೇವೆ। ಹಮ್ ಕಾಟ್ತೆ ಹೇ, ನಾವು ಕತ್ತರಿಸುತ್ತೇವೆ, ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ನೋಡಿ। ಇದಕ್ಕೆ ಪುಲ್ಲಿಂಗಲ್ಲಿ ಮಾತ್ರ ಕೊಟ್ಟಿದ್ದೀನಿ, ಅದನ್ನು ನೀವು ಈ ಕಾರ ಅಂತ ಮಾಡಿದರೆ ಎಲ್ಲವೂ ಸ್ತ್ರೀಲಿಂಗ ಆಗುತ್ತೆ, ವೆರಿ ಸಿಂಪಲ್। ಹಮ್ ಕಾಟ್ ರಹೇ ಹೇ ಅಂದರೆ ನಾವು ಕತ್ತರಿಸುತ್ತಿದ್ದೇವೆ ಅಂದರೆ ಪ್ರೆಸೆಂಟಲ್ಲಿ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ। ನಾವು ಕತ್ತರಿಸುವೆವು ಅಂತ ಹೇಳಬೇಕು ಅಂದರೆ ಫ್ಯೂಚರಲ್ಲಿ, ಅವಾಗೇನು ಹೇಳ್ತೀವಿ? ಹಮ್ ಕಾಟೆಂಗೆ, ನಾವು ಕತ್ತರಿಸುವೆವು ಅಂದರೆ ನಾಳೆ ಅಥವಾ ರಾತ್ರಿ ಯಾವಾಗಲೂ ನಾವು ಕತ್ತರಿಸುವೆವು ಅಂದರೆ ಮುಂದೆ ಬರೋ ಸಮಯದಲ್ಲಿ ಅಂತ। ನಾವು ಕತ್ತರಿಸುತ್ತಿದ್ದೆವು ಅಂದರೆ ಪಾಸ್ಟ್ ಟೆನ್ಸಲ್ಲಿ ಇನ್ಕಂಪ್ಲೀಟ್ ಆಗಬೇಕು, ಅಂದ್ರೇನು? ಹಮ್ ಕಾಟ್ ರಹೇ ಥೇ ನೋಡಿ, ಇಲ್ಲಿ ವೆರಿ ಸಿಂಪಲ್ ಇದೆ ನೋಡಿ ಒಂದು ಲಾಜಿಕ್। ಹಮ್ ಕಾಟ್ ರಹೇ ಹೇ ಪ್ರೆಸೆಂಟಲ್ಲಿ ಕಂಟಿನ್ಯೂಸ್ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇನ್ನೂ ಕೆಲಸ ಕಂಪ್ಲೀಟ್ ಆಗಲಿಲ್ಲ। ಅದೇ ಹಮ್ ಕಾಟ್ ರಹೇ ಥೇ ಅಂತ ಬಂದ ಕೂಡಲೇ ಪಾಸ್ಟ್ ಟೆನ್ಸಲ್ಲಿ ವರ್ಕ್ ಇನ್ಕಂಪ್ಲೀಟ್ ಅಂದರೆ ಮುಗ್ದಿರೋ ಕಾಲದಲ್ಲಿ ವರ್ಕ್ ಕಂಪ್ಲೀಟ್ ಆಗಲಿಲ್ಲ। ಅದೇ ಹಮ್ಮೆ ಕಾಟ ಅಂದರೆ ನಾವು ಕತ್ತರಿಸಿದೆವು, ಪಾಸ್ಟ್ ಟೆನ್ಸಲ್ಲಿ ಬಂತು। ಖೋದನ ಅಂದರೆ ಅಗೆಯುವುದು, ಈಗ ಜಮೀನ್ ಖೋದನ, ಗಡ್ಡ ಖೋದನ ಅಂತ ಎಲ್ಲ ಹೇಳ್ತೀವಿ ಅಗಿಯೋದಕ್ಕೆ। ತೂ ಖೋದ್ತಾ ಹೇ ಅಂದರೆ ನೀನು ಅಗಿಯುತ್ತೀಯ, ಯಾರಿಗೋ ಒಬ್ಬನಿಗೆ ಹೇಳ್ತಾ ಇರೋದು ತೂ ಖೋದ್ತಾ ಹೇ, ನೀನು ಅಗಿಯುತ್ತೀಯ। ತೂ ಖೋದ್ ರಹಾ ಹೇ, ತೂ ಕ್ಯಾ ಕರ್ ರಹಾ ಹೇ? ಖೋದ್ ರಹಾ ಹೇ ಅಂದರೆ ನೀನು ಅಗೆಯುತ್ತಿರುವೆ। ಅಥವಾ ನಾಳೆಗೆ ಇವಾಗ ಕೆಲಸ ಕೊಟ್ಟಿರೋದು ಕಲ್ ತೂ ಖೋದೇಗಾ, ತೂ ಖೋದೇಗ ನಾಳೆ ನೀನು ಈ ಕೆಲಸ ಅಗೆಯುವ ಕೆಲಸ ಮಾಡ್ತೀಯ ಅಂತ। ಅಥವಾ ನಿನ್ನೆ ಏನು ಮಾಡ್ತಾ ಇದ್ದೆ ಇದೇ ಟೈಮಲ್ಲಿ ನೀನು? ಕಲ್ ತುಮ್ ಇಸಿ ಸಮಯ ಪರ್ ಕ್ಯಾ ಕರ್ ರಹೇ ಥೇ? ತೂ ಖೋದ್ ರಹಾ ಥಾ, ತೂ ಖೋದ್ ರಹಾ ಥಾ। ಅದೇ ನೀನು ಅಗೆದು ಆಗಿದೆ, ಅದಕ್ಕೇನು ಹೇಳಬೇಕು? ತುಮ್ನೆ ಖೋದ। ನೆಕ್ಸ್ಟ್ ತುಮ್ ಅಂತ ಬಂದಾಗ ಸೆಂಟೆನ್ಸಸ್ ಹೇಗೆ ಬರಬೇಕು ಅಂತ, ಖೀಂಚ್ನ ಎಳೆಯುವುದು, ಖೀಂಚನ ಅಂದರೆ ಎಳೆಯೋದು। ತುಮ್ ಖೀಂಚ್ತೆ ಹೋ ನೋಡಿ, ಹೋ ಬಂದಿದೆ, ತುಮ್ ಖೀಂಚ್ತೆ ಹೋ ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್। ಅದೇ ಕಂಟಿನ್ಯೂಸ್ ಆಗಬೇಕು ಅಂದರೆ ಖೀಂಚ್ ರಹೇ ಹೋ, ನೀನು ಎಳೆಯುತ್ತಿರುವೆ, ತುಮ್ ಖೀಂಚ್ ರಹೇ ಹೋ। ನೀನು ಎಳೆಯುವೆ ಫ್ಯೂಚರಲ್ಲಿ, ತುಮ್ ಖೀಂಚೋಗೆ, ಖೀಂಚೋಗೆ। ತುಮ್ ಖೀಂಚ್ ರಹೇ ಥೇ ಸೇಮ್ ಪ್ರೆಸೆಂಟ್ ಕಂಟಿನ್ಯೂಸ್, ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್, ನೀನು ಎಳೆಯುತ್ತಿದ್ದೆ। ತುಮ್ನೆ ಖೀಂಚ, ನೀನು ಎಳೆದೆ, ಯಾವ ಕಾಲಕ್ಕೆ ಬಂತಿದ್ದು? ಭೂತಕಾಲದಲ್ಲಿ ಬಂದಿದೆ। ನೇ ಬಂದಿದ್ದು ನೋಡಿ ಭೂತಕಾಲದಲ್ಲಿ, ಅದೇ ಭೂತಕಾಲದಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ನೇನ ಯೂಸ್ ಮಾಡೋದಿಲ್ಲ। ನೆಕ್ಸ್ಟ್ ಗಿನ್ನ ಅಂದರೆ ಎಣಿಕೆ ಮಾಡುವುದು ಅಂತ, ಕೌಂಟ್ ಮಾಡೋದು। ಆಪ್ ಗಿನ್ತೆ ಹೇ, ನೀವು ಎಣಿಸುತ್ತೀರಿ, ಏನಾಗ್ಬೋದು? ಹಣ ಇರ್ಬೋದು, ಕಾಯಿನ್ಸ್ ಇರ್ಬೋದು, ಏನು ಬೇಕಾದ್ರೂ।
ಜನರನ್ನು ಎಣಿಸ್ಬೋದು. ಆಪ್ ಗಿನ್ ರಹೇ ಹೇ, ನೀವು ಎಣಿಸುತ್ತಿದ್ದೀರಿ. ಗಿನ್ ರಹೇ ಹೇ. ಆಪ್ ಗಿನೇಂಗೆ, ಗಿನೇಂಗೆ ಅಂದ್ರೇನು? ಫ್ಯೂಚರ್ ಟೆನ್ಸ್ ಅಲ್ಲಿ ನೀವು ಎಣಿಸುವಿರಿ ಅಂತ. ಆಪ್ ಕಲ್ ಇನ್ ಲೋಗೋಂಕೋ ಗಿನೇಂಗೆ ಅಂದ್ರೆ ಈ ಜನರನ್ನು ನೀವು ನಾಳೆ ಲೆಕ್ಕ ಮಾಡ್ತೀರಾ. ಆಪ್ ಗಿನ್ ರಹೇ ಥೇ ಅಂದ್ರೆ ನೀವು ಲೆಕ್ಕ ಮಾಡುತ್ತಿದ್ದೀರಿ ಅಂದ್ರೆ ಎಣಿಸುತ್ತಿದ್ದೀರಿ ಅಂತ. ಕಲ್ ಆಪ್ ಗಿನ್ ರಹೇ ಥೇ, ಜಬ್ ಮೈ ಆಪ್ಸೆ ಮಿಲಾ ತಬ್ ಆಪ್ ಗಿನ್ ರಹೇ ಥೇ, ನೀವು ಆವಾಗ ಲೆಕ್ಕ ಮಾಡ್ತಾ ಎಣಿಸುತ್ತಿದ್ರಿ. ಆಪ್ನೆ ಗಿನಾ, ನೀವು ಎಣಿಸಿದ್ದೀರಿ. ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿದೆ, ಆದ್ರೆ ಯಾವಾಗ ವರ್ಕ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಘಬರಾನ ಅಂದ್ರೆ ಹೆದರೋದು ಅಂತ. ಯಹ ಘಬರಾತಾ ಹೇ, ಯಹ ಅಂದ್ರೆ ಇವನು, ಘಬರಾತಾ ಹೇ ಇರೋದ್ರಿಂದ ಇವನು ಆಯ್ತು. ಯಹ ಘಬರಾತಿ ಹೇ ಇದ್ದಿದ್ರೆ ಏನಾಗ್ಬೇಕಿತ್ತು? ಯಹ ಸ್ತ್ರೀಲಿಂಗ್ ಹೋತಾ, ಇವಳು ಆಗ್ಬೇಕಿತ್ತು. ಇವನು ಹೆದರುತ್ತಾನೆ, ಘಬರಾನ. ಯಹ ಘಬರಾ ರಹಾ ಹೇ, ರಹಾ ಅಂತ ಬಂದ್ಕೊಡ್ಲೇನು ಇನ್ಕಂಪ್ಲೀಟ್ ಅಂತ ತಿಳ್ಕೊಳ್ಳಿ. ಘಬರಾ ರಹಾ ಹೇ ಅಂದ್ರೆ ಇನ್ನೂ ಹೆದರುತ್ತಿದ್ದಾನೆ ಅವನು, ಇವನು ಹೆದರುತ್ತಿದ್ದಾನೆ. ಯಹ ಘಬರಾಯೇಗಾ, ವಹಾ ಜಾನೆ ಸೆ ವಹ ಘಬರಾಯೇಗ, ಅಲ್ಲಿ ಹೋಗೋದಕ್ಕೆ ಅವನು ಹೆದರುವನು. ಈಗ ಎಲ್ಲಿಗೋ ಹೋಗ್ಬೇಕು ರಾತ್ರಿ, ನಹಿ ವಹ ನಹಿ ಜಾ ಸಕ್ತಾ ಕ್ಯೂಂಕಿ ವಹ ಘಬರಾಯೇಗ, ಅಲ್ಲಿಗೆ ಹೋದ್ರೆ ಅವನು ಹೆದರೋದು ಗ್ಯಾರಂಟಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಯಹ ಘಬರಾ ರಹಾ ಥಾ, ನೋಡಿ ಘಬರಾ ರಹಾ ಥಾ ಭೂತಕಾಲದಲ್ಲಿ ಇನ್ಕಂಪ್ಲೀಟ್, ಇವನು ಹೆದರುತ್ತಿದ್ದನು. ವಹಾ ಜಾನೆ ಸೆ ಘಬರಾ ರಹಾ ಥಾ, ಹೆದರುತ್ತಿದ್ದನು. ಯಹ ಘಬರಾಯ, ಇವನು ಹೆದರಿದನು, ಇದು ಭೂತಕಾಲ. ಇಲ್ಲಿ ನೇ ಬರಲಿಲ್ಲ, ಯಾಕಂದ್ರೆ ಇಲ್ಲಿ ವರ್ಬ್ ಏನು ಸಕರ್ಮಕ ಕ್ರಿಯೆ ಇಲ್ಲ. ಕ್ಯಾ ಘಬರಾಯ ಅಂದ್ರೆ ಅದಕ್ಕೆ ಆನ್ಸರ್ ಬರೋದಿಲ್ಲ, ಅದಕ್ಕೆ ನೇ ಯೂಸ್ ಮಾಡಬಾರ್ದು. ಛಿಪಾನ ಅಂದ್ರೆ ಮುಚ್ಚಿಡುವುದು. ಏ ಅಂದ್ರೆ ಗೊತ್ತಲ್ಲ ನಿಮಗೆ, ಇವರು. ಯೇ ಛಿಪಾತೆ ಹೇ, ಇವರು ಮುಚ್ಚಿಡುತ್ತಾರೆ. ಯೇ ಕ್ಯಾ ಕರ್ತೆ ಹೇ? छिपाते हैं, ಮುಚ್ಚಿಡುತ್ತಾರೆ. ಪ್ರೆಸೆಂಟ್ ಟೆನ್ಸ್. ಯೇ छिपा रहे हैं, छिपा रहे ಅಂದ್ರೆ ಮುಚ್ಚಿಡುತ್ತಿದ್ದಾರೆ ಅಂದ್ರೆ ವರ್ಕ್ ಕಂಪ್ಲೀಟ್ ಆಗಲಿಲ್ಲ, ಕಂಟಿನ್ಯೂಸ್ ಅಲ್ಲಿದೆ. ಇವರು ಮುಚ್ಚಿಡುತ್ತಿದ್ದಾರೆ. ಕ್ಯಾ ಕರ್ ರಹೇ ಹೇ? ವೇ छिपा रहे हैं. ಯೇ ಇವರು, छिपाएंगे ನೋಡಿ ಗಾ ಗೆಗಿ ಬಂದ ಕೂಡಲೇ ಫ್ಯೂಚರ್ ಟೆನ್ಸ್. ಇವರು ಮುಚ್ಚಿಡುವರು. ಕ್ಯಾ ಕರೆಂಗೆ? छिपाएंगे. ಯೇ छिपा रहे थे, ಇವರು ಮುಚ್ಚಿಡುತ್ತಿದ್ದರು ಅಂದ್ರೆ ಕಂಪ್ಲೀಟ್ ಆಗಿರಲಿಲ್ಲ. ಕಲ್ ಯೇ छिपा रहे थे, ಇನ್ಹೋನೆ छिपाया, ಇವರು ಮುಚ್ಚಿಟ್ಟರು. छिपाया ನೋಡಿ ನೇ ಬಂದಿದೆ. ಹೀಗೆ 5 ಕಾಲದಲ್ಲೂ ನೀವು ತಿಳ್ಕೊಂಡ್ರೆ ಸೆಂಟೆನ್ಸ್ ಮಾಡಬೇಕಾದ್ರೆ ತುಂಬ ಹೆಲ್ಪ್. ಹಾಗೆ ಜೀತನ ಅಂದ್ರೆ ಗೆಲ್ಲುವುದು. ಜೀತನ ಅಂದ್ರೆ ಹಾರ್, ಜೀತ್ ಕೇಳಿದ್ದೀರಾ? ಹಾರ್ ಅಂದ್ರೆ ಸೋಲು, ಜೀತ್ ಅಂದ್ರೆ ಗೆಲುವು. ಇಲ್ಲಿ ಜೀತನ ಅಂದ್ರೆ ಗೆಲ್ಲುವುದು. ವಹ ಜೀತತಾ ಹೇ, ಅವನು ಗೆಲ್ಲುತ್ತಾನೆ. ಹಿ ವಿನ್ಸ್. ವಹ ಜೀತ್ ರಹಾ ಹೇ, ಹಿ ಈಸ್ ವಿನ್ನಿಂಗ್, ಅವನು ಗೆಲ್ಲುತ್ತಿದ್ದಾನೆ. ಈಗ ಮ್ಯಾಚ್ ನೋಡ್ತಾ ಇರ್ತೀವಿ, ಅವನು ಗೆಲ್ಲುತ್ತಿದ್ದಾನೆ. ಪಾಯಿಂಟ್ಸ್ ಜಾಸ್ತಿ ಹತ್ಕೊಂಡ್ರೆ ವಹ ಜೀತ್ ರಹಾ ಹೇ. ವಹ ಜೀತೇಗ ಅಂದ್ರೆ ಅವನು ಗೆಲ್ಲುವನು. ನಮಗೆ ಯಾರ ಮೇಲೂ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ. ವಹ ಕಲ್ ಜರೂರ್ ಜೀತೇಗಾ. ಅದೇ ಹುಡುಗಿ ಆದ್ರೆ ವಹ ಕಲ್ ಜರೂರ್ ಜೀತೇಗಿ. ವಹ ಜೀತೇಗ, ಅವನು ಗೆಲ್ಲುವನು. ವಹ ಜೀತ್ ರಹಾ ಥಾ ಲೇಕಿನ್ ಹಾರ್ ಗಯಾ, ಅವನು ಗೆಲ್ಲುತ್ತಾ ಇದ್ದ ಅಂದ್ರೆ ಗೆಲ್ಲುತ್ತಿದ್ದನು. ಮತ್ತೆ ಆದ್ಮೇಲೆ ಸೋಲಷ್ಟೇ, ಸೋತಿರ್ಬಹುದು, ಏನಾದ್ರೂ ಹೇಳ್ಬಹುದು. ವಹ ಜೀತ್ ರಹಾ ಥಾ, ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಅಂತಾನು ನಾವು ಹೇಳ್ಬಹುದು. ಅವನು ಗೆಲ್ಲುತ್ತಿದ್ದನು. ಪಾಸ್ಟ್ ಟೆನ್ಸ್ ಅಲ್ಲಿ ಕಂಪ್ಲೀಟ್ ಆಗಿದ್ರೆ ಉಸ್ನೆ ಜೀತಾ, ಅವನು ಗೆದ್ದನು. ಪೆಹಚಾನ್ನ, ಪೆಹಚಾನ್ನ ಅಂದ್ರೇನು? ಗುರುತಿಸುವುದು ಅಂತ. ಏ ಆದ್ಮೇಲೆ ವೇ ಹೇಳಿದ್ದೀನಿ. ವೇ ಪೆಹಚಾನ್ತೆ ಹೇ, ಅವರು ಗುರುತಿಸುತ್ತಾರೆ. ವೇ ಆಪ್ಕೋ ಪೆಹಚಾನ್ತೆ ಹೇ ಅಂದ್ರೆ ಅವರು ನಿಮ್ಮನ್ನು ಗುರುತಿಸ್ತಾರೆ ಅಂತ. ವೇ ಪೆಹಚಾನ್ ರಹೇ ಹೇ, ಅವ್ರು ನೋಡಿ ಗುರುತಿಸ್ತಾ ಇದ್ದಾರೆ ನಿಮ್ಮನ್ನ. ಈಗ ಯಾರು ಅನ್ಕಾನ್ಶಿಯಸ್ ಆಗಿರ್ತಾರೆ, ಮತ್ತೆ ಹೋದ್ ಕೂಡಲೇ ನಮ್ಮನ್ನು ನೋಡಿದ ಕೂಡಲೇ ಗುರುತು ಮಾಡ್ತಾ ಇದ್ರೆ ವೇ ಪೆಹಚಾನ್ ರಹೇ ಹೇ. ಫ್ಯೂಚರ್ ಟೆನ್ಸ್. ವೇ ಪೆಹಚಾನೆಂಗೆ, ಫ್ಯೂಚರ್, ಅವರು ಗುರುತಿಸುವರು. ವೇ ಪೆಹಚಾನ್ ರಹೇ ಥೇ,
ಅವರು ಗುರುತಿಸ್ತಾ ಇದ್ದರು ಅಂದ್ರೆ ನಮ್ಮನ್ನ ಐಡೆಂಟಿಫೈ ಮಾಡ್ತಾ ಇದ್ರು. ಉನ್ಹೋನೆ ಪೆಹಚಾನ, ಅವರು ಗುರುತಿಸಿದರು. ಕ್ಯಾ ಉನ್ಹೋನೆ ಆಪ್ಕೋ ಪೆಹಚಾನ? ಹಾ ಉನ್ಹೋನೆ ಹಮೆ ಪೆಹಚಾನ, ಹೌದು ಅವರು ನಮ್ಮನ್ನ ಗುರುತಿಸಿದ್ರು, ಗೊತ್ತಾಯ್ತು ನಾವು ಯಾರು ಅಂತ. ಹಾಗೆ ಪ್ರೇರಣಾರ್ಥ ಕ್ರಿಯೆ ಅಂತ ಇರುತ್ತೆ ನೋಡಿ. ಒಂದು ಕೆಲಸ ನಾವು ಮಾಡ್ತೀವಿ, ಅದು ಕ್ರಿಯೆ. ನಾವು ಬೇರೆಯವ್ರಿಗೆ ಮಾಡಿಸಿದ್ರೆ ಅದು ಪ್ರಥಮ ಪ್ರೇರಣಾರ್ಥಕ್, ಇನ್ನೊಬ್ಬರಿಗೆ ಹೇಳಿ ಮಾಡಿಸಿದ್ರೆ ಅದು ದ್ವಿತೀಯ ಪ್ರೇರಣಾರ್ಥಕ್ ಅಂತ ಆಗುತ್ತೆ ನೋಡಿ. ಗಿನನ ಅಂದ್ರೆ ಲೆಕ್ಕ ಮಾಡೋದು, ನಾವು ಮಾಡ್ತೀವಿ. ಗಿನಾನ ಅಂದ್ರೆ ಬೇರೆಯವ್ರಿಗೆ ಹೇಳಿ ಲೆಕ್ಕ ಮಾಡಿಸ್ತಾ ಇರ್ತೀವಲ್ಲ, ಅವರು ಗಿನಾನ ಅಂದ್ರೆ ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರೋದು ಅಥವಾ ನೀನು ಮಾಡು ಅಂತ ಮುಂದೆ ನಿಂತು ಮಾಡಿಸ್ತಿರ್ತೀವಿ. ಗಿನುವಾನ ಅಂದ್ರೆ ಬೇರೆ ಒಬ್ಬ ವ್ಯಕ್ತಿಗೆ ಹೇಳಿ ಅವನಿಗೆ ಪ್ರೇರಣೆ ಕೊಟ್ಟು ಅವನು ಮಾಡಿಸೋದು. ಲೆಕ್ಕ ಮಾಡುವುದು, ಲೆಕ್ಕ ಮಾಡಿಸುವುದು, ಬೇರೆಯವರಿಂದ ಲೆಕ್ಕ ಮಾಡಿಸುವುದು. ಗಿನನ, ಗಿನಾನ, ಗಿನುವಾನ. ಹಾಗೆ ಚಲನ, ನಾವು ನಡೆಯೋದು, ಚಲನ. ಚಲಾನ ಮೈ ಬಚ್ಚೆ ಕೋ ಚಲಾತಾ ಹೂಂ ಅಂದ್ರೆ ಮಗುವನ್ನ ನಾನು ನಡೆಸ್ತಾ ಇದ್ದೆ, ನಾನೇ ಕೈ ಹಿಡ್ಕೊಂಡು ನಡೆಸ್ತಾ ಇದ್ರೆ ಚಲಾನ. ಚಲುವಾನ ಅಂದ್ರೆ ನಾನು ಬೇರೆಯವ್ರಿಗೆ ಹೇಳಿ ಆ ಮಗುನ ನಡೆಸು ಅಂದ್ರೆ. ಮೈನೆ ನೌಕರ್ ಸೆ ಕಹಕರ್ ಬಚ್ಚೆ ಕೋ ಚಲುವಾಯ ಅಂದ್ರೆ ನಾನು ಕೆಲಸದವನಿಗೆ ಹೇಳಿ ಆ ಮಗುವನ್ನು ನಡೆಸಿದೆ ಅಂದ್ರೆ ಎಲ್ಲ ಏನಾಯ್ತು, ಕ್ರಿಯೆ ಫಸ್ಟ್ ಚಲನ ನಾನು ಮಾಡಿದ್ದು, ಚಲಾನ ನಾನೇ ಹಿಡ್ಕೊಂಡು ನಡೆಸಿದ್ದು, ಚಲುವಾನ ಅಂದ್ರೆ ನಾನು ಬೇರೆಯವ್ರಿಗೆ ಪ್ರೇರಣೆ ಕೊಟ್ಟು ಕೆಲಸ ಮಾಡಿಸೋದು. ಹಾಗೆ ಜಲ್ನ, ಜಲಾನ, ಜಲ್ವಾನ. ಜಲ್ನ ಅಂದ್ರೆ ಸುಡೋದು, ಜಲ್ನ ಸುಡುವುದು, ಸುಡಿಸುವುದು, ಹಾಗೆ ಬೇರೆಯವರಿಂದ ಜಲ್ವಾನ. ಹಾಗೆ ಜಾಗನ, ಜಾಗನ ಅಂದ್ರೆ ಏಳೋದು, ಜಗಾನ ಅಂದ್ರೆ ಬೇರೆಯವ್ರನ್ನ ಏಳಿಸೋದು, ಜಗುವಾನ ಅಂದ್ರೆ ಬೇರೆಯವ್ರಿಗೆ ಹೇಳಿ ಅವರನ್ನ ಏಳಿಸೋದು. ಇಲ್ಲಿ ಡೈರೆಕ್ಟ್ ಕೆಲಸ ಆಗುತ್ತೆ, ಇಲ್ಲಿ ಇಂಡೈರೆಕ್ಟ್ ಆಗಿ ಕೆಲಸ ಆಗ್ತಾ ಇದೆ, ಪ್ರೇರಣೆ ಇದು ಸಿಗೋದು. ಜೀತ್ನ ಗೆಲ್ಲೋದು ನಾವು, ಜಿತಾನ ಬೇರೆಯವ್ರ ನಾವೇ ಆಡಿ ಗೆಲ್ಸೋದು. ಹಾಗೆ ಜಿತುವಾನ ಅಂದ್ರೇನು, ಬೇರೆಯವ್ರಿಗೆ ಹೇಳಿ ಅವರನ್ನ ಗೆಲ್ಸೋದು, ಜಿತುವಾನ. ಡೂಬನ ಮುಳುಗುವುದು, ಡುಬಾನ ಮುಳುಗಿಸುವುದು, ಡುಬುವಾನ ಈ ಬೇರೆಯವರಿಗೆ ಹೇಳಿ ಅವರನ್ನ ಮುಳುಗಿಸುವುದು. ಪೀನ ಅಂದ್ರೆ ನಾವೇ ಕುಡಿಯುವುದು, ಪಿಲಾನ ಬಚ್ಚೆ ಕೋ ದೂದ್ ಪಿಲಾನ, ಮಾ ಬಚ್ಚೆ ಕೋ ದೂದ್ ಪಿಲಾತಿ ಹೇ ಕುಡಿಸುತ್ತಾಳೆ. ಪಿಲುವಾನ ಮಾ ದಾದಿ ಸೆ ಕಹಕರ್ ಬಚ್ಚೆ ಕೋ ದೂದ್ ಪಿಲುವಾತಿ ಹೇ, ಇಲ್ಲಿ ತಾಯಿ ತನ್ನ ಕೆಲಸವನ್ನ ತಾನೇ ಮಾಡ್ತಿಲ್ಲ, ಬೇರೆಯವರಿಗೆ ಹೇಳಿ ಪ್ರೇರಣೆ ಕೊಟ್ಟು ಮಾಡಿಸೋದು, ಪಿಲುವಾತಿ ಹೇ. ಅದನ್ನ ದ್ವಿತೀಯ ಪ್ರೇರಣಾರ್ಥ ಕ್ರಿಯೆ ಅಂತ ಹೇಳ್ತೀವಿ. ಮಿಲ್ನ ಸೇರುವುದು, ಮಿಲಾನ ಸೇರಿಸುವುದು, ಮಿಲುವಾನ ಬೇರೆಯವರಿಗೆ ಸೇರಿಸುವುದು. ಬನನ ಆಗೋದು, ಬನಾನ ಆಗಿಸುವುದು, ಬನವಾನ ಮೈನೆ ಉಸೆ ಡಾಕ್ಟರ್ ಬನವಾಯ. ಭರ್ನ ತುಂಬುವುದು, ಮೈನೆ ಪಾನಿ ಭರ ನೀರನ್ನು ತುಂಬಿದೆ. ಭರಾನ ತುಂಬಿಸುವುದು, ಅಲ್ಲಿಗೆ ಹೇಳಿ ತುಂಬಿಸ್ತಾ ಇದ್ದೀನಿ. ಹಾಗೆ ಭರುವಾನ ಅಂದ್ರೆ ಬೇರೆಯವರಿಗೆ ಹೇಳಿ ತುಂಬಿಸುವುದು. ಈಗ ಸೆಂಟೆನ್ಸ್ ಯೂಸೇಜ್ ಎಲ್ಲ ಗೊತ್ತಾಗ್ತಾ ಇದೆ. ಈಗ ಈ ವರ್ಬ್ಸ್ ಏನಿದೆಯಲ್ಲ, ಈ ವರ್ಬ್ಸ್ಗೆ ಈಗ ಏನು ಸೆಂಟೆನ್ಸ್ ಇದೆ ಈ ಥರ ನೀವು ನಿಮ್ಮ ಓನ್ ವಾಕ್ಯಗಳನ್ನು ಮಾಡ್ತಾ ಹೋಗಿ. ಮಾನನ ಅಂದರೆ ಒಪ್ಪುವುದು, ನಹಾನ ಅಂದರೆ ಸ್ನಾನ ಮಾಡುವುದು, ಪೀಠನ ಹೊಡೆಯುವುದಕ್ಕೆ ಪೀಠನ, ವಹ ಪೀಠತಾ ಹೇ ಅವನು ಹೊಡೆಯುತ್ತಾನೆ, ವಹ ಪೀಠೇಗ ಅವನು ಹೊಡೆಯುವನು, ವಹ ಪೀಠ ರಹಾ ಹೇ ವಹ ಪೀಠ ರಹಾ ಥಾ ಉಸ್ನೆ ಪೀಠ, ಹೀಗೆಲ್ಲ. ತೋಡನ ಒಡೆಯುವುದು, ಬುಲಾನ ಅಂದರೆ ಕರೆಯುವುದು, ಪಕಡನ ಅಂದ್ರೇನು ಹಿಡಿಯುವುದು, ವಹ ಶೇರ್ ಹಿರನ್ ಕೋ ಪಕಡ್ತಾ ಹೇ ಸಿಂಹ ಜಿಂಕೆಯನ್ನು ಹಿಡಿದುಕೊಳ್ಳುತ್ತದೆ. ಮನಾನ ಅಂದ್ರೆ ಒಪ್ಪಿಸುವುದು. ಸಾಫ್ ಕರ್ನ ಹಮ್ ಘರ್ ಸಾಫ್ ಕರ್ತೆ ಹೇ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ. ಹಮ್ನೆ ಘರ್ ಸಾಫ್ ಕಿಯಾ ಸ್ವಚ್ಛಗೊಳಿಸಿದೆವು. ಖಾನ್ಸ್ನ ಅಂದ್ರೆ ಕೆಮ್ಮುವುದು. ನೆಕ್ಸ್ಟ್ ಚಿಲ್ಲಾನ ಕಿರಿಚುವುದು, ಚಿಲ್ಲಾತಾ ಹೇ. ಸಜಾನ ಅಂದ್ರೆ ಡೆಕೋರೇಟ್ ಅಲಂಕಾರ ಮಾಡುವುದು. ಹಮ್ त्योहार के दिन घर सजाते हैं, वह घर सजाता है, लड़की घर सजाती है. ನೋಡಿ ಹೇಗೆ ವಾಕ್ಯಗಳನ್ನ ಮಾಡ್ತಾ ಹೋಗಿ. ಹರಾನ ಅಂದ್ರೇನು ಸೋಲಿಸುವುದು. ಹಮ್ನೆ ದೋ ಶತ್ರುओं को हराया, ಹಮ್ ಹರಾತೆ ಹೇ, ಹಮ್ ಹರಾಯೆಂಗೆ. ಹಾಗೆ ಎಲ್ಲದಕ್ಕೂ ಮಾಡ್ತಾ ಹೋಗಿ. ಡೈಲಿ ಒಂದು 5 ಈ ವರ್ಬ್ಸಿಗೆ ನೀವು ಟ್ರೈ ಮಾಡ್ತಾ ಹೋಗಿ, ನಿಮಗೆ ಬೇಗ ಸೆಂಟೆನ್ಸ್ ಫಾರ್ಮೇಶನ್ ಗೊತ್ತಾಗುತ್ತೆ. ಬಾಂಟ್ನ ಅಂದ್ರೆ ಹಂಚುವುದು. ಹಮ್ನೆ ಗರೀಬಂಕೋ ಪೈಸೆ ಬಾಂಟೆ, ಬಾಂಟ್ನ ಹಂಚುವುದು. ಬಚನ ಅಂದ್ರೆ ಉಳಿಯುವುದು. ಹಮ್ ಉಸ್ಸೆ ಬಚ್ಚೆ, ಉಸ್ಸೆ ಹಮ್ ಬಚ್ತೆ ಹೇ. ಘೂಮನ ಸುತ್ತಾಡುವುದು. स्वागत करना ಬೇರೆಯವರನ್ನ ಸ್ವಾಗತಿಸುವುದು. हम उनका स्वागत करते हैं, स्वागत करेंगे, स्वागत किया, स्वागत कर रहे हैं, स्वागत कर रहे थे ಹಾಗೆಲ್ಲ ಬರುತ್ತೆ. ಧೋನ ಅಂದ್ರೆ ತೊಳೆಯುವುದು. ಕಪಡೆ ಧೋತೆ ಹೇ, ವಹ ಕಪड़ा धोता है, वह कपड़े धोती है. सूंघನ ಅಂದ್ರೆ ಮೂಸಿ ನೋಡು. हम सूंघ कर देखते हैं, नाक से सूंघते हैं. ಈ ರೀತಿ ಏನ್ ಮಾಡಿ ವಾಕ್ಯಗಳನ್ನೆಲ್ಲ ಮಾಡ್ತಾ ಇರಿ. ಅವಾಗ ನಿಮ್ಗೆ ತುಂಬಾ
ಸುಲಭ ಆಗುತ್ತೆ. ಯಾಕಂದ್ರೆ ಹೆಚ್ಚು ಹೆಚ್ಚು ನಾವು ವಾಕ್ಯಗಳನ್ನು ಬೇರೆ ಬೇರೆ ವಾಕ್ಯಗಳನ್ನು, ನಾನು ಹೇಳಿದ ವಾಕ್ಯ ಅಲ್ಲ, ಈ ಕ್ರಿಯೆಗಳಿಗೆ ಬೇರೆ ಬೇರೆ ವಾಕ್ಯಗಳನ್ನು ಮಾಡಿದ್ರೆ आप जल्दी से जल्दी हिंदी सीख सकते हैं. आज के लिए इतना बस. कल अंतिम दिन है और कल मैं आपको कुछ किस प्रकार हिंदी में हम वार्तालाप जल्दी सीख सकते हैं उसके बारे में मैं आपको बताऊंगा. और आप सबको मेरा धन्यवाद. ಸ್ಪೋಕನ್ ಹಿಂದಿ ಕ್ಲಾಸಸ್ನ ಅಂತಿಮ ದಿನಕ್ಕೆ 21ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಅಂತಿಮ ದಿನದಲ್ಲಿದ್ದೇವೆ. ಈಗಾಗಲೇ 21 ದಿನಗಳು ಕಳೆದು ಹೋಗಿದೆ. ಹೇಗೆ ಕಳೆದು ಹೋಯಿತು ಅಂತ ಗೊತ್ತಾಗ್ತಾನೇ ಇಲ್ಲ. ಇನ್ನೂ 2-3 ದಿನಗಳಾಗಿರಬಹುದು ಅಂತ ಅನ್ನಿಸ್ತಾ ಇದೆ. ಮತ್ತು ನೀವು ಸಾಕಷ್ಟು ಕಲಿತಿರಬಹುದು, ಮತ್ತೆ ಕೆಲವರು ಮತ್ತೆ ಕೇಳಿ ಕಲಿತಾ ಇರಬಹುದು. ಇದು ನಿತ್ಯ ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆ ಆಗಬೇಕು. ಈ 21 ದಿನದ ಕಲಿಕೆ 21 ದಿನಕ್ಕೆ ಸೀಮಿತ ಆಗೋದು ಬೇಡ. ಇದು ಮತ್ತೆ ಕಂಟಿನ್ಯೂ ಆಗಲಿ. ಮತ್ತೆ ವಿಡಿಯೋಗಳು ನಿಮಗೆ ಸಿಗುತ್ತೆ. ಈಗ ಸಬ್ಸ್ಕ್ರೈಬ್ ಆಗಿರ್ತೀರಾ, ನೀವು ಪ್ರತಿಯೊಂದು ವಿಡಿಯೋಗಳನ್ನು ಡೇ 1ಇಂದ 21ನೇ ದಿನಗಳು ಎಲ್ಲವನ್ನೂ ನೋಡ್ಬೋದು. ನೋಡಿ ಅದರಿಂದ ಯಾವುದೇ ಡೌಟ್ ಬರಲಿ, ಆ ವಿಡಿಯೋಗೆ ಆ ದಿನದ ವಿಡಿಯೋ ಮತ್ತೆ ನೋಡಿ. ಆವಾಗ ನಿಮಗೆ ಆ ಡೌಟ್ ಏನಿರುತ್ತೆ ಅದು ನಿಮ್ಮ ಕ್ಲಾರಿಫೈ ಆಗುತ್ತೆ. ಸೊ 21 ದಿನದ ನಂತರ ಈ ಕಲಿಕೆ ಕಂಟಿನ್ಯೂ ಆಗಬೇಕು ಅಂದರೆ ನಾವು ಅದನ್ನು ಬಳಸ್ತಾ ಹೋಗಬೇಕು. उसका इस्तेमाल करना चाहिए. हिंदी में बात करने का अभ्यास अभी से शुरू करना है. इसीलिए मैंने आपके लिए थोड़ा यहाँ रिविजन दिया है. ರಿವಿಷನಲ್ಲಿ ಏನು ಅಂದರೆ ಏನು ನೋಡಿ, ಮೂಲ ಎಲ್ಲದಕ್ಕೂ ಏನು ಸರ್ವನಾಮಗಳು ಮೈ, ಹಮ್, ತು, ತುಮ್, ಆಪ್, ಯಹ, ಯೇ, ವಹ್, ವೇ ಅದೆಲ್ಲ ಬೇಕು. ಹಾಗೆ ಕ್ವೆಶನ್ ಮಾಡೋದು ಬೇಕು. ನಾನು ಇಲ್ಲಿ ಕೆಲವು ಕೊಡ್ತಾ ಇದ್ದೀನಿ. ಇದ್ರದ್ದು ಬಗ್ಗೆ ಇವತ್ತು ನಾನು ಕನ್ನಡದಲ್ಲಿ ಕೊಡ್ತಾ ಇಲ್ಲ, ಯಾಕಂದರೆ ಇದ್ರದ್ದೆಲ್ಲ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಈಗ ನೋಡೋಣ. ಮೊದಲನೇದು ಮೈ ಅಂದರೆ ನಿಮಗೆ ಗೊತ್ತಿದೆ, ನಾನು. ಮೈ ಲಡ್ಕಾ ಹೂँ. ನೋಡಿ ಸಿಂಪಲ್ ಸೆಂಟೆನ್ಸ್. ಮೈ ಲಡ್ಕಾ ಹೂँ, ಐ ಆಮ್ ಎ ಬಾಯ್. मैं एक लड़का हूँ. ನೋಡಿ मैं एक लड़का हूँ. मैं एक अच्छा लड़का हूँ. कैसा लड़का? अच्छा लड़का. ನೋಡಿ लड़का शब्द यहाँ एक संज्ञा है, तो उसकी विशेषता बता रहा है अच्छा. कैसा लड़का है वह? अच्छा लड़का. मैं हूँ, मैं एक अच्छा लड़का हूँ. इसलिए ಅಂದ್ರೆ therefore सुबह जल्दी उठता हूँ. सुबह ಅಂದ್ರೆ ಮಾರ್ನಿಂಗ್ ಗೊತ್ತಿದೆ. उठता हूँ कब उठते हो? जल्दी. ನೋಡಿ ಜಲ್ದಿ ಅನ್ನೋದಿಲ್ಲೇನು ಅಡ್ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ. ಜಲ್ದಿ ಕೈಸೆ ಕಬ್ ಉಠ್ತೆ ಹೋ? ಜಲ್ದಿ ಉಠ್ತಾ ಹೂँ. ಮೈ ಆದ್ಮೇಲೆ ಅದ್ರ ಪ್ಲೂರಲ್ ಫಾರ್ಮ್ ಇದೆ. ಹಮ್ ಅಂದ್ರೆ ನಾವು. ಮೈ ನಾನು, ಹಮ್ ನಾವು. ಹಮ್ ಬಚ್ಚೆ ಹೇ. ಹಮ್ ಪರಿಶ್ರಮಿ ಬಚ್ಚೆ ಹೇ. ಆಪ್ ಕೈಸೆ ಬಚ್ಚೆ ಹೇ? ಪರಿಶ್ರಮಿ ಅಂದ್ರೆ ಹಾರ್ಡ್ ವರ್ಕ್ ಮಾಡೋರು. ಪರಿಶ್ರಮಿ ಬಚ್ಚೆ ಹೇ. ನೋಡಿ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನೀವು ಇದನ್ನ ಬೇರೆ ಎಲ್ಲಾ ಕಾಲದಲ್ಲೂ ಮಾಡ್ಬೋದು, ಮತ್ತೆ ಬೇರೆ ಪುಲ್ಲಿಂಗದಿಂದ ಸ್ತ್ರೀಲಿಂಗದಲ್ಲೂ ಮಾಡ್ಬೋದು. ಹಮ್ ಬಡೋಂ ಕಿ ಬಾತ್. ಬಡೋಂ ಕಿ ಬಾತ್. ಬಡೇ ಲೋಗ್ ಅಂದ್ರೇನು ದೊಡ್ಡವರು. ಬಡೋಂ ಕಿ ಬಾತ್ ದೊಡ್ಡವರ ಮಾತನ್ನು. ಕಿ ಬಾತ್. ಕಿ ನೋಡಿ ಸಂಬಂಧಕಾರಕ. ಮಾನ್ನೆ ವಾಲೆ ಪರಿಶ್ರಮಿ ಬಚ್ಚೆ ಹೇ. ನೋಡಿ ಸಂಬಂಧಕಾರಕ ಅನ್ಕೊಳ್ಳಿ. ನೀವು ಆ ಚಾಪ್ಟರ್ ನೋಡಿ, ಅವಾಗ ನಿಮ್ಗೆ ಅದು ಹೇಗೆ ಯೂಸ್ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಪರಿಶ್ರಮಿ ಬಚ್ಚೆ ಹೇ. ಪರಿಶ್ರಮಿ ಅಂತ ಬಂದ್ ಕೂಡಲೇ ಅದು ವಿಶೇಷಣ. ವಿಶೇಷಣ ಯಾವ ಇದನ್ನ ಹೇಳಿದ್ದೀನಿ ಅದನ್ನ ನೋಡ್ತಾ ಹೋಗಿ. ಸೊ ನಿಮ್ಗೆ ಯಾವುದು ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಮ್ ಬಡೋಂ ಕಿ ಬಾತ್ ಮಾನ್ನೆ ವಾಲೆ. ನೋಡಿ ಮಾನ್ನೆ ವಾಲೆ ಅನ್ನೋ ಆ ಯೂಸೇಜ್ ನ ಕಲ್ತ್ಕೊಳ್ಳಿ. ಮಾನ್ನೆ ವಾಲೆ, ಕರ್ನೆ ವಾಲೆ ಮಾಡುವಂತಹ, ಕರ್ನೆ ವಾಲೆ ಜಾನನೆ ವಾಲೆ ತಿಳಿಯುವಂತಹ, ಆ ರೀತಿ ಎಲ್ಲ ಯೂಸೇಜನ್ನ ಕಲ್ತ್ಕೊಳ್ತಾ ಹೋಗಿ. ಪರಿಶ್ರಮಿ ಬಚ್ಚೆ ಹಮೇಶಾ. ಹಮೇಶಾ ಅಂದ್ರೆ ಆಲ್ವೇಸ್ ಯಾವಾಗಲೂ. ಖುಷ್ ರಹತೆ ಹೇ. ಹಮೇಶಾ ಅಂದ್ರೆ ಯಾವಾಗಲೂ. ತೂ ಅಂದ್ರೆ ನೀನು. ತೂ ಚೋರ್. ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಿಗೆ ಹೇಳ್ಬಹುದು, ಪ್ರೀತಿಯಿಂದ ಹೇಳ್ಬಹುದು, ಅಥವಾ ಕೆಟ್ಟ ವ್ಯಕ್ತಿಗಳಿಗೆ ಹೇಳ್ಬಹುದು. ತೂ ಚೋರ್ ಹೇ. ತೂ ಏಕ್ ಚೋರ್ ಹೇ. ತೂ ಏಕ್ ಬಡಾ ಚೋರ್ ಹೇ. ಕೈಸಾ ಚೋರ್ ಹೇ? ಬಡಾ. ನೋಡಿ ವಿಶೇಷಣ ಬಂತು. ತೂ ಚೋರಿ ಕರ್ತಾ ಹೇ. ತೂ ಕ್ಯಾ ಕರ್ತಾ ಹೇ? ನೋಡಿ ಕ್ಯಾ, ವಾಟ್ ಪ್ರಶ್ನೆ ಮಾಡೋದು. ಕ್ಯಾ ಕರ್ತಾ ಹೇ? ಚೋರಿ. ಚೋರಿ ಅಂದ್ರೆ ಕಳ್ಳತನ. ಚೋರಿ ಕರ್ತಾ ಹೇ ಇಸ್ಲಿಯೇ ದೇರ್ಫೋರ್ ಆದ್ದರಿಂದ ತೂ ಏಕ್ ಬಡಾ ಚೋರ್ ಹೇ. ತುಮ್. ತುಮ್ ಅಂದ್ರೆ ತುಮ್ ಆತೆ ಹೋ. तुम ಅಂದ್ರೆ ಹೋ ಬರಬೇಕು ಅಂತ ಹೇಳಿದ್ದೀನಲ್ಲ. तुम घर से आते हो. तुम कहाँ से आते हो? घर से आते हो. घर से ಮನೆಯಿಂದ. से ಅಂತ ಬಂದ್ರೆ ಇಂದ, ಮನೆಯಿಂದ. तुम घर से कैसे आते हो? जल्दी आते हो. कब? जल्दी. जल्दी आते हो.
तो क्रिया विशेषण। तुम नए घर से, कैसे घर से, नए घर से, कौन सा घर, नया घर, नए घर से ಮನೆ, ಹೊಸ ಮನೆಯಿಂದ, ಹರ್ ದಿನ್ ಪ್ರತಿದಿನ, ಜಲ್ದಿ ಆತೆ ಹೋ. ಈ ರೀತಿ ನಾವು ಒಂದೇ ವರ್ಡನ್ನ, ಒಂದೇ ವಾಕ್ಯನ ಅದನ್ನು ದೊಡ್ಡದು ಮಾಡ್ತಾ ಹೋಗ್ಬೋದು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಮಾತ್ರ ಸೇಮ್ ಇರುತ್ತೆ. ಯಾಕೆ ಹೇಳಿ, ಅದು ತುಮ್ಮಿಂದ ಶುರುವಾದ್ರೆ ಹೋ ಇಂದ ಎಂಡ್ ಆಗಬೇಕು. ಆಪ್ ಅಂದ್ರೆ ನೀವು, ಆಪ್ ಅಂದ್ರೆ ನೀವು, ಯು. ಆ ಪಢಾತೆ ಹೇ, ನೋಡಿ ಪಢತೆ ಹೇ ಅಂದ್ರೆ ನಾವು ಓದುವುದು, ಪಢಾತೆ ಹೇ ಪಢಾನ ಅಂದ್ರೆ ಓದಿಸುವುದು. ಇದು ಪ್ರೇರಣಾರ್ಥ ಕ್ರಿಯೆ ಹೇಳಿದ್ದೀನಿ ನಾನು. ಆಪ್ ವಿದ್ಯಾರ್ಥಿಯೊಂಕೋ ಪಢಾತೆ ಹೇ, ವಿದ್ಯಾರ್ಥಿಗಳಿಗೆ ಓದಿಸ್ತೀರಾ. ಇದು ನೋಡಿ ಒಂದು ಕೋ ಬಂದಿದೆ, ಅವರಿಗೆ, ಕೆ ಅನ್ನೋ ಅರ್ಥ ಬರುತ್ತೆ. ಆಪ್ ವಿದ್ಯಾರ್ಥಿಯೊಂಕೋ ಪಾಠಶಾಲಾ ಮೇ ಪಢಾತೆ ಹೇ, ಆಪ್ ವಿದ್ಯಾರ್ಥಿಯೊಂಕೋ ಕಹಾ ಪಢಾತೆ ಹೇ, ಪಾಠಶಾಲಾ ಮೇ ಅಂದ್ರೆ ಅಲ್ಲಿ, ಅದರಲ್ಲಿ, ಸ್ಕೂಲಿನಲ್ಲಿ, ಇನ್ ದ ಸ್ಕೂಲ್. ಪಾಠ ಮೇ, ಪರ್ ಅಂದ್ರೆ ಆನ್, ಮೇ ಅಂದ್ರೆ ಇನ್. आप सभी विद्यार्थियों को सरकारी कौन सी पाठशाला, सरकारी कौन सी, ನೋಡಿ ಪ್ರಶ್ನೆ ಮಾಡೋದು ಹೇಗೆ, कौन सी पाठशाला, सरकारी पाठशाला में पढ़ाते हैं. ನೋಡಿ पढ़ाते, आप पढ़ाते हैं, ಫಸ್ಟ್ ಲಾಸ್ಟ್ ನೋಡಿ ಸೇಮ್. ಆಪ್ ಆದ್ಮೇಲೆ ಯಹ ಅಂದ್ರೆ ಇವನು, ಇವಳು, ಇದು. ಯಹ ಅಂದ್ರೆ ಇಲ್ಲಿ ಇವನು ಅಂತ ತಗೊಂಡಿದ್ದೀನಿ, ಯಹ ಇದು ಅಂತ ತಗೊಂಡಿದ್ದೀನಿ. ಯಹ ಶೇರ್ ಹೇ, ಇದು ಒಂದು ಸಿಂಹ. ಯಹ ಖತರ್ನಾಕ್ ಶೇರ್ ಹೇ, ಕೈಸಾ ಶೇರ್ ಹೇ, यह शेर कैसा है, खतरनाक, खतरनाक अंदर डेंजरस. यह शेर बड़ा खतरनाक है, बड़ा, यह बड़ा खतरनाक शेर कहाँ रहता है, कहाँ, ನೋಡಿ ಇದೆಲ್ಲ ನಾವು ಡೈಲಿ ಯೂಸೇಜ್ ಮಾಡ್ತಾ ಇರ್ತೀವಿ. ಇದನ್ನ ಆದ್ಮಿ ಕहाँ रहता है, वे कहाँ रहते हैं, तुम कहाँ रहते हो. ಅದಕ್ಕೆ ಈ ರೀತಿ ಸೆಂಟೆನ್ಸ್ ಗಳನ್ನ ನೀವು ನಿಮಗೆ ಬೇಕಾದ ರೀತಿನಲ್ಲಿ ಯೂಸ್ ಮಾಡಬೇಕು. ಅದರ ಫಾರ್ಮ್ಯಾಟ್ ಸೇಮ್ ಇರುತ್ತೆ. यह शेर, यह खतरनाक शेर, यह बड़ा खतरनाक शेर जंगल में रहता है. कहाँ रहता है, जंगल में. आप कहाँ रहते हैं, मैं मैसूर में रहता हूँ, मैं बेंगलुरु में रहता हूँ. वैसे यह ಅಂದ್ರೆ ಗೊತ್ತಾಯ್ತು. ಎ ಅಂದ್ರೆ ಇವರು, ಪ್ಲೂರಲ್. ಎ ಜಾತೆ ಹೇ, ಇವರು ಹೋಗುತ್ತಾರೆ. ಎ ಬಾಜಾರ್ ಜಾತೆ ಹೇ, ನೋಡಿ ಪ್ರಶ್ನೆ ಕೇಳ್ಬಹುದು, ಕ್ವೆಶ್ಚನ್ ಮಾಡಿ. ಎ ಕಹಾ ಜಾತೆ ಹೇ, ಎ ಬಾಜಾರ್, ಯಾರೋ ಹೋಗ್ತಾ ಇರ್ತಾರೆ, ಕೇಳಿ ಎ ಕಹಾ ಜಾತೆ ಹೇ, ಎ ಬಾಜಾರ್ ಜಾತೆ ಹೇ. ಎ ಕ್ಯೂ ಬಾಜಾರ್ ಜಾತೆ ಹೇ, ಎ ಸಾಮಾನ್ ಖರೀದನೆ, ನೋಡಿ ಖರೀದಿಸಲು, ಖರೀದನೆ. ಕ್ರಿಯೆನ ಹೇಗೆ ಎಂಡ್ ಮಾಡಬೇಕು, ಖರೀದನೆ, ಬೇಚನೆ, ದೇಖನೆ. एक सामान खरीदने बाजार, कहाँ जाते हैं, बाजार. क्या खरीदने, सामान खरीदने. ये सामान खरीदने कब जाते हैं, हर दिन सुबह, हर दिन प्रतिदिन सुबह ಬೆಳಿಗ್ಗೆ. कहाँ जाते हैं, बाजार जाते हैं. वह ಅಂದ್ರೆ ದೂರ ಇರಬೇಕು ಅಂತ ಹೇಳಿದ್ದೀನಿ. ವಹ ಸೈನಿಕ್ ಹೇ, ವಹ ಕೌನ್ ಹೇ, ನೋಡಿ ವ್ಯಕ್ತಿಗಳೆಲ್ಲ ಬಂದಾಗೇನು ವಹ ಕೌನ್ ಹೇ, ವಸ್ತುಗಳೆಲ್ಲ ಬಂದ್ರೆ ಥಿಂಗ್ಸ್ ಬಂದ್ರೆ ವಹ ಕ್ಯಾ ಹೇ, ಪ್ರಾಣಿಗಳಿಗೂ ಕ್ಯಾ ಕೇಳಬೇಕು. वह एक वीर सैनिक, कैसा सैनिक है, ಎಂತಹ, कैसा ಅದರ एडजेक्टिव, वीर सैनिक है. वह वीर सैनिक देश के लिए लड़ता है. किसके लिए लड़ता है, देश के लिए, ದೇಶಕ್ಕಾಗಿ, ದೇಶಕ್ಕೋಸ್ಕರ, ಫಾರ್ ದಿ ಕಂಟ್ರಿ, ದೇಶ್ ಕೆ ಲಿಯೇ ಲಡ್ತಾ ಹೈ. ಕೆ ಲಿಯೇ ಫಾರ್ ಅಂತ ಎಲ್ಲೆಲ್ಲಿ ಬರುತ್ತಲ್ಲ ಅಲ್ಲಿ ಕೆ ಲಿಯೇ. वह वीर सैनिक देश के लिए लड़ते लड़ते, ಹೋರಾಡುತ್ತಾ, ಶತ್ರು ಕಿ ಹತ್ಯಾ करता है. ಶತ್ರು ಕಿ ಹತ್ಯಾ, ಕಿ ಸಂಬಂಧ ಯಾವುದು, ಶತ್ರು ಮತ್ತೆ ಹತ್ಯ. ಕಿ ಅಂದ್ರೆ ಏನು, ಸಂಬಂಧಕಾರಕ. वे ಅಂದ್ರೆ ಅವರು, वे पिताजी है, वे कौन है, वे पिताजी है, ಅವರು ತಂದೆಯವರು. वे मेरे पिताजी है, मेरा, मेरे, मेरी ಹೇಳಿದೀನಿ ನೋಡಿ, मेरा, मेरे, मेरी ತಿಳ್ಕೊಳ್ಳಿ. मेरे ನನ್ನ, मेरी माताजी, मेरे पिताजी. वे मेरे पिताजी एक कंपनी चलाते हैं, ನಡೆಸುತ್ತಾರೆ. हम चलते हैं, कंपनी चलाते हैं, ಏನು ನಡೆಸೋದಲ್ಲಿ, ಕಂಪನಿನೇ ನಡೆಸೋದು. मेरे पिताजी कार से हर दिन कंपनी जाते हैं. कैसे जाते हैं, कार से जाते हैं. इंदा से, कार से, हर दिन प्रतिदिನ. ಈ ರೀತಿ ಕೆಲವು ವರ್ಡ್ಸ್ ನಾವು ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಸೆಂಟೆನ್ಸ್ ಇರುತ್ತೆ ನೋಡೋಣ. ಹಿ ಅಂದ್ರೆ ಆಪ್ಕೋ ಖಾನಾ ಹಿ ಪಡೇಗ, ಒಂದು ರೀತಿನಲ್ಲಿ ಒತ್ತಡ ಹೇಳಿದಾಗ, ಅಂದ್ರೆ ನೀವು ತಿನ್ನಲೇಬೇಕು, ಮಸ್ಟ್ ಅನ್ನೋ ಅರ್ಥ, ನೀವು ತಿನ್ನಲೇಬೇಕು, ಯು ಶುಡ್. ಆಪ್ಕೋ ಖಾನಾ ಹಿ ಪಡೇಗ, ತಿನ್ನಲೇಬೇಕು, ಖಾನಾ ಹಿ ಪಡೇಗ. ಭಿ ಅಂದ್ರೆ ಅವರು ಸಹ ಅಂತ, ಮಂತ್ರಿ ಭಿ ಆಯೇ ಥೇ, ಮಂತ್ರಿ ಭಿ, ತುಮ್ ಭಿ ಆವೋ ಅಂದ್ರೆ ನೀನು ಬಾ. ವೇ ಭಿ ಆಯೆಂಗೆ, ಅವರು ಬರುತ್ತಾರೆ. ವಹ ಭಿ ಆಯೇಗ, ಅವನು ಬರುತ್ತಾನೆ. ಭಿ ಅಂದ್ರೆ ಪ್ರೆಸ್ಟಸ್ ಮಾಡಿ ಹೇಳ್ತಾ ಇದ್ದೀವಿ, ಅವನು ಸಹ, ಅವಳು ಸಹ, ಹಾಗೆ. तो ಅಂದ್ರೆ ತುಮ್ ತೋ ವಹಾ ಜಾನೆ ಸೆ ಮನಾ ಕರ್ ರಹೆ ಥೆ, ನೀನಂತೂ ಅಂತ ಹೇಳ್ತೀವಲ್ಲ ಹಾಗೆ, ತುಮ್ ತೋ ವಹಾ ಜಾನೆ ಸೆ ಮನಾ ಕರ್ ರಹೆ ಥೆ.
ತಕ್ ಅಂದರೆ ಅಲ್ಲಿಯವರೆಗೆ, ಕಲ್ ತಕ್ ನಾಳೆಯವರೆಗೆ, ಸುಬಹ ತಕ್ ಬೆಳಿಗ್ಗೆಯವರೆಗೆ, ಕಾಮ್ ಪೂರಾ ಹೋ ಜಾಯೇಗಾ ಕೆಲಸ ಮುಗಿಯುವುದು, ಆಜ್ ಶಾಮ್ ತಕ್ ಪೂರಾ ಹೋ ಜಾಯೇಗಾ, ತಕ್ ವಹ ತೋ ಉಠಿ ತಕ್ ನಹಿ, ಏಳಲೇ ಇಲ್ಲ, ಉಠಿ ತಕ್ ನಹಿ ಅಂದರೆ ಏಳಲೇ ಇಲ್ಲ ಅನ್ಬೇಕಾದ್ರೆ ತಕ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಇದು ಒಂದು ರೀತಿ ಇಷ್ಟು 21 ಕ್ಲಾಸಸ್ ಒಂದು ಸಮ್ಮರಿ ಇದ್ದಾಗೆ. ಸರ್ವನಾಮಗಳು ಯಾವುದು? ಮೈ, ಹಮ್, ತು, ತುಮ್, ಆಪ್, ಯಹ್, ಯೇ, ವಹ್ವೆ. ಆ ವಿಡಿಯೋ ನೋಡಿ, ಎಲ್ಲ ಕ್ಲಿಯರ್ ಆಗುತ್ತೆ. ಪ್ರಶ್ನವಾಚಕ ಕ್ಯಾ, ಕೌನ್, ಕಹಾ, ಕ್ಯೂ, ಕೈಸೆ, ಕಬ್, ಕಿಸ್ಲಿಯೇ ಆದಿ. ಕ್ರಿಯಾ ಯಾವ್ದಾವ್ದಿದೆ? ಪಢ್, ಲಿಖ್, ಖಾ, ಪಿ, ಸೋ, ಆ, ಜಾ, ಸುನ್. ಹೀಗೆ ನಾನು ಇಲ್ಲಿ ಕೆಲವು ಕ್ರಿಯೆ ಕೊಟ್ಟಿದ್ದೀನಿ. ನಾನು ನೆನ್ನೆ ಎಷ್ಟೋ ಕ್ರಿಯೆಗಳನ್ನು ಕೊಟ್ಟಿದ್ದೆ. ಮತ್ತೆ ಇನ್ನೊಂದು ಸಂತೋಷದ ವಿಚಾರ ಅಂದರೆ, ನನಗೆ ಯಾರು ಈ ಯೂಟ್ಯೂಬ್ ವಿಡಿಯೋ ನೋಡಿಬಿಟ್ಟು ಮಂಡ್ಯದವರೊಬ್ಬರು ಕಾಲ್ ಮಾಡಿದರು, ರಾಜು ಅಂತ. ಅವರು ನಾನು ಅವ್ರ ಹತ್ರ ಕಲೆಕ್ಟ್ ಮಾಡಿರೋ ಒಂದು 100 ವರ್ಬ್ಸ್ ಏನಿದೆ ಪ್ರೇರಣಾತ್ಮಕ ಕ್ರಿಯೆ, ಅದನ್ನು ನನಗೆ ಕಳಿಸಿ, ಸರ್ ಇದನ್ನು ಹೇಗಾದ್ರೂ ಯೂಸ್ ಮಾಡಿ, ನಮಗೆ ಅದನ್ನು ರಿಟರ್ನ್ ಹೇಗೆ ಕೊಡ್ತೀರಾ ನೋಡಿ ಅಂತ ಹೇಳಿದರು. ನೋಡಿ, ಕಲಿಯೋ ಆಸಕ್ತಿ ಇತ್ತು ಅಂದರೆ ನಾವು ಈ ರೀತಿ ಇನ್ವಾಲ್ವ್ ಆಗ್ತಾ ಹೋಗ್ತೀವಿ. ಆ ಕ್ರಿಯಾ ಅಂತ ಎಲ್ಲ ಕ್ರಿಯೆಗಳನ್ನು ನೀವು ಈ ರೀತಿ ಯೂಸ್ ಮಾಡ್ತಾ ಹೋಗಿ. ನಾನು ಮುಂದಿನ ಕ್ಲಾಸ್ಗಳಲ್ಲಿ ಕೊಡ್ತೀನಿ. ಕ್ರಿಯಾಯೇ ಕ್ಲಾಸ್ ಅಂದರೆ ರೆಗ್ಯುಲರ್ ಕ್ಲಾಸಸ್ ಇರೋದಿಲ್ಲ. ಹಾಗೆ ನಾನು ಯಾವಾಗ ವಾರದಲ್ಲಿ 2-3 ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ಸಿಲೆಬಸ್ ರಿಲೇಟೆಡ್ ಕೆಲವು ವೀಡಿಯೋಸ್ ಬರುತ್ತೆ, ಅದನ್ನು ನೀವು ವಾಚ್ ಮಾಡ್ಬೋದು. ಯಾಕಂದರೆ ಹಿಂದಿನ ಕೇಳಿದಾಗುತ್ತೆ. ಗ್ರಾಮರ್ ಕ್ಲಾಸಸ್ ಇರುತ್ತೆ, ಅದನ್ನು ನೀವು ಕೇಳಬಹುದು. ಪಢ್, ಲಿಖ್, ಖಾ, ಪಿ, ಸೋ, ಇದೆಲ್ಲ ಕ್ರಿಯಾಯೇ. ವರ್ತಮಾನ ಕಾಲ ಸೂಚಕ ಏನು? ವರ್ತಮಾನ ಕಾಲ ಸೆಂಟೆನ್ಸಸ್ ತಾ ಹೈ, ತಿ ಹೈ, ತೇ ಹೈ ಅಂದ್ರೆ ರಹಾ ಹೈ, ರಹೇ ಹೈ, ರಹಿ ಹೈ ಹಾಗೆಲ್ಲ ಇರುತ್ತೆ. ಅಂದ್ರೆ ಪಡ್ತಾ ಹೈ, ಪಡ್ತೆ ಹೈ, ಪಡ್ತಿ ಹೈ, ಪಡ್ ರಹಿ ಹೈ, ಪಡ್ ರಹಾ ಹೈ. ಹಾಗೆ ಅದನ್ನು ಯೂನಿಟ್ ಏನಿದೆ ಅದನ್ನು ನೀವು ನೋಡಿ. ಮತ್ತೆ ಭವಿಷ್ಯತ್ ಕಾಲ ಅಂದ್ಕೊಳ್ಳೆ ಗಾ, ಗೆ, ಗಿ ನಿಮ್ಮ ತಲೆಗೆ ಬರಬೇಕು. ಗಾ, ಗೆ, ಗಿ, ಏಗ, ಏಂಗೆ, ಏಗಿ, ಪಢೇಗ, ಪಢೇಂಗೆ, ಪಢೇಗಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ರೀತಿ ಎಲ್ಲ ವರ್ಬ್ಸಿಗೂ ನೀವು ಮಾಡಬೇಕು. ಭೂತಕಾಲ ಸೂಚಕ ಅಂದರೆ ಪಢ, ಲಿಖ, ಹಾಗೆ ಸೋಯಾ, ಖಾಯಾ, ಪಿಯಾ, ಹಾಗೆ ಪಢ್ ರಹಾ ಥಾ, ಪಢಾ ಹೇ, ಪಢಾ ಥಾ ಹಾಗೆಲ್ಲ ಬರುತ್ತೆ. ಸಂಬಂಧಕಾರಕ ಇದೆ. ಕಾ ಕೆ ಕೀಲ್, ರಾಜಾ ಕಾ ಬೇಟಾ, ರಾಜಾ ಕಿ ಪತ್ನಿ, ರಾಜಾ ಕೆ ಬಚ್ಚೆ. ಹಾಗೆ ಮೇರಾ, ಮೇರೆ, ಮೇರಿ, ಉಸ್ಕಾ, ಉಸ್ಕೆ, ಉಸ್ಕಿ, ಅಪನಾ, ಅಪನೆ, ಅಪನಿ, ನನ್ನ, ಅಪನೆ, ಅಪನಿ. ಹಾಗೆ ರಾಮ್ ಕಾ, ರಾಮ್ ಕೆ, ರಾಮ್ ಕಿ, ಮೇರಾ, ಮೇರೆ ಅದೆಲ್ಲ ಬರುತ್ತೆ. ಇದನ್ನೆಲ್ಲ ಒಂದೊಂದು ಚಾಪ್ಟರ್ ನಾನು ಡಿಸ್ಕಸ್ ಮಾಡಿದ್ದೀನಿ. ನೇ ಬರಬೇಕು ಅಂದ್ರೆ ಅದು ಸಿರ್ಫ್ ಭೂತಕಾಲ ಮೇ ಅಂತ ನಾನು ತುಂಬಾ ಸಲ ಹೇಳಿದ್ದೀನಿ. ವರ್ತಮಾನ ಕಾಲದಲ್ಲಿ ಬರೋದಿಲ್ಲ. ಅದು ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇದ್ರೆ ಪಢ್ ರಹಾ ಥಾ ನೇ ಯೂಸ್ ಮಾಡಬೇಡಿ. ಹಾಗೆ ವಿಶೇಷಣಗಳಲ್ಲಿ ಸುಮಾರು ಹೇಳಿದ್ದೀನಿ. ಅದು ಏನು ನೌನ್ ಇರುತ್ತೆ ಅದನ್ನ ಡಿಸ್ಕ್ರೈಬ್ ಮಾಡಬೇಕು. ಘರ್, ಕೈಸಾ ಘರ್, ಅಚ್ಚಾ ಘರ್, ಕೈಸಾ, ಕೈಸೆ, ಕೈಸಿ, ಕಿತನಾ, ಕಿತನೆ, ಕಿತನಿ ಅದು ಕೆಲವೊಂದು ಯೂನಿಟಲ್ಲಿ ನಾನು ಹೇಳಿದ್ದೀನಿ. ಕ್ರಿಯಾ ವಿಶೇಷಣ ಅಂದರೆ ಅಡ್ವರ್ಬ್, ಕೆಲಸ ಹೇಗಾಗಿದೆ ಅಂತ ಹೇಳೋದು ಕ್ರಿಯಾ ವಿಶೇಷಣ. ಜಲ್ದಿ ಜಲ್ದಿ ಚಲ್ತಾ ಹೇ ಅದನ್ನು ನೋಡಿ. ಕಿ ಅಂದರೆ ವಾಕ್ಯವನ್ನು ಏನೆಂದರೆ ಸೆಡ್ ದಟ್ ರಾಮ್ನೆ ಕಹಾ कि वह आ रहा है इसलिए ಅಂದ್ರೆ ದೇರ್ ಫೋರ್, ತುಮ್ ಅಚ್ಚೆ ಹೋ इसलिए दे रहा हूँ. ಆ ರೀತಿ ದೇರ್ ಫೋರ್ ಅದನ್ನೆಲ್ಲ ಯೂಸೇಜ್ ಆಗಿದೆ, ನೀವು ನೋಡಿ. ಮತ್ತೆ ಕ್ಯೂಂಕಿ ಅಂದರೆ ಯಾಕೆ, ವೈ ಬಿಕಾಸ್, ಮೈ ಡಾಕ್ಟರ್ ಕೆ ಪಾಸ್ ಗಯಾ ಥಾ ಕ್ಯೂಂಕಿ ಮುझे बुखार है. ಲೇಕಿನ್, ಮಗರ್ ಮತ್ತೆ ಪರ್, ಬಟ್ ಅನ್ನೋ ಅರ್ಥ ಬರುತ್ತೆ. ಲಡ್ಕಾ ಅಚ್ಚಾ ಹೇ ಪರ್ ಡರ್ಪೋಕ್ ಹೇ, ಮಗರ್, ಲೇಕಿನ್. ಕೋ ರಾಮನಿಗೆ, ಗೆ. ಸೇ ಅಂದ್ರೆ ರಾಜ, ಸೇ ರಾಜನಿಂದ. ಮೇ ಅಂದ್ರೆ ಘರ್ ಮೇ, ಮನೆಯಲ್ಲಿ. ಇದು ಒಂದು ಜಸ್ಟ್ ಎಕ್ಸಾಂಪಲ್. ಹಾಗೆ ಎಲ್ಲದಕ್ಕೂ ಮಾಡಿ. ಪೇಡ್, ಪೇಡ್, ಪರ್ ಇದು ಎಲ್ಲ ಕಲ್ತ್ಕೊಳ್ಳೋದಕ್ಕೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಹಿಂದಿ ಕಲಿಬೇಕು ಅಂದ್ರೆ ಇದೆರಡು ಇಂಪಾರ್ಟೆಂಟ್. ಲಿಂಗ್, ಹಿಂದಿ ಮೇ ಸಿರ್ಫ್ ದೋ ಹಿ ಲಿಂಗ್ ಹೈ, ಪುಲ್ಲಿಂಗ್, ಸ್ತ್ರೀಲಿಂಗ್. ಹಿಂದಿ ಮೇ ಸಿರ್ಫ್ ದೋ ಹಿ ವಚನ ಹೈ, ಏಕವಚನ और ಬಹುವಚನ. ಇಷ್ಟಾದ್ಮೇಲೆ ಈಗ ಇವತ್ತಿಗೆ ಕ್ಲಾಸಸ್ ಮುಗಿತಾ ಇದೆ, ಆದರೆ ಹಿಂದಿ ಕಲಿಕೆ ಮುಗಿಯೋದಿಲ್ಲ. ಇದು ನಿತ್ಯ ನಿರಂತರವಾಗಿ ನಡೀತಾ ಇರುತ್ತೆ. ಸಾಧ್ಯವಾದಷ್ಟು ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಹಿಂದಿ ಪಾಠಶಾಲಾ, ಅದರಲ್ಲಿ ನಾನು ಹಿಂದಿ ರಿಲೇಟೆಡ್ ಎಲ್ಲ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದನ್ನು ನೀವು ನೋಡಿ. ಮತ್ತು ಇದು ಹಿಂದಿ ನೀವು ಕಲ್ತಿದ್ರ ಜೊತೆಗೆ ಬೇರೆಯವರಿಗೆ, ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಮತ್ತು ಮನೆಯಲ್ಲಿ ಬೇರೆ ಯಾರಾದರೂ ಕಲಿಯೋರಿಗೆ ಇಷ್ಟ ಇರ್ಬೋದು, ರಿಲೇಟಿವ್ಸ್, ಫ್ರೆಂಡ್ಸ್, ಅವರಿಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಮತ್ತು ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಲಿ. ನಾನು ಎನಿ ಟೈಮ್ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಅವರಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಮತ್ತು ನಿಮ್ಮಲ್ಲಿ ಯಾರಾದರೂ ಇದುವರೆಗೂ ಇನ್ನೂ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಲಿಲ್ಲ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ. ಯಾಕಂದರೆ ನೀವು ಹೆಚ್ಚು ನಿಮ್ಮ ಪ್ರೋತ್ಸಾಹ ಹೆಚ್ಚಿದ್ದಷ್ಟು ನಾನು ಇನ್ನೂ ಉತ್ಸಾಹದಿಂದ ಹೆಚ್ಚು ಕೆಲಸ ಮಾಡ್ತೀನಿ. ಈಗಾಗಲೇ 300ರ ಹತ್ತಿರ ಬಂದಿದ್ದೀರಾ ಸಬ್ಸ್ಕ್ರೈಬರ್ಸ್. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇಷ್ಟು ದಿನ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಪ್ರೋತ್ಸಾಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಧನ್ಯವಾದ. आप सबको मैं धन्यवाद अर्पित करता हूँ. धन्यवाद.
स्पोकन हिंदी क्लासेस के 19वें दिन में आप सबका स्वागत है. ಸ್ನೇಹಿತರೆ, ಇವತ್ತು ನಾವು ವಾಕ್ಯಗಳನ್ನು ಜೋಡಿಸೋದರ ಬಗ್ಗೆ, ಅಂದರೆ ಒಂದು ಸಂಯುಕ್ತ ವಾಕ್ಯ ಇರಬಹುದು ಅಥವಾ ಮಿಶ್ರ ವಾಕ್ಯ ಇರಬಹುದು, ಅದನ್ನು ನಾವು ಸರಳ ವಾಕ್ಯ ಅಂದರೆ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಗೆ ಹೇಳ್ಬಹುದು उसके बारे में देखेंगे. ನೌಕರ್ ತಯಾರ್ ಹೋತಾ ಹೈ, ನೌಕರ್ ತಯಾರ್ ಹೋತಾ ಹೈ, ನೌಕರ ಸಿದ್ಧಗೊಳ್ಳುತ್ತಾನೆ. ಔರ್ ಆತಾ ಹೈ, ಔರ್ ಆತಾ ಹೈ, ಇಲ್ಲಿ ಎರಡು ವಾಕ್ಯಗಳು ನಮಗೆ ಕಾಣಿಸ್ತಾ ಇದೆ. ಔರ್ ಅನ್ನೋದು ಅದನ್ನ ಜಾಯಿನ್ ಮಾಡಿದೆ, ಸೇರಿಸಿದೆ. ಈ ಎರಡನ್ನು ಸೇರಿಸಿ ಒಂದು ವಾಕ್ಯ ಮಾಡಬೇಕಾದ್ರೆ ನೌಕರ್ ತಯಾರ್ ಹೋಕರ್ ಆತಾ ಹೈ. ನೋಡಿ, ಹೋಕರ್, ಹೋಕರ್ ಅಂದ್ರೆ ಸಿದ್ಧಗೊಂಡು. ಈ ಹೋಕರ್, ಹೋ ಅನ್ನೋದು ಒಂದು ಕ್ರಿಯೆ. ಹಾಗೆ ಹೋಕರ್, ಪಡ್ಕರ್, ಲಿಖಕರ್, ಗಾಕರ್, ಬೋಲ್ಕರ್, ಈಗ ಎಲ್ಲ ನೀವು ವಾಕ್ಯಗಳನ್ನ ಬೇರೆ ಬೇರೆ ಕ್ರಿಯೆಗಳನ್ನ ನೀವು ಈ ರೂಪದಲ್ಲಿ ಬಳಸಬಹುದು. ನೌಕರ್ ತಯಾರ್ ಹೋಕರ್ ಆತಾ ಹೈ. ಎರಡನೇದು ರವಿ ಪಢೇಗ ಔರ್ ಸೋಯೇಗ. ರವಿ ಪಢೇಗ ಔರ್, ಔರ್ ಅನ್ನೋದು ಇಲ್ಲಿ ಎರಡು ವಾಕ್ಯ, ಒಂದು ರವಿ ಪಢೇಗ, ಒಂದು ರವಿ ಸೋಯೇಗ. ಒಂದು ರವಿ ಓದುವನು ಮತ್ತು ಮಲಗುವನು. ರವಿ ಪಡ್ಕರ್ ಸೋಯೇಗ, ಪಡ್ಕರ್ ಅಂದ್ರೆ ಓದಿಬಿಟ್ಟು. ನೋಡಿ, ಇಲ್ಲಿ ಒಂದು ಕ್ರಿಯೆಯಾಗಿ ಇಲ್ಲಿ ಪಢೇಗ ಇದ್ದೇನ್ ಮಾಡಿದೀವಿ, ರವಿ ಪಡ್ಕರ್ ಓದಿ ಮಲಗುವನು. ಇದು ಸಿಂಪಲ್ ಸೆಂಟೆನ್ಸ್ ಆಯ್ತು. ನೆಕ್ಸ್ಟ್ ಮೈನೆ ಸುನಾ ಮೈನೆ ಕಹ, ನಾನು ಕೇಳಿದೆ. ಸುನಾ ಭೂತಕಾಲ ಗೊತ್ತಾಗ್ತಾ ಇದೆ ಅಲ್ಲ, ಮೇ ಇರೋದ್ರಿಂದ ಮೈನೆ ಕಹ ನಾನು ಹೇಳಿದೆ, ಇದು ಭೂತಕಾಲದಲ್ಲಿದೆ. ಈಗ ನಾನು ಕೇಳಿ ಹೇಳಿದೆ ಹೇಳ್ಬೇಕು. ನಾನು ಕೇಳಿ ಅಂದ್ರೆ ಮೈನೆ ಸುನ್ಕರ್ ಕಹ, ಸುನ್ಕರ್ ಅಂದ್ರೆ ಕೇಳಿ. ಈ ರೀತಿ ವಾಕ್ಯಗಳನ್ನು ತುಂಬಾ ನೀವು ಮಾಡಿ ಟ್ರೈ ಮಾಡ್ತಾ ಹೋಗಿ. ಅಧ್ಯಾಪಕ್ ಪಢಾತೆ ಹೇ, ಒಂದು ಅಧ್ಯಾಪಕರು ಓದಿಸುತ್ತಾರೆ. ವೇ ಪ್ರಶ್ನೆ ಪೂಚ್ತೆ ಹೇ, ಅವರು ಪ್ರಶ್ನೆ ಕೇಳುತ್ತಾರೆ. ಈಗ ಪಢಾತೆ ಹೇ ಇರೋದನ್ನ ಏನ್ ಮಾಡ್ಬೇಕು, ಓದಿಸಿಬಿಟ್ಟು ಅಂದ್ರೆ ಅಧ್ಯಾಪಕ್ ಪಢಾಕರ್ ಪ್ರಶ್ನೆ ಪೂಚ್ತೆ ಹೇ. ಪಢಾಕರ್ ಅಧ್ಯಾಪಕರು ಓದಿಸಿ ಪ್ರಶ್ನೆ ಕೇಳುತ್ತಾರೆ. ನೋಡಿ, ಪಢಾಕರ್, ಲಿಖಾಕರ್, ಜಾಕರ್, ಆಕರ್, ಆ ರೀತಿ ಎಲ್ಲ ನಾವು ಮಾಡ್ತಾ ಹೋಗ್ಬೋದು. ಚರಿತಾ ಸಫಾಯಿ ಕರೆಗಿ ಅವ್ರು ಖೇಲ್ನೆ ಜಾಯೇಗಿ. ಚರಿತಾ ಸಫಾಯಿ ಕರೆಗಿ, ನೋಡಿ ಇದು ಫ್ಯೂಚರ್ ಟೆನ್ಸ್ ಅಲ್ಲಿದೆ. ಚರಿತಾ ಸ್ತ್ರೀಲಿಂಗ್, ಅದಕ್ಕೆ ಕರೆಗಿ. ಅವ್ರು ಖೇಲ್ನೆ ಜಾಯೇಗಿ ಆಡಲು ಹೋಗುವಳು. ಚರಿತಾ ಸ್ವಚ್ಛಗೊಳಿಸುವಳು ಮತ್ತು ಆಡಲು ಹೋಗುವಳು. ಈ ಎರಡನ್ನೂ ಸೇರಿಸಿ ಏನ್ ಮಾಡ್ಬೇಕು, ಸ್ವಚ್ಛಗೊಳಿಸಿ ಆಡಲು ಹೋಗುವಳು ಮಾಡ್ಬೇಕು. ಚರಿತಾ ಸ್ವಚ್ಛಗೊಳಿಸಿ ಆಡಲು ಹೋಗುವಳು. ಕೈಸೆ ಕರ್ತೆ ಹೇ, ಚರಿತಾ ಸಫಾಯಿ ಕರ್ಕೆ. ನೋಡಿ, ಅಲ್ಲಿ ಪಡ್ಕರ್, ಲಿಖಕರ್, ಖಾಕರ್, ಪೀಕರ್ ಹಾಗೆಲ್ಲ ಬಂದ್ರೆ ಇಲ್ಲಿ ಕರ್ ಇದ್ರೆ ಕರ್ಕರ್ ಅಂತ ಹೇಳೋ ಹಾಗಿಲ್ಲ, ಅದನ್ನ ಕರ್ಕೆ ಅಂತ ಹೇಳ್ಬೇಕು. ಇಲ್ಲೊಂದು ಮಾತ್ರ ಚೇಂಜ್ ಬರುತ್ತೆ ನೋಡಿ, ಕರ್ಕರ್ ಅಂತ ಹೇಳ್ಬೇಡಿ. ಚರಿತಾ ಸಫಾಯಿ ಕರ್ಕೆ ಖೇಲ್ನೆ ಜಾಯೇಗಿ. ಚರಿತಾ ಸ್ವಚ್ಛಗೊಳಿಸಿ ಆಡಲು ಹೋಗುವಳು. ಪುತ್ರ ಪಡ್ತಾ ಹೇ ಅವ್ರು ಸಫಲ್ ಹೋತಾ ಹೇ, ಮಗ ಓದುತ್ತಾನೆ ಮತ್ತು ಸಫಲನಾಗುತ್ತಾನೆ. ಈಗ ಓದಿಬಿಟ್ಟು ಸಫಲನಾಗುತ್ತಾನೆ ಅಂತ ಒಂದು ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಹೇಗೆ, ಪುತ್ರ ಪಡ್ಕರ್ ಸಫಲ್ ಹೋತಾ ಹೇ. ಯಾಕೆ ಹೋತಾ ಹೇ ಬಂತು, ಪುತ್ರ ಮಗ ಪುಲ್ಲಿಂಗ್ ಇದೆ, ಮ್ಯಾಸ್ಕುಲೈನ್ ಜೆಂಡರ್, ಒಬ್ಬನೇ ಇದ್ದಾನೆ. ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ನೋಡಿ, ಇದು ಹೋತಾ ಹೇ. ಅದು ಜಾಯೇಗಿ, ಅದು ಭವಿಷ್ಯತ್ ಕಾಲ್. ಈಗ ನೆಕ್ಸ್ಟ್ ನೋಡೋಣ, ಇಸ್ಲಿಯೇ ಅಂತ ಸೇರಿಸಿ ನಾವು ಎರಡು ವಾಕ್ಯಗಳನ್ನ ಸೇರಿಸೋದು. यहाँ शब्दों को जोड़ वाक्यों को जोड़ने के लिए इसलिए का प्रयोग करते हैं. ಆದ್ದರಿಂದ therefore उसने अन्याय किया था, ಒಂದು वाक्य. एक वाक्य क्या है, उसने अन्याय किया था. दूसरा वाक्य क्या है, वह चुनाव हार गया. ಈ ಎರಡು ಸೆಂಟೆನ್ಸ್ ಅನ್ನ ಸೇರಿಸಬೇಕಾದ್ರೆ दोनों वाक्यों को मिलाने के लिए हमें इसलिए जो शब्द है उसका प्रयोग करना है. जैसे ಅವನು ಅನ್ಯಾಯ ಮಾಡಿದ್ದ, ಅವನು ಚುನಾವಣೆಯಲ್ಲಿ ಸೋತು ಬಿಟ್ಟನು. ಉಸ್ನೆ ಅನ್ಯಾಯ ಕಿಯಾ ಥಾ ಇಸ್ಲಿಯೇ ದೇರ್ಫೋರ್, ಆದ್ದರಿಂದ ಚುನಾವ್ ಹಾರ್ ಗಯ, ಅವನು ಅನ್ಯಾಯ ಮಾಡಿದ್ದ, ಆದ್ದರಿಂದ ಅವನು ಚುನಾವಣೆಯಲ್ಲಿ ಸೋತು ಬಿಟ್ಟನು. ನೋಡಿ, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಎರಡು ವಾಕ್ಯ ಇಸ್ಲಿಯೇ ಆದ್ದರಿಂದ ಅಂತ ಜಾಯಿನ್ ಮಾಡೋದು. ದಿನೇಶ್ ಪರಿಶ್ರಮ್ ನಹಿ ಕರ್ತಾ ಹೇ ಅಂದ್ರೆ ನೋಡಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ದಿನೇಶ್ ಪರಿಶ್ರಮ್ ನಹಿ ಕರ್ತಾ ಹೇ, ದಿನೇಶ ಪರಿಶ್ರಮ ಮಾಡುವುದಿಲ್ಲ. ವಹ ಸಫಲ್ ನಹಿ ಹೋತಾ ಹೇ, ಅವನು ಸಫಲನಾಗುವುದಿಲ್ಲ. ಎರಡು ವಾಕ್ಯ, दोनों वाक्यों को मिलाने के लिए इसलिए. ದಿನೇಶ್ ಪರಿಶ್ರಮ್ ನಹಿ ಕರ್ತಾ ಹೇ ಇಸ್ಲಿಯೇ ದೇರ್ಫೋರ್, ಆದ್ದರಿಂದ. ವಹ ಸಫಲ್ ನಹಿ ಹೋತಾ ಹೇ, ದಿನೇಶ ಪರಿಶ್ರಮ ಮಾಡುವುದಿಲ್ಲ, ಆದ್ದರಿಂದ ಅವನು ಸಫಲನಾಗುವುದಿಲ್ಲ.
ಯದಿ ತೋ ಅಂತ, ಯದಿ ಅಂದ್ರೆ ಅದು ಮಾಡಿದ್ರೆ ಇದಾಗ್ತಿತ್ತು ಹಾಗೆ, ಯದಿ ಇದ್ದಿದ್ರೆ ಹಾಗಿದ್ದಿದ್ರೆ, ನಾನು ಹಾಗೆ ಮಾಡಿದ್ದಿದ್ರೆ, ನೋಡಿದ್ದಿದ್ರೆ, ಬಂದಿದ್ದಿದ್ರೆ, ಹೋಗಿದ್ದಿದ್ರೆ, ಆ ರೀತಿ. ತುಮ್ ಪಡ್ತೆ ಜರೂರ್ ಲಿಖ್ತೆ, ನೀನು ಓದಿದ್ದರೆ ಖಂಡಿತ ಬರೆಯುತ್ತಿದ್ದೆ. ಇದು ಕನ್ನಡದಲ್ಲಿ ತುಂಬಾ ವ್ಯತ್ಯಾಸ ಆಗಲ್ಲ. ಹಿಂದಿನಲ್ಲಿ ಯದಿ ಮತ್ತೆ ತೋನ ನಾವು ಜಾಯಿನ್ ಮಾಡ್ತೀವಿ. ಯದಿ ಮೊದಲು ಬರುತ್ತೆ, ತೋ ಅನ್ನೋದು ಮಿಡ್ಲಲ್ಲಿ ಬರುತ್ತೆ. ಯದಿ ತುಮ್ ಪಡ್ತೆ, ಯದಿ ತುಮ್ ಪಡ್ತೆ ಅಂದ್ರೆ ನೀನು ಓದಿದ್ದಿದ್ರೆ, ತೋ ಜರೂರ್ ಲಿಖ್ತೆ, ತೋ ಜರೂರ್ ಲಿಖ್ತೆ ಖಂಡಿತ ಬರೆಯುತ್ತಿದ್ದೆ. ಯದಿ ತೋ ಅಂದ್ರೆ ನೀನು ಓದಿದ್ರೆ ಖಂಡಿತ ಬರೆಯುತ್ತಿದ್ದೆ ಅಂತ ಹೇಳೋದಕ್ಕೆ ಯದಿ ತೋ, ಇಫ್ ಅಂತ ಹೇಳ್ತೀವಲ್ಲ ಇಂಗ್ಲಿಷಲ್ಲಿ ಅಂತ. ವೇ ಜಲ್ದಿ ಜಾತೆ ಬಸ್ ಮಿಲ್ತಿ ಅಂದ್ರೆ ಅವರು ಬೇಗ ಹೋಗಿದ್ದರೆ ಬಸ್ಸು ಸಿಗುತ್ತಿತ್ತು, ಬಸ್ ಮಿಲ್ತಿ. ಯದಿ ವೇ ಜಲ್ದಿ ಜಾತೆ, ನೋಡಿ ಕನ್ನಡದಲ್ಲಿ ಅಷ್ಟೇ ಬರ್ತಾ ಇದೆ, ಹಿಂದಿನಲ್ಲಿ ಮಾತ್ರ ಯದಿ ವೇ ಜಲ್ದಿ ಜಾತೆ ತೋ, ಯದಿ ತೋ. ನೋಡಿ ಯದಿ ಮೊದಲು ಬರಬೇಕು, ತೋ ಅನ್ನೋದು ಆ ವಾಕ್ಯ ಮುಗ್ದು ದೂಸರೆ ವಾಕ್ಯ ಸೆ ಪೆಹಲೆ ಆನಾ ಹೈ. ತೋ ಬಸ್ ಮಿಲ್ತಿ, ಬಸ್ ಅನ್ನೋದು ಸ್ತ್ರೀಲಿಂಗ, ಅದಕ್ಕೆ ಮಿಲ್ತಿ. ಕಿ ಅಂದ್ರೆ ಏನೆಂದರೆ, ಮೈನೆ ಕಹ ಐ ಸೆಡ್ ದಟ್ ಅಂತ ಹೇಳ್ತೀವಲ್ಲ ಹಾಗೆ ಇಲ್ಲಿ ಏನೆಂದರೆ. ಮೈನೆ ಕಹ ಇಲ್ಲಿ ಒಂದು ವಾಕ್ಯ, ಮೈನೆ ಕಹ ವಿಭವ್ ಅಚ್ಚಾ ಲಡ್ಕಾ ಹೈ. ಮೈನೆ ಕಹ ಕಿ ವಿಭವ್ ಅಚ್ಚಾ ಲಡ್ಕಾ ಹೈ, ನಾನು ಹೇಳಿದೆ ವಿಭವ್ ಒಳ್ಳೆಯ ಹುಡುಗ. ಇಲ್ಲಿ ನಾನು ಹೇಳಿದ್ದೇನೆಂದರೆ ವಿಭವ್ ಒಳ್ಳೆಯ ಹುಡುಗ ಹಾಗೆ ಹೇಳೋದ್ ಬೇಕಿಲ್ಲ, ಯಾಕಂದ್ರೆ ಸೆಂಟೆನ್ಸ್ ಅಲ್ಲಿ ಅದೇ ರೀತಿನಲ್ಲಿ ಹಿಂದಿನಲ್ಲೂ ಬರ್ಬೇಕು ಅಂತ ಇಲ್ಲ, ಕನ್ನಡದಲ್ಲಿ ಇರೋ ತರ ಹಿಂದಿನಲ್ಲಿ ಇರ್ಬೇಕು ಅಂತಿಲ್ಲ. ಅದ್ರ ಮೀನಿಂಗ್ ಹೇಗೆ ಬರ್ಬೇಕು, ವಿಭವ್ ಒಳ್ಳೆಯ ಹುಡುಗನೆಂದು ನಾನು ಹೇಳಿದೆ. ಅದು ಹಿಂದಿನಲ್ಲಿ ಮೈನೆ ಕಹ ಅಂತ ಹೇಳಿ ಏನ್ ಮಾಡ್ತಿದೀವಿ, ವಿಭವ್ ಅಚ್ಚಾ ಲಡ್ಕಾ ಹೈ. ನಾನೀನೇ ಬತಾಯ, ನೋಡಿ ಇದು ಪಾಸ್ಟ್ ಟೆನ್ಸ್. ಕಹ ನೇ ಬಂದಿದೆ, ಬತಾಯ. ಉಮಾ ಬೀಮಾರ್ ಹೇ, ಅಜ್ಜಿ ಹೇಳಿದಳು ಉಮಾಳಿಗೆ ಹುಷಾರಿಲ್ಲ. ಈಗ ನಾನಿನೇ ಕಹ, ಅಜ್ಜಿ ಹೇಳಿದಳು ಏನೆಂದರೆ ಉಮಾಳಿಗೆ ಹುಷಾರಿಲ್ಲ ಹಾಗೆ ಹೇಳೋದು ಬೇಕಿಲ್ಲ, ಅಜ್ಜಿ ಹೇಳಿದಳು ಉಮಾಳಿಗೆ ಹುಷಾರಿಲ್ಲ. ನಾನೀನೇ ಬತಾಯ ಕಿ, ಇಲ್ಲಿ ಕಿ ಬರಬೇಕು. ಕಿ ಅಂದ್ರೆ ಏನೆಂದರೆ, ಈ ಕಿ ಅಂತ ಛೋಟಿ ಕಿ ಮಾತ್ರ ಕಾಣ್ತಾ ಇದೆ ನೋಡಿ, ಅದು ಹಾಗೆ ಅಂದ್ರೆ ಏನೆಂದರೆ ಅಂತ ಎರಡು ವಾಕ್ಯನ ಜಾಯಿನ್ ಮಾಡ್ತಾ ಇದೆ. ನಾನಿನೇ ಬತಾಯ ಕಿ ಉಮಾ ಬೀಮಾರ್ ಹೇ. ಜಬ್ ತಬ್ ಯಾವಾಗ ಆಗ, ಯಾವಾಗ ಆವಾಗ ಅಂದ್ರೆ ಮೈ ಘರ್ ಮೇ ಥಿ ಒಂದು ವಾಕ್ಯ, ಮೈ ಘರ್ ಮೇ ಥಿ ನಾನು ಮನೆಯಲ್ಲಿ ಇದ್ದೆ. ತುಮ್ಹಾರಿ ನಿನ್ನ, ತುಮ್ ನೀನು, ತುಮ್ಹಾರಿ ನಿನ್ನ. ಬಹುತ್ ಯಾದ್ ಆತಿ ಥಿ ನಿನ್ನ ನೆನಪು, ಯಾದ್ ಅಂದ್ರೆ ನೆನಪು, ಆತಿಥಿ ಬರುತ್ತಿತ್ತು, ನಿನ್ನ ನೆನಪು ತುಂಬಾ ಬರುತ್ತಿತ್ತು, ಬಹಳ ಬರುತ್ತಿತ್ತು. ಅದನ್ನ ನಾವು ಸೇರಿಸ್ಬೇಕಾದ್ರೆ ಯಾವಾಗ ನಾನು ಮನೇಲಿದ್ನೋ ಅವಾಗ ನನಗೆ ನಿನ್ನ ನೆನಪು ಬರ್ತಿತ್ತು ಅಂತ ಹೇಳ್ಬೇಕಲ್ವಾ, ಅದಕ್ಕೆ ಏನ್ ಮಾಡ್ಬೇಕು, ಜಬ್ ಮೈ ಘರ್ ಮೇ ಥಿ. ನೋಡಿ ಸೆಂಟೆನ್ಸ್ ಅಲ್ಲಿ ಜಬ್ ಮಾತ್ರ ಆಡ್ ಮಾಡಿದೀನಿ, ತಬ್ ತುಮ್ಹಾರಿ ಬಹುತ್ ಯಾದ್ ಆತಿ ಥಿ. ಅಲ್ಲೇನು ಬೇರೆ ಚೇಂಜಸ್ ಏನಿಲ್ಲ. ಜಬ್ ವಾಕ್ಯದ ಶುರುನಲ್ಲಿ, ಇನ್ನೊಂದು ವಾಕ್ಯದ ಶುರುನಲ್ಲಿ ತಬ್ ಆಡ್ ಮಾಡ್ಬೇಕು, ಫುಲ್ ಸ್ಟಾಪ್ ಅನ್ನ ತೆಗೆದ್ಬಿಟ್ರಾಯ್ತು. ಜಬ್ ಮೈ ಘರ್ ಮೇ ಥಿ ತಬ್ ತುಮ್ಹಾರಿ ಬಹುತ್ ಯಾದ್ ಆತಿ ಥಿ. ಯಾವಾಗ ನಾನು ಮನೆಯಲ್ಲಿದ್ನೋ ಆಗ ನಿನ್ನ ನೆನಪು ಬಹಳ ಬರುತ್ತಿತ್ತು. ನಾನು ಮನೆಯಲ್ಲಿದ್ದಾಗ ನಿನ್ನ ನೆನಪು ತುಂಬಾ ಬರುತ್ತಿತ್ತು ಅಂತಲೂ ಹೇಳ್ಬಹುದು. ತುಮ್ ಪೂಛೋಗೆ ಮೈ ಬತಾವುಂಗ, ನೀನು ಕೇಳುವೆ ನಾನು ಹೇಳುವೆ. ಅಂದ್ರೆ ನೀನು ಕೇಳಿದರೆ ನಾನು ಹೇಳುವೆ ಅಂತ ಮಾಡ್ಬೇಕಲ್ಲ, ಅವಾಗ ಏನ್ ಮಾಡ್ಬೇಕು, ಜಬ್ ಯಾವಾಗ ನೀನು ಕೇಳ್ತೀಯೋ ಅವಾಗ ನಾನು ಹೇಳ್ತೀನಿ ಅನ್ನೋಕೆ ಜಬ್ ತುಮ್ ಪೂಛೋಗೆ, ಜಬ್ ತುಮ್ ಪೂಛೋಗೆ ತಬ್ ಮೈ ಬತಾऊंगा. ನೋಡಿ ಫ್ಯೂಚರ್ ಟೆನ್ಸ್, ಮೈ ಬತಾऊंगा. ಜಬ್ ತುಮ್ ಪೂಛೋಗೆ, ಓ ಸೌಂಡ್ ಹೋ. ಜಬ್ ತುಮ್ ಪೂಛೋಗೆ ನೀನು ಕೇಳಿದಾಗ ಹೇಳುವೆ. ಈಗ ಕ್ಯೋಂಕಿ ಅಂದ್ರೆ ಏಕೆಂದರೆ, ವೈ, ವೈ ಬಿಕಾಸ್ ಅಂತೀವಲ್ಲ ಹಾಗೆ, ವೈ ಬಿಕಾಸ್. ಉದಿತ್ ಮುಜ್ಸೆ ಮಿಲ್ನೆ ಆಯಾ ಥಾ, ಉದಿತ್ ನನ್ನನ್ನು ಭೇಟಿಯಾಗಲು ಬಂದಿದ್ದ. ನೋಡಿ ಮುಜ್ಸೆ ನನ್ನನ್ನು, ಮಿಲ್ನೆ ಮಿಲ್ನ ಅಂದ್ರೆ ಸೇರುವುದು, ಬಿಚುಡ್ನ ಅಂದ್ರೆ ಬೇರೆಯಾಗುವುದು, ಆಯಾ ಥಾ ಬಂದಿದ್ದ, ಆಯಾ ಹೇ ಬಂದಿದ್ದಾನೆ, ಆಯೇಗ ಬರುವನು. ನೋಡಿ ಆಯಾ ಥಾ ಬಂದಿದ್ದ, ವಹ ಮೇರಾ ದೋಸ್ತೆ ಹೇ ಅವನು ನನ್ನ ಸ್ನೇಹಿತ. ವಹ ಅಂದ್ರೆ ಅವನು ಗೊತ್ತಿದೆ, ಯಹ ಅಂದ್ರೆ ಇವನು, ಮೇರಾ ನನ್ನ, ದೋಸ್ತೆ ಹೇ ಸ್ನೇಹಿತನಾಗಿದ್ದಾನೆ. ಉದಿತ್ ಮುಜ್ಸೆ ಮಿಲ್ನೆ ಆಯಾ ಥಾ ಏಕೆಂದರೆ, ವೈ ಬಿಕಾಸ್, ಕ್ಯೂಂಕಿ ವಹ ಮೇರಾ ದೋಸ್ತ್ ಹೇ ಉದಿತ್ ನನ್ನನ್ನು ಭೇಟಿಯಾಗಲು ಬಂದಿದ್ದ ಏಕೆಂದರೆ ಅವನು ನನ್ನ ಸ್ನೇಹಿತ, ಅದಕ್ಕೆ ಬಂದಿದ್ದ. ಲೋಗ್ ಉಸ್ಸೆ ಡರ್ತೆ ಹೇ
ಜನರು ಉಸ್ಸೆ ಅವನಿಂದ ಹೆದರುತ್ತಾರೆ, ಡರ್ತೆ ಹೇ. ಪ್ರೆಸೆಂಟ್ ಟೆನ್ಸ್. ವಹ ಬುರಾ ಆದ್ಮಿ ಹೇ, ವಹ ಕೈಸಾ ಆದ್ಮಿ ಹೇ. ನೋಡಿ ಬುರಾ ಅನ್ನೋದಿಲ್ಲಿ ವಿಶೇಷಣ ಬಂತು, ಅಡ್ಜೆಕ್ಟಿವ್. ವಹ ಬುರಾ ಆದ್ಮಿ ಹೇ, ಜನ ಅವನಿಂದ ಹೆದರುತ್ತಾರೆ, ಅವನು ಕೆಟ್ಟ ಮನುಷ್ಯರಾಗಿದ್ದಾನೆ. ಈಗ ಇದನ್ನ ಏಕೆಂದರೆ ಅಂತ ಸೇರಿಸಬೇಕಾದ್ರೆ ಲೋಗ್ ಉಸ್ಸೆ ಡರ್ತೆ ಹೇ ಕ್ಯೂಂಕಿ ವಹ ಬುರಾ ಆದ್ಮಿ ಹೇ, ಕ್ಯೂಂಕಿ ಯಾಕೆಂದರೆ ಅವನು ಕೆಟ್ಟ ಮನುಷ್ಯ, ಏಕೆಂದರೆ ಅವನು ಕೆಟ್ಟ ಮನುಷ್ಯನಾಗಿದ್ದಾನೆ. ಹಾಗೆ ಈಗ ಯಾವ ರೀತಿ ವಾಕ್ಯಗಳನ್ನ ಸೇರಿಸೋದು ಗೊತ್ತಾಗಿದೆ. ಈಗ ವಾಕ್ಯಗಳಿಂದ ಈ ಒಂದು ಸ್ಟೋರಿ ಏನಿದೆ, ಈ ಕೇಳಿರೋ ಕತೆ, ಇದೊಂದು ಲಾಲಚ್ಚಿ ಕುತ್ತ ಅಂತ. ಲಾಲ್ಚಿ ಕುತ್ತ ಅಂದ್ರೆ ದುರಾಸೆಯ ನಾಯಿ ಅಂತ, ಗ್ರೀಡಿ ಡಾಗ್. ಅಂದ್ರೆ ಈ ದುರಾಸೆ ನಾಯಿ ಹೇಗೆ, ಅದ್ರ ಕಥೆ ನಿಮ್ಗೆ ಕೇಳಿದ್ದೀರಾ, ನಾನು ಅದನ್ನ ಓದ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡ್ರೆ ನಿಮ್ಗೆ ಅದೇನಾಗುತ್ತೆ, ಇದು ನಿಮ್ಗೆ ಹಿಂದಿ ಅರ್ಥ ಆಗ್ತಿದ್ಯೋ ಇಲ್ಲೋ ಅನ್ನೋದು ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಏಕ್ ದಿನ್ ಏಕ್ ಕುತ್ತ ಅಪ್ನೆ ಮುಹ್ ಮೇ रोटी का एक टुकड़ा, रोटी का एक टुकड़ा दबाए, दबाए ಅಂದ್ರೆ ಕಚ್ಕೊಂಡು, ಏಕ್ ಪುಲ್ ಪರ್ ಸೆ, ಪುಲ್ ಅಂದ್ರೆ ಬ್ರಿಡ್ಜ್, ಬ್ರಿಡ್ಜ್ ಅಂದ್ರೆ ಸೇತುವೆ. ಪುಲ್ ಪರ್ ಸೆ, ಪರ್ ಅಂದ್ರೆ ಗೊತ್ತು, ಮೇಲಿನಿಂದ, ಸೆ ಇಂದ. ಏಕ್ ಪುಲ್ ಪರ್ ಸೆ ನದಿ ಕೆ ಉಸ್ ಪಾರ್, ಇಸ್ ಪಾರ್ ಅಂದ್ರೆ ಈ ಕಡೆ, ಉಸ್ ಪಾರ್ ಅಂದ್ರೆ ಆ ಕಡೆ, ಆ ಸೈಡ್ ಅಂತ. ಜಾ ರಹಾ ಥಾ ಹೋಗುತ್ತಿತ್ತು. ಏಕ್ ದಿನ್ ಏಕ್ ಕುತ್ತ, ಒಂದು ದಿನ ಒಂದು ನಾಯಿ, ಅಪನೆ ಮುಹ್ಮೆ ತನ್ನ ಬಾಯಿಯಲ್ಲಿ, ರೋಟಿ ಕಾ ಏಕ್ ಟುಕಡ, ರೊಟ್ಟಿಯ ಒಂದು ಟುಕಡ ಅಂದ್ರೆ ತುಂಡನ್ನು, ಮುಹ್ಮೆ ದಬಾಯಿ ಅಂದ್ರೆ ಬಾಯಿಯಲ್ಲಿ ಹಿಡಿದುಕೊಂಡು ಕಚ್ಚಿಕೊಂಡು, ಏಕ್ ಪುಲ್ ಪರ್ಸೆ ಒಂದು ಸೇತುವೆಯ ಮೇಲಿನಿಂದ, ಪುಲ್ ಪರ್ ಸೆ ನೋಡಿ ಎಷ್ಟು ನೀಟಾಗಿದೆ, ಪುಲ್ ಪರ್, ಪರ್ ಅಂದ್ರೆ ಮೇಲೆ, ಇಂದ, ಸೆ ಅಂದ್ರೆ ಇಂದ. ನದಿ ಕೆ, ನದಿಯ ನೋಡಿ ಕಾಕೇಕಿ ಸಂಬಂಧ, ನದಿಯ ಉಸ್ ಪಾರ್ ಆ ಬದಿಗೆ, ಜಾ ರಹಾ ಥಾ ಪಾಸ್ಟ್ ಅಲ್ಲಿ ಕಂಟಿನ್ಯೂಸ್, ಇದು ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಕೆಲಸ ಮುಗ್ದಿಲ್ಲ ಅಂತ. ಜಾ ರಹಾ ಥಾ, ಜಾ ರಹಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ನದಿ ಕಾ ಪಾನಿ ಬಹುತ್ ಸಾಫ್ ಥಾ, ಸಿಂಪಲ್ ಅರ್ಥ ಆಗುತ್ತೆ. ನದಿ ಕಾ ಪಾನಿ, ನದಿಯ ನೀರು ನೋಡಿ, ನದಿ ಮತ್ತೆ ಪಾನಿ ಮಧ್ಯ ಸಂಬಂಧ ಯಾವುದು, ಕಾ, ಪಾನಿ ಪುಲ್ಲಿಂಗ್ ಅದಕ್ಕೆ. ನದಿಯ ನೀರು ಬಹುತ್ ಸಾಫ್ ಥಾ, ಸಾಫ್ ಅಂದ್ರೆ ಸ್ವಚ್ಛವಾಗಿ ಕಾಣಿಸ್ತಾ ಇತ್ತು. ಕುತ್ತೇನೆ ಆ ನಾಯಿ, ಭೂತಕಾಲದ ವಾಕ್ಯ ನೋಡಿ, ಅದಕ್ಕೆ ಕುತ್ತೇನೆ. ಝಾಂಕ್ ಕರ್ ದೇಖ, ಝಾಂಕನ ಅಂದ್ರೆ ಇಣುಕಿ ನೋಡೋದು ಅಂತ, ಇಣುಕಿ ನೋಡುತ್ತೆ. ದೇಖ ತೋ ನೋಡಿದಾಗ, ಉಸೆ ಅವನಿಗೆ ಅಂದ್ರೆ ಅದಕ್ಕೆ, ಯಾವುದು ನಾಯಿಗೆ, ಉಸೆ ವಹ ಪ್ಲಸ್ ಕೋ ಉಸ್ಕೋ ಆಗುತ್ತೆ, ಅದನ್ನ ಉಸೆ ಆ ನಾಯಿಗೆ. ಪಾನಿ ಮೇ ನೀರಿನಲ್ಲಿ ನೋಡಿ, ಪಾನಿ ಮೇ, ಪಾನಿ ಪರ್ ಅಲ್ಲ, ಪಾನಿ ನೋಡಿ, ಪುಲ್ ಪರ್, ಪುಲ್ ಅಂದ್ರೆ ಸೇತುವೆ, ಪರ್ ಪುಲ್ ಪರ್ ಸೇತುವೆ ಮೇಲೆ, ಪಾನಿ ಮೇ ನೀರಿನಲ್ಲಿ, ಅಪ್ಪನಿ ಪರಿಚಾಯಿ ದಿಕ್ಪಡಿ ತನ್ನದೇ, ಅಪ್ಪನಿ ಅಂದ್ರೆ ನಮ್ಮ ಅಂತ, ನನ್ನ ಅಂತ ಯಾರು ಹೇಳ್ಕೊಳ್ತಾರೋ ಅದು ಅವರಿಗೆ, ನನ್ನ, ತನ್ನ, ಇಲ್ಲಿ ತನ್ನ ಅಂತ ಬರುತ್ತೆ, ಯಾಕಂದ್ರೆ ಅದು ಹೇಳ್ಕೊಳ್ತಾ ಇದೆಯಲ್ಲ ನಾಯಿ. ಅಪ್ಪನಿ ಪರಿಚಾಯಿ ದಿಕ್ಪಡಿ, ನಾಯಿಗೆ ತನ್ನ ನೆರಳು ಕಾಣಿಸಿ, ಪರಿಚಾಯಿ ಅಂದ್ರೆ ಶ್ಯಾಡೋ, ನೆರಳು, ದಿಕ್ಪಡಿ ಕಾಣಿಸಿತು. ಉಸ್ನೆ ಸೋಚ, ಹಿ ಥಾಟ್, ಉಸ್ನೆ ಅವನು ಯೋಚಿಸಿದ, ಅಂದ್ರೆ ಇಲ್ಲಿ ಅದು ಯೋಚಿಸಿತು, ಯಾಕೆ, ನಾಯಿ. ಕಿ ಏನೆಂದರೆ ನೋಡಿ, ಸೆಂಟೆನ್ಸ್ ಜಾಯಿನ್ ಮಾಡ್ತಾ ಇದೆ, ಕಿ ಕೋಯಿ ದೂಸರಾ ಕುತ್ತ, ಕೋಯಿ ದೂಸರಾ ಅಂದ್ರೆ ಬೇರೆಯ, ಕುತ್ತ ಮುಹ್ ಮೇ ಬಾಯಿಯಲ್ಲಿ, ರೋಟಿ ದಬಾಕರ್ ಜಾ ರಹಾ ಹೇ ಬಾಯಿಯಲ್ಲಿ ರೊಟ್ಟಿಯನ್ನ ಕಚ್ಚಿಕೊಂಡು ಹೋಗುತ್ತಿದೆ, ಜಾ ರಹಾ ಹೇ. ಈ ರೀತಿ ಯೋಚನೆ ಮಾಡೋದು. ಸೋಚ, ಕಿಸ್ನೆ ಸೋಚ, ಕುತ್ತೇನೆ ಸೋಚ. ರೋಟಿ ದೇಖ್ ಕರ್ ಕುತ್ತೆ ಕೆ ಮುಹ್ ಮೇ ಪಾನಿ ಭರ್ ಗಯಾ, ರೋಟಿಯನ್ನು ದೇಖ್ ಕರ್ ನೋಡಿ, ರೋಟಿಯನ್ನು ನೋಡಿ, ದೇಖ್ ಕರ್ ಕುತ್ತೆ ಕೆ ಮುಹ್ ಮೇ ನಾಯಿಯ ಬಾಯಿಯಲ್ಲಿ, ಪಾನಿ ಬರ್ಗಯ ಅಂದ್ರೇನು, ಆಸೆ ಆಯ್ತು, ಬಾಯಲ್ಲಿ ನೀರುರುವುದು ಅಂತ ಹೇಳ್ತೀವಲ್ಲ, ಆಸೆ ಆಯ್ತು. ಉಸ್ನೆ ದೂಸರೆ ಕುತ್ತೆ ಮುಹಸೆ ರೋಟಿ ಉಸ್ನೆ, ಅದು ನಾಯಿ ಏನ್ ಮಾಡುತ್ತೆ, ದೂಸರೆ ಕುತ್ತೆ ಮುಹಸೆ, ಇನ್ನೊಂದು ನಾಯಿ ಏನು ಕಾಣಿಸ್ತಾ ಇದೆಯಲ್ಲ, ಬಾಯಿಯಿಂದ, ಎಸೆಯಿಂದ, ರೋಟಿ ಛೀನನಿ ಚಾಹಿ, ಆ ರೊಟ್ಟಿಯನ್ನು ಛೀನನ ಅಂದ್ರೆ ಕಿತ್ತುಕೊಳ್ಳೋದು, ಚಾಹನ ಅಂದ್ರೆ ಇಷ್ಟಪಡೋದು, ಕಿತ್ಕೊಳ್ಳೋಕ್ ಬಯಸ್ತು. ಇಸ್ಲಿಯೇ ಆದ್ದರಿಂದ ನೋಡಿ, ದೇರ್ಫೋರ್ ವಹ ಭೌಂಕ್ ಕರ್, ಭೌಂಕ್ ಬೊಗಳುತ್ತಾ ಇದೆ, ನಾಯಿ ಬೊಗಳುತ್ತಲ್ಲ, ಭೌಂಕ್ ಕರ್ ಅಪ್ನಿ ಪರ್ಚಾಯ್ ಪರ್ ಝಪಟ, ತನ್ನ ನೆರಳದ ಮೇಲೆ ಏನು ಅದು ಪ್ರತಿಬಿಂಬ, ಇಲ್ಲಿ ನೆರಳಿಗೆ, ಇಲ್ಲಿ ನೀರಿನಲ್ಲಿ ಕಾಣಿಸೋದನ್ನ ಪ್ರತಿಬಿಂಬ ಅಂತ ಹೇಳ್ಬೇಕು ನಾವು. ಎರಡಲ್ಲೂ ಒಂದು, ಬೇರೆ ಟೈಮಲ್ಲಿ ಆದ್ರೆ ಪರಿಚಾಯಿ ನೆರಳು, ಇಲ್ಲಿ ಪ್ರತಿಬಿಂಬ.
ಆ ಪ್ರತಿಬಿಂಬದ ಮೇಲೆ ಆಕ್ರಮಣ ಮಾಡುತ್ತೆ. ಝಪಟ್ನ ಆಕ್ರಮಣ ಕಿಯ ಉಸ್ಕೆ ಮುಹ ಖೋಲ್ತೆ ಹಿ, ಯಾವಾಗ ಬಾಯಿ ಬೊಗಳುತ್ತೋ ಬಾಯಿಂದ ಖೋಲ್ತೆ ಹಿ, ಬಾಯಿ ತೆರೆದ ಕೂಡಲೇ ರೋಟಿ ಕಾ ಟುಕಡ ಪಾನಿ ಮೇ ಗಿರ್ಪಡ, ಆ ರೊಟ್ಟಿಯ ಚೂರು ಪಾನಿ ಮೇ ನೀರಿನಲ್ಲಿ ಗಿರ್ಪಡ ಬಿದ್ದು ಬಿಡ್ತು. ಅಬ್ ಕುತ್ತೆಕೋ ಅಪನಿ ಗಲ್ತಿ ಮಾಲೂಮ್ ಹುಯಿ, ಈಗ ನಾಯಿಗೆ ಅಪನಿ ಗಲ್ತಿ ಅಂದ್ರೆ ತನ್ನ ತಪ್ಪು, ಮಾಲೂಮ್ ಹುಯಿ ಗೊತ್ತಾಯಿತು. ಅವರು ಬಹುತ್ ಪಚ್ತಾಯ, ಆಮೇಲೆ ಪಶ್ಚಾತ್ತಾಪ ಪಡುತ್ತಂತೆ. ಪಚ್ತಾಯ ಅಂದ್ರೆ ಪಶ್ಚಾತ್ತಾಪ ಪಟ್ಟಿತು. ನೀತಿ ಏನತ್ತೆ ಇದರಲ್ಲಿ? ಸಚ್ಮುಚ್ ಲಾಲಚ್ ಬಹುತ್ ಬುರಾ ಹೇ, ಅಂದ್ರೆ ದುರಾಸೆ ಸಚ್ಮುಚ್ ನಿಜವಾಗಿಯೂ, ಲಾಲಚ್ ಬಹುತ್ ಬುರಾ ಹೇ ತುಂಬಾ ಕೆಟ್ಟದ್ದು. ಈ ರೀತಿ ಕಥೆ ಇದೆ. ಈ ರೀತಿ ನೀವು अभ्यास ಮಾಡ್ತಾ इरे, आप अभ्यास करते रहिए और कल मैं और नए विषय के साथ आपके सामने आऊंगा. तब तक के लिए आप सबको प्रणाम, धन्यवाद.